ಇದು ಬಂದು ಪರ್ಸನ್ ಟು ಪರ್ಸನ್ ಅಂತಾನೆ ಹೇಳ್ಬೋದು. ಮೊದ್ಲೆಲ್ಲ ಹಳೆ ಇದ್ರಲ್ಲಿ ಏನು MD ಇದ್ರು, ಅವ್ರೇನ್ ಮಾಡೋರು ಜನರಿಂದ ದುಡ್ಡು ತಗೊಂಡು ಮತ್ತೆ ಜನರಿಗೆ ಡೈಲಿ ಕೊಡ್ತೀವಿ ಅಂತೇಳಿ ಕಲೆಕ್ಷನ್ ಮಾಡೋರು. ಅವ್ರ ಕೈಯಲ್ಲಿ ಹ್ಯಾಂಡ್ ಓವರ್ ಇರ್ತಿತ್ತು, ಅಂದ್ರೆ ಅವ್ರು ಕೊಟ್ರು ಇಲ್ಲಂದಿಲ್ಲ. ಆತರ ಆಗಿ ತುಂಬಾ ಇನ್ವೆಸ್ಟ್ಮೆಂಟ್ ಕಂಪ್ನಿಗಳು ಪ್ರಾಬ್ಲಮ್ ಆಗಿದ್ದಾವೆ. ಈಗ ಏನಪ್ಪಾ ಇದು ಅಂದ್ರೆ ಡಿಸೆಂಟ್ರಲೈಸ್ಡ್, ಯಾರ ಕೈಯಲ್ಲೂ ಕಂಟ್ರೋಲ್ ಇಲ್ಲ. ಈ ವೆಬ್ಸೈಟ್ಗೆ ನಾವೇನ್ ಇನ್ವೆಸ್ಟ್ ಮಾಡ್ತೀವಿ ಅದು ಡೈಲಿ ಪರ್ಸೆಂಟೇಜ್ ಅನ್ನ ಕೊಡ್ತಾ ಹೋಗುತ್ತೆ. ಅದು ಡಿಸೈನ್ ಮಾಡಿದರೆ ಅದನ್ನ ಯಾವ ರೀತಿ ವರ್ಕ್ ಆಗುತ್ತೆ, ಎಷ್ಟು ದಿನದಿಂದ ಸ್ಟಾರ್ಟ್ ಆಗಿದೆ, ಎಷ್ಟು ಟ್ರಾನ್ಸ್ಕಾಯಿನ್ಸ್ ಅಲ್ಲಿ ಬಂದಿದೆ, ಕಂಪ್ಲೀಟ್ ಡೀಟೇಲ್ಸ್ ರೋಷನ್ ಸರ್ ಅವರು ಇದ್ರ ಬಗ್ಗೆ ನಾಲೆಡ್ಜ್ ಕೊಡ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಆಗಿರೋರೇ ಇದ್ದಾರೆ ಇವತ್ತು. ಈ ಫಸ್ಟ್ ಟೈಮ್ ಮೀಟಿಂಗ್ ಈ ಫ್ರಾಂಚೈನ್ದು ಎಲ್ಲ ತಿಳ್ಕೊಳ್ಳಿ. ನೆಕ್ಸ್ಟ್ ಮೀಟಿಂಗ್ ಮಾಡುವಾಗ ಇಲ್ಲಿ ಏನಿದ್ರೆ ಎಲ್ಲರೂ ರೆಕಮೆಂಡ್ ಮಾಡಿದಾಗ ನೀವು ಹಾಕಿರುವಂತ ದುಡ್ಡು 300% 300 ಡೇಸ್ ಬರೋ ಬದಲು 1 ವಾರ 2 ವಾರದಲ್ಲೇ ನೀವು ವಾಪಸ್ ತಗೊಂಡು ಮತ್ತೆ ರೀಇನ್ವೆಸ್ಟ್ ಮಾಡುವಂತ ಒಂದು ವರ್ಕ್ ಮಾಡ್ಕೊಳ್ಬಹುದು. ಅಮೌಂಟ್ ಅನ್ನ ಜಾಸ್ತಿ ಮಾಡ್ಕೊಳ್ಳುವಂತ ಒಂದು ಅವಕಾಶ ಇದೆ. ಫಾಸ್ಟ್ ಆಗಿ ಗ್ರೋತ್ ಮಾಡ್ಕೊಳ್ಬಹುದು. ಅದ್ರ ಬಗ್ಗೆ ನಾಲೆಡ್ಜ್ ಕೊಡ್ತಾರೆ. ವೆಲ್ಕಮ್ ರೋಷನ್ ಸರ್. ಸೊ ಮಗದೊಮ್ಮೆ ಪ್ರತಿಯೊಬ್ಬರಿಗೂ ನಾನು ವೆಲ್ಕಮ್ ಅಂತ ಹೇಳ್ತಿದ್ದೇನೆ. ಸೊ ಶೈಲೇಶ್ನವರು ಹೇಳಿದ್ರು ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಅಂತ ಡಿಸೆಂಟ್ರಲೈಸ್ಡ್ ಬಗ್ಗೆ ಎಲ್ಲ ಮಾತಾಡಿದ್ರು. ಸ್ಟಿಲ್ ನಾವು ಪ್ರತಿಯೊಬ್ಬರು ಬಿಟ್ಕಾಯಿನ್ ಬಗ್ಗೆ ಕೇಳಿದ್ದೇವೆ. ಸೊ ಈಗ ಮಾರ್ಕೆಟ್ ಅಲ್ಲಿ ಯಾವ ಟ್ರೆಂಡ್ ಇದೆ, ಯಾವ ರೀತಿ ನಡೀತಾ ಉಂಟು, ಸೊ ಇದರ ಬಗ್ಗೆ ನನಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋದ್ರೆ ತುಂಬಾ ಕಾಲ ತಗೊಳ್ಳುತ್ತೆ. ಸೊ ನಿಮ್ಗೆ ಈ ಬಿಟ್ಕಾಯಿನ್ ಬಗ್ಗೆ, ಕ್ರಿಪ್ಟೋ ಕರೆನ್ಸಿ ಬಗ್ಗೆ ನಿಮ್ಗೆ ಯಾರಲ್ಲಿ ರೆಕಮೆಂಡ್ ಮಾಡಿದ್ದಾರೆ, ಸೊ ಅವರಲ್ಲಿ ನೀವು ಇದರ ಬಗ್ಗೆ ಜಾಸ್ತಿ ಮಾಹಿತಿಯನ್ನು ಪಡ್ಕೊಳ್ಬಹುದು. ಸೊ ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಿರೋ ಒಂದು ಸಿಸ್ಟಮ್, ಸೊ ಟ್ರಾನ್ ಬ್ಲಾಕ್ ಚೈನ್ ಅಲ್ಲಿ ಇದೊಂದು ಸಿಸ್ಟಮ್ ನಡೀತಾ ಇದೆ ಫ್ರೆಂಡ್ಸ್. ಸೊ ನಾನೀಗ ನೀವು ಫಸ್ಟ್ ಆಫ್ ಆಲ್ ಈಗ ನಾನು ಟ್ರಾನ್ ಬಗ್ಗೆ ಮಾತಾಡ್ಬೇಕೀಗ ಫಸ್ಟ್ ಆಫ್ ಆಲ್. ಯಾಕಂದ್ರೆ ಸೊ ಪ್ರತಿಯೊಬ್ಬರು ನನ್ನ ಸ್ಕ್ರೀನ್ ನಾನು ಶೇರ್ ಮಾಡ್ತೇನೆ ಈಗ. ಸೊ ಫಸ್ಟ್ ಆಫ್ ಆಲ್ ನಾನು ಎಲ್ಲರೂ ನಮಗೆ ಮ್ಯೂಟ್ ಮಾಡ್ತೇನೆ. ಸೊ ನೆಕ್ಸ್ಟ್ ಸೆಷನ್ ಸೊ ಅನ್ಮ್ಯೂಟ್ ಮಾಡ್ತಿದ್ದೇನೆ ಪ್ರತಿಯೊಬ್ಬರು. ಮತ್ತೆ ಏನಾದ್ರು ಕ್ವಶನ್ ಆನ್ಸರ್ಸ್ ಇದ್ರೆ ಮತ್ತೆ ಅನ್ಮ್ಯೂಟ್ ಮಾಡ್ತೇನೆ. ಸೊ ಮಗದೊಮ್ಮೆ ಪ್ರತಿಯೊಬ್ಬರಿಗೆ ಇಲ್ಲಿರುವ ಪ್ರತಿಯೊಬ್ಬರಿಗೆ ವೆಲ್ಕಮ್ ಹೇಳುತ್ತಾ ಇನ್ನು ಸ್ಮಾಲ್ ಆಪರ್ಚುನಿಟಿ ನಿಮಗೆ ನಾನು ನೀಡ್ತಾ ಇದ್ದೇನೆ. ಓಕೆ, ಇದೊಂದು ವೆಬ್ಸೈಟ್ ಅಲ್ಲಿ ನಾವು ಕ್ರಿಪ್ಟೋ ಮಾರ್ಕೆಟ್ ಬಗ್ಗೆ ಎಂಟೈರ್ ಅವೇರ್ನೆಸ್ ನಾವು ಪಡ್ಕೊಳ್ಬಹುದು. ಸೊ ನಾನು ಬಿಟ್ಕಾಯಿನ್ ಬಗ್ಗೆ ಇವತ್ತು ಜಾಸ್ತಿ ಮಾತಾಡಕ್ ಹೋಗಲ್ಲ. ಎನಿಯೋ ಬಿಟ್ಕಾಯಿನ್ ಇಸ್ ಅ ಮದರ್ ಕರೆನ್ಸಿ. ಬಟ್ ಬಿಟ್ಕಾಯಿನ್ ಅಲ್ಲಿ ಏನಾಗಿದೆ ಅಂದ್ರೆ ಈ ಡಿಸೆಂಟ್ರಲೈಸ್ಡ್ ಕರೆನ್ಸಿಯಲ್ಲಿ ಈ ಬ್ಲಾಕ್ ಚೈನ್ಗಳಲ್ಲಿ ಸ್ಮಾರ್ಟ್ ಕಾಂಟ್ರಾಕ್ಟ್ ಗಳು ಸಪೋರ್ಟ್ ಮಾಡಲ್ಲ. ಸೊ ಏನಪ್ಪಾ ಇದು ಸ್ಮಾರ್ಟ್ ಕಾಂಟ್ರಾಕ್ಟ್ ಗಳು, ಇದೊಂದು ಏನ್ 2020 ರೋಷನ್ ಸರ್ ಸ್ಮಾರ್ಟ್ ಕಾಂಟ್ರಾಕ್ಟ್ ಬಗ್ಗೆ ಮಾತಾಡ್ತಿದ್ದಾರೆ. ಏನಪ್ಪಾ ಈ ಸ್ಮಾರ್ಟ್ ಕಾಂಟ್ರಾಕ್ಟ್? ಸೊ ಇದರ ಬಗ್ಗೆ ನಾನು ಆಕ್ಚುಲಿ ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕಿದ್ದೇನೆ ನಿಮಗೆ, ವಾಟ್ ಇಸ್ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ಅಂತ. ಸೊ ಇದರ ಬಗ್ಗೆ ಹೇಳುದಿದ್ರೆ ನನಗೆ ಪ್ರೆಸೆಂಟ್ಲಿ ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂದ್ರೆ ಇಲ್ಲಿ ಯಾವುದೇ ಒಂದು ಕಂಪನಿ ಇರಲ್ಲ ಫಸ್ಟ್ ಆಫ್ ಆಲ್. ಸೊ ನಾವು ಇಷ್ಟರವರೆಗೆ ಲಾಸ್ಟ್ ಒಂದು 15-20 ವರ್ಷದಿಂದ ಏನು ನಾವು ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡ್ತಿದ್ದೇವೆ, ಅಥವಾ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಕಂಪನಿ ಅಥವಾ ಪ್ರಾಡಕ್ಟ್ ಕಂಪನಿ ನಾವು ಕೆಲಸ ಮಾಡ್ತಿದ್ರೆ ಅಲ್ಲಿ ಯಾವುದೋ ಒಂದು ಕಂಪನಿ ಅಂತ ಇರ್ತಿತ್ತು. ಸೊ ನಾವೇನಾದ್ರೂ ಫಂಡ್ಸ್ ಗಳನ್ನು ಟ್ರಾನ್ಸ್ಫರ್ ಮಾಡಿದ್ರೆ ಕಂಪನಿಯ ಬ್ಯಾಂಕ್ ಅಕೌಂಟ್ ಕಳಿಸುದು, ಮತ್ತೆ ಕಂಪನಿಯವರು ನಮಗೆ ಅದರ ಕಮಿಷನ್ಸ್ ಗಳನ್ನು ಕಳಿಸುದು. ಸೊ ಇದು ಆಸ್ ಯೂಶುವಲ್ ಲಾಸ್ಟ್ 15 ಇಯರ್ಸ್ ಇಂದ ನಡೀತಾ ಬಂದಿತ್ತು. ಸೊ ಈಗ ಏನಾಗಿದೆ ಅಂದ್ರೆ ಸೊ ಕ್ರಿಪ್ಟೋ ಕರೆನ್ಸಿಗಳು ಬಂದ ಮೇಲೆ ಈ ಪಿಯರ್ ಟು ಪಿಯರ್ ಟ್ರಾನ್ಸಾಕ್ಷನ್ ಗಳು ಆಗ್ತಾ ಇದೆ. ಸೊ ಇದರಲ್ಲಿ ಕೂಡ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಅಂತ ಹೇಳ್ಬೋದು ಸ್ಮಾರ್ಟ್ ಕಾಂಟ್ರಾಕ್ಟ್ಸ್. ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ಅಂದ್ರೆ ಯಾವ ರೀತಿ ಇರುತ್ತೆ ಅಂದ್ರೆ ಈ ಸ್ಮಾರ್ಟ್ ಕಾಂಟ್ರಾಕ್ಟ್ ಗಳು ಪರ್ಟಿಕ್ಯುಲರ್ಲಿ ಆಗಿ ಆ ಪರ್ಟಿಕ್ಯುಲರ್ ಈಗ ಒಂದೊಂದು ಕರೆನ್ಸಿಗೆ ಒಂದೊಂದಾದ ಬ್ಲಾಕ್ ಚೈನ್ಸ್ ಗಳಿದೆ. ಸೊ ಓಪನ್ ಲೆಡ್ಜರ್ ಬುಕ್ ಅಂತ ಹೇಳ್ತೇವೆ ನಾವು, ಪಬ್ಲಿಕ್ ಲೆಡ್ಜರ್, ಡೆಬಿಟ್ ಮತ್ತು ಕ್ರೆಡಿಟ್, ಈ 2 ಟ್ರಾನ್ಸಾಕ್ಷನ್ ಗಳನ್ನು ಈ ಬ್ಲಾಕ್ ಚೈನ್ ಅಲ್ಲಿ ನಾವು ನೋಡ್ಲಿಕ್ಕೆ ಆಗ್ತದೆ. ಹೇಗೆ ನಮ್ಮ ಬ್ಯಾಂಕ್ ಅಲ್ಲಿ ನಾವು ಡೆಬಿಟ್ ಕ್ರೆಡಿಟ್ ಅನ್ನು ನೋಡ್ತೇವೆ, ಅದೇ ರೀತಿ ಈ ಬ್ಲಾಕ್ ಚೈನ್ ಅಲ್ಲಿ ನಮಗೆ ಡೆಬಿಟ್ ಕ್ರೆಡಿಟ್ ಗಳನ್ನು ಓಪನ್ ಸೋರ್ಸ್ ಪ್ರತಿಯೊಬ್ಬರಿಗೆ ನೋಡ್ಕೊಳ್ಬಹುದು. ಸೊ ಈ ರೀತಿಯ ಒಂದು ಓಪನ್ ಸೋರ್ಸ್ ನೋಡ್ಲಿಕ್ಕೆ ಆಗುವ ಕಾರಣ ಇದು ಪಿಯರ್ ಟು ಪಿಯರ್ ಮತ್ತೆ ಯಾರಿಂದ ಕೂಡ ಹ್ಯಾಕೇಬಲ್ ಅಲ್ಲದ ಒಂದು ಬ್ಲಾಕ್ ಚೈನ್ ಆಗುವುದರಿಂದ. ಸೊ ಈ ಬ್ಲಾಕ್ ಚೈನ್ ನಲ್ಲಿ ಏನೆಲ್ಲ ಎಕ್ಸ್ಟ್ರಾ ಫೀಚರ್ಸ್ ಗಳನ್ನು ಹಾಕಿದ್ದಾರೆ, ಅದರ ಅಡ್ವಾಂಟೇಜ್ ಅನ್ನು ಕೆಲವು ಡೆವಲಪರ್ ಗಳಿಗೆ ಇದನ್ನು ಮಾಡಬಹುದು. ಸೊ ಫಸ್ಟ್ ಆಫ್ ಆಲ್ ನಾನು ಹೇಳುವುದೇನೆಂದ್ರೆ ಬಿಟ್ಕಾಯಿನ್. ಸೊ ಬಿಟ್ಕಾಯಿನ್ ಓನ್ಲಿ ಫಾರ್ ದ ಟ್ರಾನ್ಸಾಕ್ಷನ್ ಪರ್ಪಸ್. ಸೊ ಈ ಬಿಟ್ಕಾಯಿನ್ ಬ್ಲಾಕ್ ಚೈನ್ ಅಲ್ಲಿ ಯಾವುದೇ ಇನ್ನೊಂದು ಟೋಕನ್ ಗಳನ್ನು ಆಡ್ ಮಾಡಕ್ಕಾಗಲ್ಲ, ಅಥವಾ ಯಾವುದೇ ಒಂದು ಡೆವಲಪರ್ ಗಳಿಗೆ ಇದನ್ನು ಎಡಿಟ್ ಮಾಡಕ್ಕಾಗಲ್ಲ, ಅಥವಾ ಇದರಲ್ಲಿ ಒಂದು ಏನಾದರೂ ಎಕ್ಸ್ಟ್ರಾ ಫೀಚರ್ಸ್ ಗಳನ್ನು ಹಾಕಕ್ಕಾಗಲ್ಲ. ಸೊ ಬಿಟ್ಕಾಯಿನ್ ಬ್ಲಾಕ್ ಚೈನ್ ಅಲ್ಲಿ. ಸೊ ಅದೇ ರೀತಿ ಇಥೇರಿಯಂ ಬ್ಲಾಕ್ ಚೈನ್ ಅಂತೆ. ಸೊ ಇಲ್ಲಿ ನಾವು ಸೆಕೆಂಡ್ ಕರೆನ್ಸಿಯನ್ನು ಕಾಣ್ತಾ ಇರಬಹುದು, ಇಥೇರಿಯಂ. ಸೊ ಇಥೇರಿಯಂ ಕರೆನ್ಸಿ ಇಸ್ ಫಸ್ಟ್ ಕ್ರಿಪ್ಟೋ ಕರೆನ್ಸಿ ಆಫ್ಟರ್ ಬಿಟ್ಕಾಯಿನ್. ಸ್ಮಾರ್ಟ್ ಕಾಂಟ್ರಾಕ್ಟ್ ಗಳಿಗೆ ಮತ್ತೆ ಈ ಟೋಕನೈಸ್ ಸಿಸ್ಟಮ್ಸ್ ಗಳಿಗೆ ಸಪೋರ್ಟ್ ಮಾಡುತ್ತಿರುವ ಒಂದು ಬ್ಲಾಕ್ ಚೈನ್. ಸೊ ಇಥೇರಿಯಂ ಬ್ಲಾಕ್ ಚೈನ್ ಅಂತ ಹೇಳ್ತೇವೆ. ಸೊ ಲಾಸ್ಟ್ 2 ಇಯರ್ಸ್ ನಿಂದ ಇಥೇರಿಯಂ ಬ್ಲಾಕ್ ಚೈನ್ ಅಲ್ಲಿ ಸ್ಮಾರ್ಟ್ ಕಾಂಟ್ರಾಕ್ಟ್ ಗಳು ಬರ್ತಿದ್ವು. ಸೊ ಆಲ್ಮೋಸ್ಟ್ ಒಂದು ಲಾಸ್ಟ್ 1 year to 1.5 year ಇಂದ ಈ ಸ್ಮಾರ್ಟ್ ಕಾಂಟ್ರಾಕ್ಟ್ ಗಳು ಪಾಪ್ಯುಲರ್ ಪಡಿತಾ ಇವೆ. ಈಗ ನೀವು ಡೆಫಿ ಅಂತ ಕೇಳಿರ್ಬೋದು, ಡಿಸೆಂಟ್ರಲೈಸ್ಡ್ ಫೈನಾನ್ಸ್ ಅಂತ ಹೇಳ್ತೀವಿ ನಾವು. ಸೊ ಆಸ್ ಯೂಶುವಲ್ ಈಗ ನಾನು ಬ್ಯಾಂಕರ್ ಆಗಿ ಮಾತಾಡೋದಿದ್ರೆ
ಸೊ ಈಗ ಬ್ಯಾಂಕರ್ ಅಲ್ಲಿ ಒಬ್ಬ ಡೆಪಾಸಿಟ್ ಇರ್ತಾನೆ, ಅದೇ ರೀತಿ ಒಬ್ಬ ಲೆಂಡರ್ ಇರ್ತಾನೆ, ಅಂದ್ರೆ ಲೋನ್ ತಗೊಳ್ಳುವ ಇರ್ತಾನೆ. ಸೊ ಯೂಶುವಲಿ ಏನಾಗ್ತದೆ, ಬ್ಯಾಂಕ್ ಇಸ್ ಅ ಮಿಡಲ್ ಮನ್, ಇದರಲ್ಲಿ ಮಿಡಲ್ ಮ್ಯಾನ್ ಆಗಿರ್ತಾನೆ ಬ್ಯಾಂಕರ್ಸ್. ಸೊ ನಾವು ಕೊಟ್ಟ ಡೆಪಾಸಿಟ್ ಅನ್ನು ಬ್ಯಾಂಕರ್ಸ್ಗಳು ಯಾವ ಥರ್ಡ್ ಪಾರ್ಟಿಗೆ ಅದನ್ನು ಕೊಲಾಟ್ರಲ್ ಮುಖಾಂತರ ಅವರಿಗೆ ಬೇರೆಯವರಿಗೆ ಲೋನ್ ಆಗಿ ಕೊಡ್ತಾರೆ. ಮೇ ಬಿ ಅವರು 16% ಚಾರ್ಜ್ ಮಾಡಬಹುದು. ಸೊ ಆಸ್ ಎ ಇನ್ವೆಸ್ಟರ್ಸ್ ಅಂದ್ರೆ ಈ ಡೆಪಾಸಿಟ್ಸ್ ಗಳಿಗೆ ಒಂದು 6% ಕೊಡ್ಬೋದು. ಸೊ ಅದನ್ನೇ ಸೇಮ್ ಸಿಸ್ಟಮ್ ಅನ್ನು ಸ್ಮಾರ್ಟ್ ಕಾಂಟ್ರಾಕ್ಟ್ ಗಳು ಮಾಡ್ತಾ ಉಂಟು. ಸೊ ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂದ್ರೆ ಸಮ್ ಆಫ್ ದ ಬೆಸ್ಟ್ ಡೆವಲಪರ್ಸ್ ಆಫ್ ದ ಕೋಡಿಂಗ್ಸ್, ಅಂದ್ರೆ ಈ ಕಂಪ್ಯೂಟರ್ ನಲ್ಲಿ ಸಾಫ್ಟ್ವೇರ್ ಕೋಡಿಂಗ್ ಗೊತ್ತಿದ್ದವರಿಗೆ ಈ ಬ್ಲಾಕ್ ಚೈನ್ ನಲ್ಲಿ ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ಗಳನ್ನು ಕ್ರಿಯೇಟ್ ಮಾಡೋದು. ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂದ್ರೆ ಒಂದು ಅಗ್ರಿಮೆಂಟ್. ಸೊ ಈ ಅಗ್ರಿಮೆಂಟ್ ಅಲ್ಲಿ ಏನೆಲ್ಲ ಬರ್ದಿರ್ತದೆ ಸೊ ಅದೇ ರೀತಿ ನಡೀತದೆ. ಇದರಿಂದ ಏನು ಚೇಂಜಸ್ ಮಾಡೋಕ್ಕಾಗಲ್ಲ, ಇದನ್ನು ಎಡಿಟ್ ಮಾಡೋಕ್ಕಾಗಲ್ಲ. ಇದು ಲೈಫ್ ಟೈಮ್ ಏನು ಈ ಕಾಂಟ್ರಾಕ್ಟ್ ಅನ್ನು, ಆ ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂದ್ರೆ ಈ ಸ್ಮಾರ್ಟ್ ಕಾಂಟ್ರಾಕ್ಟ್ ಅನ್ನು ಬ್ಲಾಕ್ ಚೈನ್ ಒಳಗೆ ಡಿಪ್ಲಾಯ್ ಮಾಡಿದ ನಂತರ ಯಾವುದನ್ನು ಎಡಿಟ್ ಮಾಡೋಕ್ಕಾಗಲ್ಲ. ಈಗ ಡೆಫಿಸ್ ಪಾರ್ಟ್ ಡಿಸೆಂಟ್ರಲೈಸ್ಡ್ ಫೈನಾನ್ಸ್. ಸೊ ಡಿಸೆಂಟ್ರಲೈಸ್ಡ್ ಫೈನಾನ್ಸ್ ಅಲ್ಲಿ ಈ ಸ್ಮಾರ್ಟ್ ಕಾಂಟ್ರಾಕ್ಟ್ ಒಳಗೆ ಜನರು ಥರ್ಡ್ ಪಾರ್ಟಿ ಇಲ್ಲದೆ ಆಟೋಮೆಟಿಕ್ ನಾವು ಡೆಪಾಸಿಟ್ ಮಾಡಬಹುದು. ನಮ್ದು ಎಕ್ಸಾಂಪಲ್, ನನ್ನಲ್ಲಿ ಒಂದು ಇಥೇರಿಯಂ ಇದೆ. ಸೊ ನಾನು ಇಥೇರಿಯಂ ಅನ್ನು ಈ ಸ್ಮಾರ್ಟ್ ಕಾಂಟ್ರಾಕ್ಟ್ ಒಳಗೆ ನಾನು ಡೆಪಾಸಿಟ್ ಮಾಡ್ತೇನೆ. ಸೊ ನನಗೆ ಆ ಲೆಂಡರ್ಸ್ ಕೂಡ ಸಿಸ್ಟಮ್ ಅಲ್ಲಿ ರೆಡಿ ಇರ್ತಾರೆ. ಸೊ ಲೋನ್ ಪಡ್ಕೊಳ್ಳೋರು ಕೂಡ ಇಲ್ಲಿ ಸೆಕ್ಯೂರಿಟಿ ಆಗಿ ಅವರ ಇಥೇರಿಯಂ ಗಳನ್ನು ಪ್ಲೆಜ್ ಮಾಡ್ಲಿಕ್ಕೆ ಉಂಟು. ಸೊ ಅಕಾರ್ಡಿಂಗ್ ಇಥೇರಿಯಂ ನ ಪ್ಲೆಜ್ ನ ಮೇಲೆ ಅವರಿಗೆ ಎಷ್ಟು ಡಾಲರ್ ಅಲ್ಲಿ ಲೋನ್ ಬೇಕು, ಆ ಲೋನ್ ಆಟೋಮೆಟಿಕ್ ಆಗಿ ಸ್ಮಾರ್ಟ್ ಕಾಂಟ್ರಾಕ್ಟ್ ಕೊಡ್ತದೆ, ಥರ್ಡ್ ಪಾರ್ಟಿ ಇಂಟರ್ಫಿಯರೆನ್ಸ್ ಇಲ್ಲದೆ ಆಟೋಮೆಟಿಕ್ಸ್. ಸೊ ಏನಾಗುತ್ತೆ ಅಂದ್ರೆ, ಸೊ ಇಲ್ಲಿ ಸಪೋಸ್ ಇಥೇರಿಯಂ ರೇಟ್ ಡೌನ್ ಆಯ್ತು ಅಂದ್ರೆ ಸೊ ಅದು ಅವ್ರಿಗೆ ಎಲ್ಲ ತಗೊಳ್ಳಿಕ್ಕಾಗಲ್ಲ. ಅವನ ಇಥೇರಿಯಂ ಮೇಲೆ ಆಲ್ಮೋಸ್ಟ್ 70% ಲೋನ್ ಅಂತ ಹೇಳ್ಬೋದು. ಸಪೋಸ್ ಅವನಿಗೆ ಇಥೇರಿಯಂ ಲಾಂಗ್ ಟೈಮ್ ಹೋಲ್ಡಿಂಗ್ ಬೇಕು, ಅವನಿಗೆ ಲಿಕ್ವಿಡೇಟ್ ಅಂದ್ರೆ ಸೇಲ್ ಮಾಡಕ್ಕೆ ಬೇಡ. ಸೊ ಆ ಸಂದರ್ಭದಲ್ಲಿ ಅವನು 70% ಲೋನ್ ಅನ್ನು ತೆಗೆದುಕೊಂಡು ಅದನ್ನು ಎವ್ರಿ ಮಂತ್ ಅಥವಾ ಇಯರ್ಲಿ ಒನ್ಸ್ ಅವರ್ ರೀಪೇ ಮಾಡಬಹುದು. ಸೊ ಅವನಿಗೆ ಆಲ್ಮೋಸ್ಟ್ 10% ತನಕ ಚಾರ್ಜಸ್ ಬೀಳುತ್ತೆ. ಸೊ ಇದರಿಂದ ಯಾರು ಲೆಂಡರ್ಸ್ ಕೂಡ ಆಪೋಸಿಟ್ ಯಾರಾದ್ರೂ ಪಿಯರ್ ಟು ಪಿಯರ್ ಯಾರಾದ್ರೂ ಸಿಸ್ಟಮ್ ಇಥೇರಿಯಂ ಕೊಡುವವರು ಇದ್ದಾರೆ. ಸೊ ಅಲ್ಲಿ ಏನಾಗ್ತದೆ ಅಂದ್ರೆ ಅವರಿಗೆ ಒಂದು ವರ್ಷಕ್ಕೆ 5% 6% ಏನೋ ಬ್ಯಾಂಕಿಂಗ್ ಇಂಟ್ರೆಸ್ಟ್ ಏನು ಬರ್ತದೆ, ಅಲ್ಲಿ ಇಲ್ಲಿ ಕೂಡ ಇಂಟ್ರೆಸ್ಟ್ ಬರ್ತಾ ಉಂಟು. ಸೊ ಇನ್ ಬಿಟ್ವೀನ್ ಒಂದು ಗ್ಯಾಪ್ ಇದೆ, 6% ಮತ್ತು 10% ಬಿಟ್ವೀನ್ ಗ್ಯಾಪ್ ಒಂದು 4%. ಇದನ್ನು ಇಟ್ಕೊಳ್ಳುವವರು ಈ ಡೆವಲಪರ್ಸ್ಗಳು. ಸೊ ಈ ಕೋಡಿಂಗ್ ಯಾರು ಕ್ರಿಯೇಟ್ ಮಾಡಿದ್ದಾರೆ ಈ ಡೆವಲಪರ್ಸ್ ಗಳಿಗೆ ಈ 4% ಫೀಸ್ ಹೋಗ್ತದೆ, ಅವರ ಒಂದು ಚಾರ್ಜಸ್ ಅಂತ ಹೇಳ್ಬಹುದು, ಅವರ ಮಾರ್ಜಿನ್ಸ್ಗಳು. ಬಟ್ ಇಲ್ಲಿ ಇಂಟರ್ಫಿಯರೆನ್ಸ್ ಸ್ಮಾರ್ಟ್ ಕಾಂಟ್ರಾಕ್ಟ್ ಗಳೇ ಮಾಡುದು ಎಲ್ಲ ಅಗ್ರಿಮೆಂಟ್ಸ್ ಗಳು. ಸೊ ಯಾವುದೇ ಇಲ್ಲಿ ಥರ್ಡ್ ಪಾರ್ಟಿ ಇವನ್ ಡೆವಲಪರ್ ಕೂಡ ಮತ್ತೆ ಅದರಲ್ಲಿ ಯಾವುದೇ ಇದಿರಲ್ಲ, ರೈಟ್ಸ್ ಇರಲ್ಲ, ಅದನ್ನು ಎಡಿಟ್ ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ಏನು ಅವನಿಗೆ ಫೀಸ್ ಬರುತ್ತೆ ಅದು ಆಟೋಮೆಟಿಕ್ ಆಗಿ ಅವನ ವ್ಯಾಲೆಟ್ಗೆ ಬರ್ತದೆ. ಸೊ ಈ ರೀತಿ ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ಗಳನ್ನು ಡಿಸೈನ್ ಮಾಡಲಾಗಿದೆ. ಸೊ ಈಗಿನ 2020 ಅಲ್ಲಿ ಇದೊಂದು ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ಗಳ ಒಂದು ಈರಾ ಅಂತ ಹೇಳ್ಬೋದು. ಸೊ ಏನ್ ನಾವು ಈಗ ಇಂಟರ್ನೆಟ್ ಕಾಲ ನೋಡಿದೆವು, ಆಮೇಲೆ ಕ್ರಿಪ್ಟೋ ಕರೆನ್ಸಿ ನೋಡಿದೆವು. ಸೊ ಕ್ರಿಪ್ಟೋ ಕರೆನ್ಸಿ ಒನ್ ಆಫ್ ದ ಪಾರ್ಟ್, ಬಟ್ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ಗಳು ಇಂದಿನ ಫ್ಯೂಚರ್ ಅಂತ ಹೇಳ್ಬೋದು. ನೆಕ್ಸ್ಟ್ ನಾವು ನಾನು ನೆಕ್ಸ್ಟ್ ಹೋಗ್ಲಿಕ್ಕಿದ್ದೇನೆ. ಸೊ ಇಥೇರಿಯಂ ಬಗ್ಗೆ ನಾನು ಮಾತಾಡಲ್ಲ ಇಲ್ಲಿ. ಸೊ ನಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಈಗ ನಾವು ಮಾಡ್ತಿರೋ ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್. ಸೊ ಬ್ಯೂಟಿಫುಲಿ ಡಿಸೈನ್ಡ್ ವೆರಿಫೈಡ್ ಸ್ಮಾರ್ಟ್ ಕಾಂಟ್ರಾಕ್ಟ್. ಬ್ಲಾಕ್ ಚೈನ್ ಆಡಿಟರ್ಗಳು ಈ ಒಂದು ಕಾಂಟ್ರಾಕ್ಟ್ ಅನ್ನು ವೆರಿಫೈ ಮಾಡಿದ್ದಾರೆ. ಸೊ ಇಲ್ಲಿ ನಾವು ನೋಡ್ಕೊಳ್ಳುವ ಈ ಸಿಸ್ಟಮ್ ಅಲ್ಲಿ ಯಾವ ಈಗ ನಾನು ಹೇಳ್ತಾ ಇರುವ ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ಡೆಪ್ಲಾಯ್ ಆದದ್ದು ಟ್ರಾನ್ ಎಂಬ ಬ್ಲಾಕ್ ಚೈನ್ ಅಲ್ಲಿ. ಸೊ ಏನಪ್ಪ ಈ ಟ್ರಾನ್? ಸೊ ನಾವು ಫಸ್ಟ್ ಆಫ್ ಆಲ್ ಈ ಕಾಯಿನ್ ಮಾರ್ಕೆಟ್ ಕ್ಯಾಪಿಟಲ್ ಅಂತ ನಮಗೆ ಒಂದು ವೆಬ್ಸೈಟ್ ಇರುತ್ತೆ. ಇದರಲ್ಲಿ ನಾವು ಎಲ್ಲ ಕ್ರಿಪ್ಟೋ ಕರೆನ್ಸಿಗಳ ರ್ಯಾಂಕಿಂಗ್ ಗಳನ್ನು ನೋಡ್ಕೊಳ್ಬಹುದು. ಸೊ ಆಲ್ಮೋಸ್ಟ್ ಮೋರ್ ದನ್ 6484 ಕ್ರಿಪ್ಟೋ ಕರೆನ್ಸಿಗಳಿವೆ. ಸೊ ಎಲ್ಲ ಇದರಲ್ಲಿ ಜೆನ್ಯುವಿನ್ ಅಂತ ಇರಲ್ಲ. ಸೊ ಪ್ರಾಜೆಕ್ಟ್ ಗಳ ಮೇಲೆ ಇವರ ಹೊಂದಿಕೊಂಡಿದೆ. ಸೊ ಬಿಟ್ಕಾಯಿನ್ ಯಾವಾಗಲೂ ನಂಬರ್ 1 ಮದರ್ ಕರೆನ್ಸಿ ಅಂತ ಹೇಳ್ತೇವೆ. ಅದಾದ ನಂತರ ಇಥೇರಿಯಂ ಅದನ್ನು ಫಾಲೋ ಮಾಡ್ತಾ ಉಂಟು. ಅದರ ನಂತರ ಕೆಲವು ಅವರದೇ ಆದ ಬ್ಲಾಕ್ ಚೈನ್ ಅನ್ನು ಇಟ್ಕೊಂಡು ಅವರದೇ ಬೇರೆ ಬೇರೆ ಪ್ರಾಜೆಕ್ಟ್ ಗಳನ್ನು ಮಾಡ್ತಾ ಇದ್ದಾರೆ. ಸೊ ಏಷ್ಯಾದಲ್ಲಿ ಕೂಡ ಕೆಲವು ಪ್ರಾಜೆಕ್ಟ್ ಗಳಿವೆ. ಸೊ ನಾ ಎಲ್ಲ ಪ್ರಾಜೆಕ್ಟ್ ಗಳಿಗೆ ಮಾತಾಡಲ್ಲ. ಸೊ ನಮ್ಗೆ ಇಲ್ಲಿ ಈಗ ಅಗತ್ಯ ಇರುವಂತ ಒಂದು ಪ್ರಾಜೆಕ್ಟ್ ಅನ್ನು ಮಾತಾಡ್ತಿದ್ದೇನೆ. ಸೊ ಆಲ್ಮೋಸ್ಟ್ 15th ರ್ಯಾಂಕ್ ಅಲ್ಲಿ ಇದೊಂದು ಟ್ರೇಡ್ ಆಗ್ತಾ ಇರುವ ಒಂದು ಕರೆನ್ಸಿಯೇ ಟ್ರಾನ್. ಸೊ ಟ್ರಾನ್ ನ ಟೋಟಲ್ ಸಪ್ಲೈ ನಮಗೆ ಇಲ್ಲಿ ಕಾಣ್ತಾ ಇರಬಹುದು. ಸೊ ಆಲ್ಮೋಸ್ಟ್ ಟ್ರಾನ್ ಈಗ ಮಾರ್ಕೆಟ್ ಅಲ್ಲಿ 716 ಕೋಟಿಗಿಂತ ಮೇಲೆ ಟ್ರಾನ್ ಸಪ್ಲೈ ಅಲ್ಲಿ ಇದೆ. ಅದಕ್ಕೋಸ್ಕರ ಇದರ ರೇಟ್ ₹1 ಮತ್ತು 1.5 ಈ ತರ ನಮಗೆ ಕಾಣಲಿಕ್ಕೆ ಸಿಗ್ತಿತ್ತು. ಬಿಕಾಸ್ ಆಫ್ ದ ಸ್ಮಾರ್ಟ್ ಕಾಂಟ್ರಾಕ್ಟ್ ಗಳಿಂದ ನೀವು ಲಾಸ್ಟ್ 1 ವೀಕಿನಿಂದ ಟ್ರಾನ್ ನ ಪ್ರೈಸ್ ಎಪ್ರಿಸಿಯೇಷನ್ ನೋಡಿದ್ರಿ ನೀವು. ಆಲ್ಮೋಸ್ಟ್ 1.5 ನಾವು ಸ್ಟಾರ್ಟ್ ಮಾಡುವಾಗ ಈ ಒಂದು ಪ್ರೋಗ್ರಾಮ್, ಈ ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ಅನ್ನು ನಾವು ಸ್ಟಾರ್ಟ್ ಮಾಡುವಾಗ ₹1.48 ನಾನು ಟ್ರಾನ್ ಅನ್ನು ಬೈ ಮಾಡಿದ್ದೆ. ಸೊ ಇವತ್ತಿಗೆ ಈ ಟ್ರಾನ್ ಒಂದು ಆಲ್ಮೋಸ್ಟ್ ಒಂದು 10 ಡೇಸ್ ಅಥವಾ 15 ಡೇಸ್ ಅಲ್ಲಿ ಆಲ್ಮೋಸ್ಟ್ ಹತ್ತಿರ ₹2.30 ತನಕ ರೀಚ್ ಆಗಿದೆ. ಆಲ್ಮೋಸ್ಟ್ 50% ಇಲ್ಲಿ ಗ್ರೋತ್ ಆಗಿದೆ ಆಲ್ಮೋಸ್ಟ್ ಟ್ರಾನ್ಗೆ. ಸೊ ಇದು ಮಾರ್ಕೆಟ್ ಅಲ್ಲಿ ಪಾಪ್ಯುಲರ್ ಆಗ್ತಾ ಉಂಟು ಈ ಟ್ರಾನ್ ಕರೆನ್ಸಿ. ಸೊ ಸಪೋಸ್ ಕ್ರಿಪ್ಟೋ ಬುಲ್ ರನ್ ಅಗೇನ್ ಬಂದ್ರೆ ಈ ಕರೆನ್ಸಿ ಕೂಡ ಆಲ್ಮೋಸ್ಟ್ ಬಿಟ್ಕಾಯಿನ್ ಆಲ್ ಟೈಮ್ ಹೈ ಒಂದು 16 ಲಕ್ಷ ಆದ್ರೆ ಇದು 100% 20 to 25 ರೂಪೀಸ್ ನಮಗೆ ನೋಡ್ಲಿಕ್ಕೆ ಉಂಟು ಫ್ರೆಂಡ್ಸ್. ಈಗ ನಮಗೆ ಇದೊಂದು ಆಪರ್ಚುನಿಟಿ ಆಗಿದೆ. ಸೊ ನಮ್ಮ ಹೋಲ್ಡಿಂಗ್ ಅಲ್ಲಿ ನಾವು ಒಂದು ಟ್ರಾನ್ ಅನ್ನು ನಾವು ಇಟ್ಕೊಳ್ಳೇಬೇಕು ಫ್ರೆಂಡ್ಸ್. ಸೊ ಟ್ರಾನ್ ನ ಬಗ್ಗೆ ನಾನು ಜಸ್ಟ್ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಹೇಳೋದಿದ್ರೆ, ಟ್ರಾನ್ ಆಕ್ಚುಲಿ ಡೆವಲಪ್ ಮಾಡಿದ ಒಂದು ಡೆವಲಪರ್ ಆಗಿದ್ದಾನೆ ಜಸ್ಟಿನ್ ಸನ್ ಅಂತ.
ಫ್ರಮ್ ಆಕ್ಚುಲಿ ಚೈನೀಸ್ ಡೆವಲಪರ್. ಸೊ ಮಾಲ್ಟಾದಲ್ಲಿ ಇವನು ಆಫೀಸ್ ಮಾಡ್ಕೊಂಡಿದ್ದಾನೆ. ಸೊ ಇದು ಕೂಡ ಕರೆನ್ಸಿ ಕೂಡ ನಂಬರ್ 15th ರ್ಯಾಂಕ್ ಅಲ್ಲಿ ಟ್ರೇಡ್ ಆಗ್ತಾ ಉಂಟು. ಇಲ್ಲಿ 24 hours ವಾಲ್ಯೂಮ್ ಕೂಡ ಮೋರ್ ದನ್ 10,000 crores ವಾಲ್ಯೂಮ್ ಇದೆ ಇದಕ್ಕೆ, 24 hours ಎಕ್ಸ್ಚೇಂಜ್ ಗಳ ವಾಲ್ಯೂಮ್. ಸೊ ಅದರಲ್ಲಿ ಕೂಡ ಬೈನಾನ್ಸ್ ನಮ್ಮ ಕ್ರಿಪ್ಟೋ ಕರೆನ್ಸಿ ಅಂದ್ಕೂಡಲೇ ನಾವು ಟ್ರೇಡಿಂಗ್ ಎಲ್ಲಿ ಆಗ್ತದೆ ಅಂತ ನಾವು ಇಂಪಾರ್ಟೆಂಟ್ ನೋಡ್ಲಿಕ್ಕೆ ಉಂಟು. ಯಾಕಂದ್ರೆ ನಂಬರ್ 1 ವರ್ಲ್ಡ್ ಕ್ರಿಪ್ಟೋ ಟ್ರೇಡ್ ಆಗೋ ಒಂದು ಎಕ್ಸ್ಚೇಂಜ್ ಬೈನಾನ್ಸ್. ಸೊ ಬೈನಾನ್ಸ್ ಅಲ್ಲಿ ಟ್ರಾನ್ ನಿಮಗೆ ವಾಲ್ಯೂಮ್ ಇಲ್ಲಿ 100% ಜಾಸ್ತಿ ಕಾಣ್ತಾ ಉಂಟು. ಬಿಕಾಸ್ ಇಸ್ ಏಷ್ಯನ್ ಡೆವಲಪರ್. ಅದೇ ರೀತಿ ಬೈನಾನ್ಸ್ ಕೂಡ ಒನ್ ಆಫ್ ದ ಏಷ್ಯನ್ ಡೆವಲಪರ್ ಆಗಿದ್ದಾನೆ. ಬೈನಾನ್ಸ್ ಕ್ರಿಪ್ಟೋ ಮಾಡಿದವ. ಸೊ ಇವತ್ತಿಗೆ ಅವ ಚೈನಾದಿಂದ ಶಿಫ್ಟ್ ಆಗಿ ಮಾಲ್ಟಾದಲ್ಲಿ ಸೆಟಪ್ ಮಾಡ್ಕೊಂಡಿದ್ದಾನೆ. ಸ್ಟಿಲ್ ಈ ಏಷ್ಯಾ ಬೇಸ್ಡ್ ಈ ಟ್ರಾನ್ ಅನ್ನು ತುಂಬಾ ಜನರು ಯೂಸ್ ಮಾಡಿದ್ರು. ಸೊ ಇದರ ಒಂದು ಫೀಚರ್ ಏನಿದೆ ಅಂದರೆ, ಈಗ ಬಿಟ್ಕಾಯಿನ್ ಒಂದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗ್ಲಿಕ್ಕೆ ಒಬ್ಬನಿಂದ ಇನ್ನೊಬ್ಬನಿಗೆ ಒಂದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಕ್ಕೆ ಆಲ್ಮೋಸ್ಟ್ 6 ಕನ್ಫರ್ಮೇಶನ್ ಅಂದ್ರೆ ಆಲ್ಮೋಸ್ಟ್ ಹಾಫ್ ಅನ್ ಅವರ್ ನಿಂದ 1 hour ತಗೊಳುತ್ತೆ. ಸಮ್ಟೈಮ್ಸ್ ಇಟ್ ಮೇ ವೆರಿ ಫಾಸ್ಟ್ 15 minutes ಕೂಡ ಆಗ್ಬೋದು, ಮತ್ತೆ ಕೆಲವೊಮ್ಮೆ ಮ್ಯಾಕ್ಸಿಮಮ್ 1 hour ಕೂಡ ತಗೊಳುತ್ತೆ. ಅದೇ ರೀತಿ ಇಥೇರಿಯಂ ಸೆಕೆಂಡ್ ಕ್ರಿಪ್ಟೋ ಹೇಳ್ತಾ ಇದ್ದೇನೆ. ಸೊ ಇದು ಕೂಡ ಆಲ್ಮೋಸ್ಟ್ 5 to 10 minutes ತಗೊಳುತ್ತೆ ಒಂದು ಟ್ರಾನ್ಸಾಕ್ಷನ್ ಪಾಸ್ ಮಾಡಕ್ಕೆ. ಅದೇ ರೀತಿ ಬ್ಲಾಕ್ ಚೈನ್, ಟ್ರಾನ್ ಬ್ಲಾಕ್ ಚೈನ್ ಫಾಸ್ಟೆಸ್ಟ್ ಬ್ಲಾಕ್ ಚೈನ್, ಈಗ ಕ್ರಿಪ್ಟೋದಲ್ಲಿರುವ ಫಾಸ್ಟೆಸ್ಟ್ ಬ್ಲಾಕ್ ಚೈನ್ 1 ಸೆಕೆಂಡ್ನಲ್ಲಿ ಆಲ್ಮೋಸ್ಟ್ 25 ಟ್ರಾನ್ಸಾಕ್ಷನ್ ಗಳನ್ನು ಹೊಡಿತದೆ. ಸೊ 1 minute ನಲ್ಲಿ 25,000 ಟ್ರಾನ್ಸಾಕ್ಷನ್ ಗಳನ್ನು ಹೊಡಿತದೆ ಇಮಿಡಿಯೇಟ್ಲಿ. ಸೊ ಇದು ಆಲ್ಮೋಸ್ಟ್ ಮಾಸ್ಟರ್ ಕಾರ್ಡ್ ಮತ್ತು ವೀಸಾದ ಟ್ರಾನ್ಸಾಕ್ಷನ್ ಗಳನ್ನು ಬ್ಲಾಕ್ ಚೈನ್ ಅಲ್ಲಿ ಅಷ್ಟು ಫಾಸ್ಟ್ ಆಗಿ ಮಾಡ್ತಾ ಉಂಟು. ಏನೋ ಅವರು ಆನ್ಲೈನ್ ಇಂಟರ್ನೆಟ್ ಮುಖಾಂತರ ವೀಸಾ ಮತ್ತು ಮಾಸ್ಟರ್ ಕಾರ್ಡ್ 1 ಸೆಕೆಂಡ್ಗೆ 25,000 ಟ್ರಾನ್ಸಾಕ್ಷನ್ ಮಾಡ್ತಾನೆ. ಅದನ್ನೇ ಸೇಮ್ ಅನ್ನು ಡಿಸೆಂಟ್ರಲೈಸ್ ಅಲ್ಲಿ ಬ್ಲಾಕ್ ಚೈನ್ ಅಲ್ಲಿ ಟ್ರಾನ್ ಬ್ಲಾಕ್ ಚೈನ್ 1 ಸೆಕೆಂಡ್ ಒಳಗೆ 25,000 ಟ್ರಾನ್ಸಾಕ್ಷನ್ ಹೊಡಿತದೆ. ಸೊ ಅದಕ್ಕೋಸ್ಕರ ಈ ಒಂದು ಕಾಯಿನ್ ಮಾರ್ಕೆಟ್ ಅಲ್ಲಿ ತುಂಬಾ ಪಾಪ್ಯುಲರ್ ಪಡಿತಾ ಉಂಟು. ಸೊ ಇದರ ಪಾಪ್ಯುಲಾರಿಟಿಯನ್ನು ನೋಡಿಕೊಂಡು ಕೆಲವು ಡೆವಲಪರ್ಸ್ಗಳು ಸ್ಮಾರ್ಟ್ ಕಾಂಟ್ರಾಕ್ಟ್ ಅನ್ನು ಡೆವಲಪ್ ಮಾಡೋ ಬಗ್ಗೆ ಯೋಚನೆ ಮಾಡಿ ಇಲ್ಲೊಂದು 2-3 ಸ್ಮಾರ್ಟ್ ಕಾಂಟ್ರಾಕ್ಟ್ ಡೆವಲಪ್ಮೆಂಟ್ ಆಗಿದೆ ಆಲ್ರೆಡಿ. ಸೊ ಕೆಲವೊಂದು ಈಗ ಬೆಟ್ಟಿಂಗ್ ಸೆಕ್ಷನ್, ಗ್ಯಾಮ್ಲಿಂಗ್ ಸೆಕ್ಷನ್ ಅಲ್ಲಿ ಕೆಲವು ಸ್ಮಾರ್ಟ್ ಕಾಂಟ್ರಾಕ್ಟ್ ಗಳು ವರ್ಕ್ ಆಗ್ತಾ ಉಂಟು. ಅದೇ ರೀತಿ ಈಗ ROI ಬೇಸ್ಡ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಸೆಕ್ಟರ್ ಅಲ್ಲಿ ಕೂಡ ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ವರ್ಕ್ ಆಗ್ತಾ ಉಂಟು ಆಸ್ ಎ ಕಮ್ಯುನಿಟಿ ಫಂಡ್. ಸೊ ಜನರು ಸೇರಿಕೊಂಡು ಒಂದು ಫಂಡ್ ಅನ್ನು ನಡೆಸುವ ಒಂದು ಫಂಡ್ ಅನ್ನು ಟ್ರಾನ್ ಬ್ಲಾಕ್ ಚೈನ್ ಒಬ್ಬ ಡೆವಲಪರ್ ಇಟ್ಸ್ ಫ್ರಮ್ ಆಂಡ್ರೆಸ್ ಫ್ರಮ್ ಸ್ಪೇನ್ ಆಗಿದ್ದಾನೆ. ಸೊ ಅವನೊಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ಅನ್ನು ಕ್ರಿಯೇಟ್ ಮಾಡಿದ್ದಾನೆ. ಸೊ ವೆರಿಫೈಡ್ ಸ್ಮಾರ್ಟ್ ಕಾಂಟ್ರಾಕ್ಟ್. ಸೊ ಈ ಕಮ್ಯುನಿಟಿ ಫಂಡ್ ಯಾವ ರೀತಿ ಗ್ರೋ ಆಗುತ್ತೆ, ಇದರಿಂದ ನಮಗೆ ಎಷ್ಟು ಬೆನಿಫಿಟ್ ಅನ್ನು ಪಡ್ಕೊಳ್ಬಹುದು ಎಂಬುದನ್ನು ನಾನು ನಿಮಗೆ ಇಲ್ಲಿ ತಿಳಿಸಲಿಕ್ಕೆ ಇಚ್ಛಿಸ್ತೇನೆ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ನಾನು ಹೇಳಿದ್ದು ಅದಕ್ಕೆ ಟ್ರಾನ್ ಬಗ್ಗೆ ನಿಮಗೆ ಅವೇರ್ನೆಸ್ ಇದಕ್ಕೆ ಕೊಟ್ಟದ್ದು. ಯಾಕಂದ್ರೆ ಬಿಟ್ಕಾಯಿನ್ ಬಗ್ಗೆ ಪ್ರತಿಯೊಬ್ಬರು ಕೇಳಿರಬಹುದು, ಇಥೇರಿಯಂ ಬಗ್ಗೆ ಕೇಳಿರಬಹುದು, ಆದ್ರೆ ಟ್ರಾನ್ ಬಗ್ಗೆ ಆಲ್ಮೋಸ್ಟ್ ಜನರು ಕೇಳಿರ್ಲಿಕ್ಕಿಲ್ಲ. ಆದ್ರೆ ಈಗ ಅಂದ್ರೆ ಪ್ರೆಸೆಂಟ್ಲಿ ಇದರ ಹೈಪ್ ಇಂದ ಇದರ ಬಗ್ಗೆ ಜನರು ಮಾತಾಡ್ತಾ ಇದ್ದಾರೆ, ಬ್ಲಾಕ್ ಚೈನ್ ಬಗ್ಗೆ. ಸೊ ಜನರು ಇದರ ಅವೇರ್ನೆಸ್ ಪಡಿತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ಇದರ ಬಗ್ಗೆ ಒಂದು ಜಸ್ಟ್ ನಿಮಗೆ ಫೀಚರ್ ಅನ್ನು ಹೇಳಿದೆ. ಯಾಕಂದ್ರೆ ಕ್ರಿಪ್ಟೋ ಅಂದ ಕೂಡಲೇ ತುಂಬಾ ಕಾಯಿನ್ಗಳಿವೆ. ಸೊ ಕಾಯಿನ್ಗಳಲ್ಲಿ ನಾವು ಸಿಲೆಕ್ಟ್ ಮಾಡುವಾಗ ನಂಬರ್ 1 ಕಾಯಿನ್ ಅನ್ನೇ ಸಿಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಟ್ರಾನ್ ಇವತ್ತಿಗೆ ನಮಗೆ ಈಗ ತಗೊಳ್ಬೇಕಿದ್ರೆ ₹2.30 ಬೇಕು ಒಂದು ಟ್ರಾನ್ ತಗೊಳ್ಳಿಕ್ಕೆ. ಸೊ ಯಾವ ಒಂದು ಕಾಯಿನ್ ಬೈನಾನ್ಸ್ ಅಲ್ಲಿ ಟ್ರೇಡ್ ಆಗ್ತದ, ಯಾಕಂದ್ರೆ ನಂಬರ್ ಆಫ್ ಕ್ರೋಸ್ ಟುಗೆದರ್ ವಾಲ್ಯೂಮ್ ಆಗಿದೆ. ಸೊ ಅದರಲ್ಲಿ ಟ್ರೇಡ್ ಆಗುವ ಪ್ರತಿಯೊಂದು ಕಾಯಿನ್ಗಳು ಜೆನ್ಯೂನಿಟಿ ಇರ್ತದೆ. ಸೊ ಅದಕ್ಕೆ ಲಿಕ್ವಿಡಿಟಿ ಇರ್ತದೆ, ಯಾವಾಗ ಕೂಡ ಸೇಲ್ ಆಗುತ್ತೆ. ಸೊ ಅದೇ ರೀತಿ ಟ್ರಾನ್ ನಮಗೆ ಈಗ ಇಂಡಿಯಾದಲ್ಲಿ ಕೂಡ ಈಸಿಯಾಗಿ ಸಿಗ್ತಾ ಉಂಟು. ಯಾಕಂದ್ರೆ ವಜಿರೆಕ್ಸ್ ಎಕ್ಸ್ಚೇಂಜ್ ಅಲ್ಲಿ ಈ ಟ್ರಾನ್ ಕಾಯಿನ್ ಕೂಡ ಇಲ್ಲಿ ಟ್ರೇಡ್ ಆಗ್ತಾ ಉಂಟು. ಸೊ ಇಂಡಿಯಾದಲ್ಲಿ ನಾವು INR ಮುಖಾಂತರ ಈ ಟ್ರಾನ್ ಕಾಯಿನ್ ಅನ್ನು ಬೈ ಮಾಡ್ಕೊಳ್ಬಹುದು ಫ್ರೆಂಡ್ಸ್. ಸೊ ಇದು ನಾನು ಟ್ರಾನ್ ಬಗ್ಗೆ ಮಾತಾಡಿದೆ. ಸೊ ನಾನೀಗ ನನ್ನ ನೆಕ್ಸ್ಟ್ ಸೆಕ್ಷನ್ಗೆ ಹೋಗ್ತಾ ಇದ್ದೇನೆ. ಸೊ ಇದು ಬೈನಾನ್ಸ್ ನಲ್ಲಿ ನಾನು ತೋರಿಸ್ತಿರೋದಾದ್ರೆ ದಿಸ್ ಇಸ್ ದ ಟಾಪೆಸ್ಟ್ ಎಕ್ಸ್ಚೇಂಜ್ ಬೈನಾನ್ಸ್. ಸೊ ಇದರಲ್ಲಿ ನಾವು ಈಗ ಸೊ ಟ್ರಾನ್ ಅಂದ್ರೆ TRX ಅಂತ ಹೇಳ್ತೀವಿ ನಾವು, ಅದರ ಶಾರ್ಟ್ ಫಾರ್ಮ್ TRX. ಸೊ ಇದನ್ನು ನಾನು ಜಸ್ಟ್ ನಿಮಗೆ ತೋರಿಸಲಿಕ್ಕೋಸ್ಕರ ಓಪನ್ ಮಾಡ್ತಾ ಇದ್ದೇನೆ. ನೋಡ್ಕೊಳ್ಳಿ ಫ್ರೆಂಡ್ಸ್, ಇದರ ಚಾರ್ಟ್ ಅನ್ನು ನೀವು ನೋಡ್ಕೊಳ್ಬಹುದು. ಇಲ್ಲಿ ವಾಲ್ಯೂಮ್ ನಿಮಗೆ ಕಾಣ್ತಾ ಇರಬಹುದು, 100% ವಾಲ್ಯೂಮ್ ನೋಡ್ಕೊಳ್ಳಿ ಫ್ರೆಂಡ್ಸ್. $10,000 to $22. ಸೊ ಡಾಲರ್ಸ್ ವಾಲ್ಯೂಮ್ಗಳಿದೆಲ್ಲ. ಸೊ ಇದು ಎಷ್ಟು ಯಾವ ಪ್ರೈಸ್ಗೆ ಟ್ರೇಡ್ ಆಗ್ತದೆ. ಸೊ ಇಂಡಿಯನ್ ಮನಿ ಆಲ್ಮೋಸ್ಟ್ ನಾವೀಗ ವಜಿರೆಕ್ಸ್ ಅಲ್ಲಿ ನೋಡಿದ್ರೆ ₹2.28 ಅಲ್ಲಿ ಟ್ರೇಡ್ ಆಗ್ತಾ ಉಂಟು ಇಲ್ಲಿ ಕೂಡ. ಸೊ ₹2.28 ಅಲ್ಲಿ ಇಲ್ಲಿ ಟ್ರೇಡ್ ಆಗ್ತಾ ಉಂಟು. ಸೊ ಡಾಲರ್ ಅಲ್ಲಿ ಅಷ್ಟಾಗಿ. ಸೊ ಇದು ವಜಿರೆಕ್ಸ್ ಎಕ್ಸ್ಚೇಂಜ್, ಇಂಡಿಯನ್ ಎಕ್ಸ್ಚೇಂಜ್. ಸೊ ಇಲ್ಲಿ ನಾವು KYC ಮಾಡಿಕೊಂಡು ಬಿಟ್ಕಾಯಿನ್ ಮುಖಾಂತರ ಅಥವಾ INR ಮುಖಾಂತರ ನಾವು ಇಲ್ಲಿ ಟ್ರಾನ್ ಎಂಬ ಕರೆನ್ಸಿಯನ್ನು ನಾವು ಇಲ್ಲಿ ಟ್ರೇಡ್ ಮಾಡ್ಕೊಳ್ಬಹುದು. ಸೊ ಇದರ ಚಾರ್ಟ್ ಕೂಡ ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಉಂಟು. ಸೊ ಇಲ್ಲಿ ವಾಲ್ಯೂಮ್ ₹2.29 ಅಲ್ಲಿ ಟ್ರೇಡ್ ಆಗ್ತಾ ಉಂಟು ಲಾಸ್ಟ್ ಫೈನಲ್ ಪ್ರೈಸ್. ಓಕೆ ಫ್ರೆಂಡ್ಸ್, ಈಗ ನಾನು ಹೋಗ್ತಾ ಇರುವಂತಹ ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್. ಸೊ ಇದರ ಬಗ್ಗೆ ಇಂಪಾರ್ಟೆಂಟ್, ಯಾಕಂದ್ರೆ ಟ್ರಾನ್ ಅನ್ನು ನಾವು ಇಲ್ಲಿ ತೆಗೆದಿಟ್ಟರೆ ನಮಗೆ ಆಲ್ಮೋಸ್ಟ್ ಏನಾದ್ರು ಟ್ರಾನ್ ಅಪ್ರಿಸಿಯೇಷನ್ ಸಿಗುತ್ತೆ, ಅದು ಸಿಗುತ್ತೆ. ಸೊ ನಮ್ಮಲ್ಲಿರುವ ಟ್ರಾನ್ಗಳನ್ನು ನಾವು ಹೇಗೆ ಮಲ್ಟಿಪಲ್ ಮಾಡಬಹುದು, ಯಾವ ರೀತಿ 3 times ನಮ್ಮ ಟ್ರಾನ್ಗಳನ್ನು ಮಾಡಿದ್ರೆ ಅದರ ವ್ಯಾಲ್ಯೂಷನ್ ನಮಗೆ ಇನ್ನೂ ಕೂಡ 3 times ಕೊಟ್ಟರೆ ಆಲ್ಮೋಸ್ಟ್ 6 times ನಮಗೆ ಇದರಲ್ಲಿ ಮಾಡ್ಕೊಳ್ಬಹುದು. ಸೊ ಆ ಸಿಸ್ಟಮ್ ಅನ್ನು ನಿಮಗೆ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ. ಸೊ ಇದೇ ಸಿಸ್ಟಮ್ ಫ್ರೆಂಡ್ಸ್, ನಾನು ಪವರ್ ಪಾಯಿಂಟ್ ಅನ್ನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ.
ಓಕೆ ಫ್ರೆಂಡ್ಸ್, ಟ್ರಾನ್ ಬ್ಲಾಕ್ ಚೈನ್ ನಲ್ಲಿ ಡೆಪ್ಲಾಯ್ ಆದ ನ್ಯೂ ಸ್ಮಾರ್ಟ್ ಕಾಂಟ್ರಾಕ್ಟ್ ಟ್ರಾನ್ ಚೈನ್. ಸೊ ಟ್ರಾನ್ ಚೈನ್ ಕ್ರಿಯೇಟರ್ ಆಂಡ್ರಿಯಸ್ ಫ್ರಮ್ ಸ್ಪೇನ್. ಸೊ ಆಲ್ರೆಡಿ ಈಗ ಮಾರ್ಕೆಟ್ ಅಲ್ಲಿ ತುಂಬಾ ಪಾಪ್ಯುಲರ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಅವರು. ಸೊ ಆಲ್ಮೋಸ್ಟ್ ಕ್ರಿಯೇಟರ್ ಆಗಿರುವ ಇವರು, ಇದೊಂದು ಕೋಡಿಂಗ್ ಕ್ರಿಯೇಟರ್ ಆದ ಇವರು LLC ಲೈಸೆನ್ಸ್ ಮುಖಾಂತರ ಈ ಒಂದು ಕಾಂಟ್ರಾಕ್ಟ್ ಅನ್ನು ಕೋಡಿಂಗ್ ಮಾಡಿದ್ದಾರೆ. ಸೊ ಆಲ್ರೆಡಿ ಈ ಕಾಂಟ್ರಾಕ್ಟ್ ಟ್ರಾನ್ ನ ಬ್ಲಾಕ್ ಚೈನ್ ಒಳಗೆ ಡಿಪ್ಲಾಯ್ ಆಗಿದೆ, ಮತ್ತೆ ಇದು ಬ್ಲಾಕ್ ಚೈನ್ ಅಲ್ಲಿ ವೆರಿಫೈ ಆಗಿದೆ. ಸೊ ವೆರಿಫೈ ಇಸ್ ವೆರಿ ಇಂಪಾರ್ಟೆಂಟ್. ವೆರಿಫೈ ಅಂದ್ಕೂಡಲೇ ಈ ಸಿಸ್ಟಮ್ ಅಲ್ಲಿ ಕೋಡಿಂಗ್ ಯಾವ ರೀತಿ ಬರ್ತಿದೆ ಸೊ ಅದೇ ರೀತಿ ನಡೀತೆ. ಯಾಕಂದ್ರೆ ಇಲ್ಲಿ ಥರ್ಡ್ ಪಾರ್ಟಿ ಇಲ್ಲ, ಕಂಪನಿ ಇಲ್ಲ. ಒಮ್ಮೆ ಕಾಂಟ್ರಾಕ್ಟ್ ಡಿಪ್ಲಾಯ್ ಮಾಡಿದ ಮೇಲೆ ಈ ಕಾಂಟ್ರಾಕ್ಟ್ ಅನ್ನು ಜನರೇ ನಡೆಸುದು, ಕಮ್ಯುನಿಟಿ ನಡೆಸುದು ಇದನ್ನು. ಸೊ ಕಮ್ಯುನಿಟಿಯ ಮೇಲೆ ಇದು ಆಧಾರದಲ್ಲಿ ಇದು ನಡೆಯುತ್ತೆ. ಸೊ ಇದರ ಬಗ್ಗೆ ನಾನು ಮುಂದೆ ಹೇಳಲಿಕ್ಕಿದ್ದೇನೆ ಯಾವ ರೀತಿ ಸಿಸ್ಟಮ್ ಕಮ್ಯುನಿಟಿ ಮುಖಾಂತರ ನಡೀತದೆ ಅಂತ. ಫ್ರೆಂಡ್ಸ್, ಈಗ ನಾವು ಹೋಗ್ತಾ ಇದ್ದೇನೆ ಈ ಸ್ಮಾರ್ಟ್ ಕಾಂಟ್ರಾಕ್ಟ್ಗೆ. ಏನು ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂತ? ಸೊ ಇದು ಸ್ಮಾರ್ಟ್ ಕಾಂಟ್ರಾಕ್ಟ್ ಅಲ್ಲಿ ಸೊ ಮಿನಿಮಮ್ ನಮಗೆ ಇಲ್ಲಿ ಈ ಕಮ್ಯುನಿಟಿಯ ಫಂಡಿಗೆ ನಾವು ಒಂದು ಕಾಂಟ್ರಿಬ್ಯೂಟ್ ಮಾಡಿ, ಅಂದ್ರೆ ನಾವು ಈಗ ಚಿಟ್ ಫಂಡ್ ಅಂತ ಕೇಳಿದ್ದೇವೆ. ಸೊ ಒಂದು 20 ಮಂದಿ ಸೇರ್ಕೊಂಡು ಒಂದು ಚಿಟ್ಗೆ ನಾವು ಹಣ ಹಾಕ್ತೇವೆ. ಸೊ ಈ ಪೂಲಿಗೆ ಬರುತ್ತೆ. ಸೊ ಆ ಪೂಲಲ್ಲಿ ಬಿಡ್ ಮಾಡಿ ಅವರು ತೆಗಿತಾರೆ. ಸೊ ಇಲ್ಲಿ ಬಿಡ್ ಮಾಡುವ ಒಂದು ಅವಕಾಶವನ್ನು ತೆಗೆದಿದ್ದಾರೆ. ಇಲ್ಲಿ ಜನರೆಲ್ಲ ಟ್ರಾನ್ಗಳನ್ನು ಒಂದು ಪೂಲಿಗೆ ಡೊನೇಟ್ ಮಾಡ್ತಾರೆ. ಇದರಿಂದ ಪ್ರತಿಯೊಬ್ಬರಿಗೆ ಇದರಿಂದ ಕಾಂಟ್ರಿಬ್ಯೂಷನ್ ಬರುತ್ತೆ. ಆ ಪ್ರೋಗ್ರಾಮ್ ಅಲ್ಲಿ ಕೋಡಿಂಗ್ ಅಲ್ಲಿ ಬರೆದ ರೀತಿಯಲ್ಲಿ ಬರುತ್ತೆ ಫ್ರೆಂಡ್ಸ್. ಸೊ ಇದು ಪ್ಯೂರ್ಲಿ ಪಿಯರ್ ಟು ಪಿಯರ್ ಆಗಿದೆ ಫ್ರೆಂಡ್ಸ್. ಸೊ ಇದು ಪಿಯರ್ ಟು ಪಿಯರ್, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಓನ್ಲಿ ಪಿಯರ್ ಟು ಪಿಯರ್ ಜನರಿಂದ ಜನರೇ ನಡೆಸುವುದು ಇದನ್ನು. ಸೊ ಇದರಲ್ಲಿ ನೀವು ಡೆಪಾಸಿಟ್ ಮಾಡಿದ್ರೆ ಆ ಪೂಲಿಗೆ ಹೋಗುತ್ತೆ ಕಾಂಟ್ರಾಕ್ಟ್ಗೆ. ಸೊ ವಿಡ್ರಾ ಮಾಡೋ ಕೂಡ ಪೂಲಿಂದ ನಿಮ್ಮ ವ್ಯಾಲೆಟ್ಗೆ ಬರುತ್ತೆ 100%. ಇನ್ ಬಿಟ್ವೀನ್ ಯಾರು ಕೂಡ ಇದರಲ್ಲಿಲ್ಲ, ಯಾವುದೇ ಫೀಸ್ಗಳಿಲ್ಲ. ಓನ್ಲಿ ಟ್ರಾನ್ ಚೈನ್, ನಮ್ಮ ಟ್ರಾನ್ ಬ್ಲಾಕ್ ಚೈನ್ ಅಲ್ಲಿ ಏನು ಟ್ರಾನ್ಸಾಕ್ಷನ್ ಫೀಡ್, ಒಂದು ಟ್ರಾನ್ ಏನೋ ಫೀಸ್ ತಗೊಳ್ತದೆ ಒಂದು ಡೆಪಾಸಿಟ್ಗೆ ಆರ್ ವಿಡ್ರಾಗೆ. ಸೊ ಎವ್ರಿಥಿಂಗ್ ವಿಲ್ ಬಿ ಕಂಟ್ರೋಲ್ ಬೈ ದ ಬ್ಲಾಕ್ ಚೈನ್ ಇಟ್ ಸೆಲ್ಫ್. ಥರ್ಡ್ ಪಾರ್ಟಿ ಇಂಟರ್ಫರೆನ್ಸ್ ಇಲ್ಲ. ಸೊ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಪಾರ್ಟ್. ಸೊ ಈ ತರದಲ್ಲಿ ಪ್ರೋಗ್ರಾಮ್ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂದ್ರೆ, ಸೊ ಇಲ್ಲಿ ನಮಗೆ ಮಿನಿಮಮ್ ಸಿಸ್ಟಮ್ಗೆ ಈ ಸ್ಮಾರ್ಟ್ ಕಾಂಟ್ರಾಕ್ಟ್ ಕಮ್ಯುನಿಟಿ ಫಂಡ್ಗೆ ಬರಬೇಕಿದ್ರೆ ಮಿನಿಮಮ್ 100 ಟ್ರಾನ್ ಬೇಕು ಫ್ರೆಂಡ್ಸ್. ಓನ್ಲಿ 100 ಟ್ರಾನ್. ಸೊ 100 ಟ್ರಾನ್ ನ ಇವತ್ತಿನ ವ್ಯಾಲ್ಯೂ ನಾನು ಮೊದಲು ಹೇಳುವಾಗ 150 ರುಪೀಸ್ ಅಂತ ಹೇಳ್ತಿದ್ದೆ. ಆದ್ರೆ ಇವತ್ತಿಗೆ ನಾನು ಅದನ್ನು 230 ರೂಪಾಯಿ ಹೇಳಬೇಕು. ಯಾಕಂದ್ರೆ ಆಲ್ಮೋಸ್ಟ್ 10 ಡೇಸ್ ಅಲ್ಲಿ ಈ ಫಂಡ್ ಆಲ್ಮೋಸ್ಟ್ 50% ಗ್ರೋತ್ ಆಗಿದೆ ಟ್ರಾನ್. ಅದಕ್ಕೋಸ್ಕರ ಟ್ರಾನ್ ನ ವ್ಯಾಲ್ಯೂಷನ್ ಈಗ ಇವತ್ತಿನ ರೇಟಿಗೆ ನಮಗೆ 100 ಟ್ರಾನ್ ತಗೊಳ್ಳಿಕ್ಕೆ ಹತ್ತಿರ 230 ರೂಪಾಯಿ ಬೇಕು ಫ್ರೆಂಡ್ಸ್. ಸೊ ಮಿನಿಮಮ್ ನಾವು 100 ಟ್ರಾನ್ ಇರಲೇಬೇಕು. ಪ್ಲಸ್ ನಮಗೆ ಟ್ರಾನ್ಸಾಕ್ಷನ್ ಫೀಸ್ಗಳಿಗೆ ಅಂತ ಒಂದು 10 ಟ್ರಾನ್ ಅನ್ನು ಎಕ್ಸ್ಟ್ರಾ ನಮ್ಮ ವ್ಯಾಲೆಟ್ ಅಲ್ಲಿ ಇಟ್ಕೊಳ್ಬೇಕು. ಸೊ 110 ಟ್ರಾನ್ ಇಂದ ನಾವು ಕಮ್ಯುನಿಟಿಗೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ಸೊ ಮ್ಯಾಕ್ಸಿಮಮ್ ನಾವು ಫಸ್ಟ್ ಟೈಮ್ ಕೊಡುವಾಗ ಮಿನಿಮಮ್ 100, ಮ್ಯಾಕ್ಸಿಮಮ್ 1 ಲಕ್ಷ ಟ್ರಾನ್. ಇದಕ್ಕಿಂತ ಮೇಲೆ ಕೂಡ ನಾವು ಕಾಂಟ್ರಿಬ್ಯೂಟ್ ಈ ಕಮ್ಯುನಿಟಿಗೆ ಮಾಡೋಕ್ಕಾಗಲ್ಲ. ಸೊ ಇದರದ್ದು ಒಂದು ಫೀಚರ್ಸ್. ಈಗ ನಾವು ಈ ಕಾಂಟ್ರಿಬ್ಯೂಟ್ ಮಾಡಿದ ಮೇಲೆ ಈ ಕಮ್ಯುನಿಟಿ ಫಂಡ್ಗೆ, ಈ ಸ್ಮಾರ್ಟ್ ಕಾಂಟ್ರಾಕ್ಟ್ಗೆ, ಈ ಸ್ಮಾರ್ಟ್ ಕಾಂಟ್ರಾಕ್ಟ್ ಈ ಕಮ್ಯುನಿಟಿ ಫಂಡ್ ನಮಗೆ ಯಾವ ರೀತಿ ವಾಪಸ್ ಡೊನೇಟ್ ಮಾಡುತ್ತೆ, ನಮಗೆ ಯಾವ ರೀತಿ ವಾಪಸ್ ಕೊಡುತ್ತೆ. ಸೊ ಅಕಾರ್ಡಿಂಗ್ ಟು ದ ಕೋಡಿಂಗ್ಸ್ ಏನು ಡಿಪ್ಲಾಯ್ ಮಾಡಲಾಗಿದೆ ಸ್ಮಾರ್ಟ್ ಕಾಂಟ್ರಾಕ್ಟ್ ಅಲ್ಲಿ ಅದೇ ರೀತಿ ನಡೀತೆ. ಇಲ್ಲಿ ಸಿಸ್ಟಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪ್ರತಿಯೊಬ್ಬರು ಈ ಸ್ಕೂಲಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ. ಈಗ ನಾನು 100 ಮಾಡಿರ್ಬೋದು, ಮತ್ತೊಬ್ಬ 150 ಮಾಡಿರ್ಬೋದು, ಮತ್ತೊಬ್ಬ 1000 ಮಾಡಿರ್ಬೋದು, ಮತ್ತೊಬ್ಬ 10,000 ಟ್ರಾನ್ಗಳನ್ನು ಮಾಡಿರ್ಬೋದು, ಮತ್ತೊಬ್ಬ ಮ್ಯಾಕ್ಸಿಮಮ್ 1 ಲಕ್ಷ ಕೂಡ ಮಾಡಿರ್ಬೋದು. ಸೊ ಪ್ರತಿಯೊಬ್ಬರು ಏನು ಸಿಸ್ಟಮ್ ಕೊಡ್ತಾರೆ, ನೀವು ಕಮ್ಮಿ ಕೊಡಿರಿ ಅಥವಾ ಜಾಸ್ತಿ ಕೊಡಿರಿ, ಸಿಸ್ಟಮ್ ಇಂದ ಪ್ರತಿಯೊಬ್ಬರಿಗೆ ಸಿಗುದು ಡೈಲಿ ಎವ್ರಿ 24 ಅವರ್ಸ್ಗೆ 1% ಆಗಿ ಅವ್ರಿಗೆ ನಿಮಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಇವತ್ತು ನೀವು 100 ಟ್ರಾನ್ ಹಾಕಿದ್ರೆ ನಿಮಗೆ ನಾಳೆಯಿಂದ 1 ಟ್ರಾನ್ ಎವ್ರಿ ಡೇ ಬರುತ್ತೆ, ಇಲ್ಲಿಯ ತನಕ ಬರುತ್ತೆ. ಸೊ ಮ್ಯಾಕ್ಸಿಮಮ್ ನಿಮಗೆ 310 ಡೇಸ್ ಅಂದ್ರೆ 310% ಸಿಸ್ಟಮ್ ಇಂದ ನಿಮಗೆ ಕಾಂಟ್ರಿಬ್ಯೂಟ್ ಆಗುತ್ತೆ, ನಿಮಗೆ ವಾಪಸ್ ಬರುತ್ತೆ. ಸೊ ಇಲ್ಲಿ 1% ಆಗಿ ನಮಗೆ ಡೈಲಿ ರಿಟರ್ನ್ ಬರುತ್ತೆ. ಬಟ್ ಮ್ಯಾಕ್ಸಿಮಮ್ 310 ಡೇಸ್ ಅಂದ್ರೆ ಈಗ ಇಲ್ಲಿ ಕಾಂಟ್ರಿಬ್ಯೂಟ್ ಮಾಡುವವರಿಗೆ ಕೂಡ ಒಬ್ಬನಿಗೆ 100 ಟ್ರಾನ್ ಹಾಕಿದ್ರೆ ಅವನಿಗೆ ಮ್ಯಾಕ್ಸಿಮಮ್ 310 ಟ್ರಾನ್ ಅಂದ್ರೆ 1 ಲಕ್ಷ ಟ್ರಾನ್ ಹಾಕಿದ್ರೆ ಅವನಿಗೆ ಮ್ಯಾಕ್ಸಿಮಮ್ 3,10,000 ಟ್ರಾನ್ಗಳನ್ನು ಪಡ್ಕೊಳ್ಬಹುದು. ಅದರ ವ್ಯಾಲ್ಯೂ ಮೇಲೆ ಕೆಳಗೆ ಆಗ್ತಾ ಇರಬಹುದು, ಬಟ್ ಮೇಲೂ ಆಗ್ಬಹುದು, ಕೆಳಗೆ ಆಗ್ಬಹುದು. ದಟ್ ಈಸ್ ಲೆಫ್ಟ್ ಇನ್ ದ ಮಾರ್ಕೆಟ್. ಸೊ ಇಲ್ಲಿ ನಮಗೆ ಮ್ಯಾಕ್ಸಿಮಮ್ ಅಂದ್ರೆ 310% ಅಂದ್ರೆ 3.1x ಅಂತ ನಾನು ಹೇಳ್ತೇನೆ. ಸೊ ಇಲ್ಲಿ ಈಗ ಸಿಸ್ಟಮ್ ಅಲ್ಲಿ ಫ್ರೆಂಡ್ಸ್ 2 ರೀತಿಯ ಒಂದು ಇನ್ವೆಸ್ಟರ್ಸ್ಗಳು ಅಥವಾ ಈ ಕಮ್ಯುನಿಟಿಗೆ ಕಾಂಟ್ರಿಬ್ಯೂಟ್ ಮಾಡಿ ಬರ್ತಾರೆ ಫ್ರೆಂಡ್ಸ್. ಫಸ್ಟ್ ಓನ್ಲಿ ಇನ್ವೆಸ್ಟರ್. ಸೊ ಅವ ಇನ್ವೆಸ್ಟರ್ ಆಗಿಯೇ ಮಾತ್ರ ಉಳಿತಾನೆ, ಕರೆಕ್ಟ್ ಅಲ್ಲ? ಸೊ ಆಸ್ ಎ ಇನ್ವೆಸ್ಟರ್ ಆಗಿ ಇಲ್ಲಿ ಒಬ್ಬ ಬಂದ, ಸೊ ನಾನು ಈ ಕಮ್ಯುನಿಟಿಗೆ ಡೊನೇಟ್ ಮಾಡ್ತೇನೆ, ಸೊ ಈ ಕಮ್ಯುನಿಟಿಯಿಂದ ನನಗೆ ಎಷ್ಟು ಬರ್ತದೆ ನಾನು ಅಷ್ಟನ್ನು ತಗೊಳ್ತೇನೆ, ಇದರ ಬಗ್ಗೆ ನಾನು ಯಾರಿಗೆ ಹೇಳಕ್ ಹೋಗಲ್ಲ. ಸೊ ಆಸ್ ಎ ಇನ್ವೆಸ್ಟರ್ ಆಗಿ ಇಲ್ಲಿ ಅವ ಬಂದ್ರೆ, ಸೊ ಮ್ಯಾಕ್ಸಿಮಮ್ ಅವನಿಗೆ 1% ಅವನಿಗೆ ಡೈಲಿ ಕಮ್ಯುನಿಟಿ ಫಂಡ್ ಇಂದ ಹೊರಗೆ ಅವನ ವ್ಯಾಲೆಟ್ಗೆ ಬರುವಾಗ, ಸೊ ಎವ್ರಿ ಡೇ ಆಗಿ ಅವನಿಗೆ 310 ಡೇಸ್ ಮ್ಯಾಕ್ಸಿಮಮ್ ಬೇಕೇ ಬೇಕು, ಕರೆಕ್ಟ್ ಅಲ್ಲ ಫ್ರೆಂಡ್ಸ್? ಸೊ 1% ಇಂಟು 310, ಸೊ 310% ಒಂದು ಕಂಪ್ಲೀಟ್ ಸೈಕಲ್ ಮುಗಕ್ಕೆ 310 ಡೇಸ್ ಬೇಕು. ಸೊ ಇದು ಆಸ್ ಎ ಇನ್ವೆಸ್ಟರ್. ಸೊ ಸಿಸ್ಟಮ್ ಅಲ್ಲಿ ಯಾವಾಗಲೂ ಏನಿರ್ತಾರೆ ಅಂದ್ರೆ 60% ಮಂದಿ ಅಫಿಲಿಯೇಟ್ ಮಾರ್ಕೆಟರ್ಸ್ ಇರ್ತಾರೆ, 40% ಮಂದಿ ಓನ್ಲಿ ಇನ್ವೆಸ್ಟರ್ ಆಗಿರ್ತಾರೆ. ಸೊ ನಾನು ಮ್ಯಾಕ್ಸಿಮಮ್ ರೇಷಿಯೋ ಹೇಳಿದ್ದು. ಸೊ ಆದ್ರೆ ಯೂಶುವಲ್ ಏನಿರ್ತದೆ 25% ಇನ್ವೆಸ್ಟರ್ ಇರೋದು, 75%ಗಳು ಅಫಿಲಿಯೇಟ್ ಮಾರ್ಕೆಟರ್ಸೇ ಇರೋದು.
ಸೊ ಇದ್ರದ್ದು ನಾನೀಗ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ನಾನು ಹೇಳುದು. ಸೊ ನಾವು ಇಷ್ಟರವರೆಗೆ ನಾವೆಲ್ಲ ಸೆಂಟ್ರಲೈಸೇಷನ್ ಅಲ್ಲಿ ನಾವು ಕೆಲಸ ಮಾಡಿದ್ದೆವು, ಒಂದು ಕಂಪನಿಯಲ್ಲಿ ನಾವು ಕೆಲಸ ಮಾಡಿದ್ದೆವು, ಕಂಪನಿ ಅವರಿಗೆ ಮನಸ್ಸು ಬಂದಾಗೆ ಪ್ಲಾನ್ ಚೇಂಜ್ ಮಾಡ್ತದೆ, ಇಲ್ಲದ್ರೆ 2-3 ದಿವಸದಲ್ಲಿ ಅದನ್ನು ಕ್ಲೋಸ್ ಮಾಡಿಯೇ ಬಿಡುತ್ತೆ ವೆಬ್ಸೈಟ್ ಅನ್ನು. ಸೊ ಇದನ್ನು ನಾವು ನೋಡ್ತಾ ಬಂದಿದ್ದೇವೆ ಲಾಸ್ಟ್ 15 years ಇಂದ. ಆದ್ರೆ ಇಲ್ಲಿ ಈ ಸ್ಮಾರ್ಟ್ ಕಾಂಟ್ರಾಕ್ಟ್ ಅನ್ನು ಏನೂ ಮಾಡೋಕ್ಕಾಗಲ್ಲ, ಎಡಿಟ್ ಮಾಡೋಕ್ಕಾಗಲ್ಲ, ಡಿಲೀಟ್ ಮಾಡೋಕ್ಕಾಗಲ್ಲ. ಸೊ ಇವತ್ತಿಲ್ಲದ್ರೆ ನಾಳೆ ಇದು ನಡೀತಾ ಇರ್ತದೆ. ಎಲ್ಲಿ ತನಕ ಈ ಜನರು ಈ ಕಮ್ಯುನಿಟಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರ, ಪಿಯರ್ ಟು ಪಿಯರ್ ಇದರಲ್ಲಿ ನಡೀತಾ ಇರ್ತದೆ. ಸೊ ಯಾರು ಇದನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ, ಇವನ್ ಡೆವಲಪರ್ ಕೂಡ ಸ್ಟಾಪ್ ಮಾಡೋಕ್ಕಾಗಲ್ಲ. ಸೊ ಡೆವಲಪರ್ಗೆ ಏನಪ್ಪ ಲಾಭ ಈ ಕಾಂಟ್ರಾಕ್ಟ್ ಮಾಡಿ, ಅವನಿಗೆ ಏನು ಸಿಗ್ತಾ ಇಲ್ಲಲ್ಲ. ಸೊ ಆ ಪಾರ್ಟ್ ಬಗ್ಗೆ ಕೂಡ ನಾನು ಬರ್ತಾ ಇದ್ದೇನೆ ನೆಕ್ಸ್ಟ್. ಸೊ ಇಲ್ಲಿ 300% ಪ್ರತಿಯೊಬ್ಬರಿಗೆ ರೂಲ್ಸ್ ಇಸ್ ಸೇಮ್. 1% ನಾಗೆ 310 days ಸಿಗ್ತದೆ ಅವನಿಗೆ, ಪ್ರತಿಯೊಬ್ಬನಿಗೆ. ಸೊ ಎಲ್ಲಿ ತನಕ ಸಿಗುತ್ತೆ ಅಂದ್ರೆ ಎಲ್ಲಿ ತನಕ ಕಮ್ಯುನಿಟಿ ಇದರಲ್ಲಿ ಸಪೋರ್ಟ್ ಮಾಡುತ್ತೆ ಅಲ್ಲಿ ತನಕ ಸಿಕ್ಕೇ ಸಿಗುತ್ತೆ. ಎಲ್ಲಿ ತನಕ ಕಮ್ಯುನಿಟಿ ಸಪೋರ್ಟ್ ಮಾಡಲ್ಲ, ಆಗ ಫಂಡ್ ಅಲ್ಲಿ ಸ್ಮಾರ್ಟ್ ಕಾಂಟ್ರಾಕ್ಟ್ ಫಂಡ್ ಇಲ್ಲದಿದ್ರೆ 100% ಬರಲ್ಲ. ಯಾಕಂದ್ರೆ ಕಮ್ಯುನಿಟಿ ಇಲ್ಲಿ ಬೇಕೇ ಬೇಕು ಇದನ್ನು ನಡೆಸಲಿಕ್ಕೆ. ಇಲ್ಲಿ ಆಟೋಮೆಟಿಕ್ ಆಗಿ ಟ್ರಾನ್ಗಳು ಎಲ್ಲಿಂದ ಬರಲ್ಲ, ಯಾವುದೇ ಟ್ರೇಡ್ ಆಗಲ್ಲ. ಓನ್ಲಿ ಈ ಪೂಲ್ ನಲ್ಲಿ ಎಷ್ಟು ಜನರು ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ ಅದರ ರೇಷದಲ್ಲಿ ಅದು ವಾಪಸ್ ಬರ್ತಾ ಉಂಟು. ಸೊ ಯಾಕಂದ್ರೆ ಇಲ್ಲಿ ಕಾಂಟ್ರಿಬ್ಯೂಟ್ ಮಾಡುವಾಗ ನೀವು 100 ಎಂಟೈರ್ ಅಮೌಂಟ್ ಅನ್ನು ಕಾಂಟ್ರಿಬ್ಯೂಟ್ ಮಾಡ್ತಾ ಬರುತ್ತೆ, ನಿಮಗೆ ಬರುವಾಗ ಪ್ರತಿಯೊಬ್ಬರಿಗೆ ಅದು 1% ಆಗಿ ಬರುತ್ತೆ. ಸೊ ಅದೊಂದು ಇದರ ಫೀಚರ್ ಆಗಿದೆ. ಸೊ ಹಾಗೆ ಇನ್ವೆಸ್ಟರ್ ಪಾರ್ಟ್ ನಾನು ಹೇಳಿದೆ. ಸೊ ಆಸ್ ಅಫಿಲಿಯೇಟ್ ಮಾರ್ಕೆಟರ್ ಆಗಿ ಕೂಡ ಅವನಿಗೆ ಕೂಡ ಕಂಡೀಷನ್ ಸೇಮ್ ಫ್ರೆಂಡ್ಸ್. ಅವನಿಗೆ ಕೂಡ ಮ್ಯಾಕ್ಸಿಮಮ್ ಇಲ್ಲಿ 310% ಪಡ್ಕೊಳ್ಬಹುದು. ಆಸ್ ಎ ಅಫಿಲಿಯೇಟ್ ಮಾರ್ಕೆಟರ್ ಆಗಿ ಅವನಿಗೆ 310 days ಬೇಡ. ಅವನು ಒಂದೇ ದಿವಸದಲ್ಲಿ ಅಥವಾ ಒಂದೇ ಗಂಟೆಯಲ್ಲಿ ಅಥವಾ 10 ದಿವಸದಲ್ಲಿ ಅಥವಾ 12 ದಿವಸದಲ್ಲಿ ಅಥವಾ 1 ತಿಂಗಳಲ್ಲಿ ಅವನು ಈ 310% ಮಾಡ್ತಾನೆ. ಹೇಗೆ ಮಾಡ್ತಾನೆ ಅಂದ್ರೆ ನೋಡಿ, 310% ಇನ್ 4 ಡಿಫ್ರೆಂಟ್ ವೇ ಇಲ್ಲಿ ಅವನಿಗೆ ಸಿಗ್ತದೆ. ಸೊ ಅವನು ಏನು ಮಾರ್ಕೆಟಿಂಗ್ ಮಾಡ್ತಾನೆ ಅದು ಕೂಡ ಅವನ 310% ಅಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ಇಲ್ಲಿ ಯಾವ ರೀತಿ 4 ಡಿಫ್ರೆಂಟ್ ವೇಸ್. ಫಸ್ಟ್ 1% ಡೈಲಿ, ಇದು ಪ್ರತಿಯೊಬ್ಬರಿಗೆ ಬರುತ್ತೆ. ಸೊ ನಾನು ಅಫಿಲಿಯೇಟ್ ಮಾರ್ಕೆಟ್ ಆದ್ರೂ ನನಗೆ ಕೂಡ ಬರುತ್ತೆ, ನಾನು ಕೂಡ ರೆಫರ್ ಮಾಡಿ ನನಗೆ ಕೂಡ ಅದು ನಾನೇನು ಡೆಪಾಸಿಟ್ ಮಾಡಿದ್ರೆ ಅದಕ್ಕೆ 1% ಬಂದೇ ಬರುತ್ತೆ. ಸೊ ನೆಕ್ಸ್ಟ್ ಫ್ರೆಂಡ್ಸ್ 10% ಡೈರೆಕ್ಟ್ ರೆಫರಲ್ ಕಮಿಷನ್. ಸೊ ಯಾವಾಗ ನಾವು ಮತ್ತೊಬ್ಬರನ್ನು ಈ ಸಿಸ್ಟಮ್ಗೆ ನಾವು ಕಮ್ಯುನಿಟಿಗೆ ಗ್ರೋ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೇವಾ, ಮತ್ತೊಬ್ಬ ನನ್ನ ಫ್ರೆಂಡ್ ಅನ್ನು ಇಲ್ಲಿ ಕರ್ಕೊಂಡು ಬರ್ತೇನೆ, ಈ ಕಮ್ಯುನಿಟಿಗೆ ನೀವು ಬೆಳೆಸಿರಿ, ನೀವು ಕೂಡ ನಮ್ಮ ಜೊತೆ ಬಾಳಿರಿ ಅಂತ ನೀವು ಹೇಳುವಾಗ, ಸೊ ಆ ಫಂಡ್ ನಿಮಗೆ ಅವನನ್ನು ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ಅವ ಏನು ಸಿಸ್ಟಮ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾನೆ ಅದರ ಮೇಲೆ 10% ನಿಮಗೆ ಬರುತ್ತೆ. ಕರೆಕ್ಟ್ ಅಲ್ಲ? ಸೊ ಇಮಿಡಿಯೇಟ್ ಸ್ಪಾಟ್ ಅಲ್ಲಿ ಬರುತ್ತೆ. ಸೊ ಅವ ಸಿಸ್ಟಮ್ ಕಮ್ಯುನಿಟಿಗೆ ಕಾಂಟ್ರಿಬ್ಯೂಟ್ ಮಾಡಿದ ಕೂಡಲೇ ನಿಮಗೆ ಅದರ 10% ನಿಮ್ಮ ವಾಲೆಟ್ ಅಲ್ಲಿ ಬಂದು ಕೂತ್ಕೊಳ್ತದೆ. ಒಂದು ಕ್ಲಿಕ್ ಬಟನ್ ಮಾಡಿದ್ರೆ ವಿಡ್ರಾ ಆಗುತ್ತೆ. ಸೊ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಾನು ಹೇಳ್ತೇನೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇದು ಇಂಪಾರ್ಟೆಂಟ್ ಪಾರ್ಟ್ ಫಾರ್ ದ ಅಫಿಲಿಯೇಟ್ ಮಾರ್ಕೆಟರ್ಸ್, ಫಾರ್ ನೆಟ್ವರ್ಕ್ ಮಾರ್ಕೆಟರ್ಸ್ಗೆ ಇದೊಂದು ಇಂಪಾರ್ಟೆಂಟ್ ಪಾರ್ಟ್ ಅಂತ ಹೇಳ್ತಿದ್ದೇನೆ. ಸೊ ಮ್ಯಾಚಿಂಗ್ ಕಮಿಷನ್ಸ್. ಸೊ ಮ್ಯಾಚಿಂಗ್ ಕಮಿಷನ್ ಯಾವ ರೀತಿ ಇರುತ್ತೆ ಅಂದ್ರೆ, ಎಕ್ಸಾಂಪಲ್ ಈಗ ನಾನು ಸಿಸ್ಟಮಿಗೆ 1,000 ಟ್ರಾನ್ ಅನ್ನು ಕಾಂಟ್ರಿಬ್ಯೂಟ್ ಮಾಡಿದ್ದೇನೆ. ಸೊ ನಾನು ನನ್ನ ರೀತಿಯೇ ನನ್ನ ಒಂದು 2 ಫ್ರೆಂಡ್ಸ್ಗಳನ್ನು ರೆಕಮೆಂಡ್ ಮಾಡ್ತೇನೆ. ಸೊ ಅವರು ಏನು ಹೇಳ್ತಾರೆ, ನಾನು 1,000 ಟ್ರಾನ್ ಬೇಡ, ನಾನೊಂದು 10,000 ಟ್ರಾನ್ ಕಾಂಟ್ರಿಬ್ಯೂಟ್ ಮಾಡ್ತೇನೆ. ಸೊ ಇಬ್ಬರು ಸೇರಿ 10,000 ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಒಂದು 10 ಜನರಿಗೆ ನಾನು ರೆಕಮೆಂಡ್ ಮಾಡ್ತೇನೆ. ಟೋಟಲ್ ಒಂದು 10 ಮಂದಿಗೆ 10,000 ಟ್ರಾನ್ ಆಗ್ತಾರೆ. 10,000 ಟ್ರಾನ್ಗೆ ಇವತ್ತಿನ ವ್ಯಾಲ್ಯೂ 10,000 ಟ್ರಾನ್ಗೆ ಆಲ್ಮೋಸ್ಟ್ 23,000 ಆಗ್ತದೆ. ಒಂದು 10 ದಿನದ ಮೊದಲು 15,000 ಕೂಡ ಸಿಗ್ತಿತ್ತು ಇದು. ಓಕೆ, ಒಂದು 23,000 ಅವರು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಇವತ್ತಿನ ರೇಟಿಗೆ. ಸೊ ಇಲ್ಲಿ ಟೋಟಲ್ 10 ಜನರು 10,000ದಾಗೆ ಟೋಟಲ್ 1,00,000 ಟ್ರಾನ್ ಅನ್ನು ಕಾಂಟ್ರಿಬ್ಯೂಟ್ ಮಾಡ್ತಾರೆ ನನ್ನ ಡೈರೆಕ್ಟ್ ರೆಫರ್ ಇಂದ. ಸೊ ಇದರ 10% ನಾನು ಎಫರ್ಟ್ ಮಾಡಿದ್ದು, ನನಗೆ ಬರಲೇಬೇಕು 10%. ಸೊ 10 ಮಂದಿಯಿಂದ 10% ನನಗೆ ಬಂದಿರುತ್ತೆ. ಸೊ ನನಗೆ ಎಷ್ಟು ಬಂದಿರುತ್ತೆ ಫ್ರೆಂಡ್ಸ್, ಟೋಟಲ್ 10,000ದಾಗೆ 10 ಮಂದಿ ಹಾಕಿರುವ ಟೋಟಲ್ 1,00,000 ಟ್ರಾನ್ ಹಾಕಿರ್ತಾರೆ ಅಲ್ಲಿ. ಸೊ ಅದರ 10% 10,000 ಟ್ರಾನ್ ನನಗೆ ಬಂದಿರ್ತದೆ ಫ್ರೆಂಡ್ಸ್. ಸೊ ನಾನು ಸಿಸ್ಟಮ್ಗೆ ಹಾಕಿದ್ದು 1,000 ಟ್ರಾನ್. ಸೊ ನನ್ನ ಲಿಮಿಟ್ 310% ಅಂದ್ರೆ 33,100 ನನ್ನ ಲಿಮಿಟ್. ಈಗ ನನಗೆ ರೆಫರ್ ಕಮಿಷನ್ 10,000 ಬಂದಿದೆ. ಸಿಸ್ಟಮ್ ಅಲ್ಲಿ ನಿಮಗೆ ತೆಗಿಲಿಕ್ಕೆ ಬಿಡುದು ಓನ್ಲಿ 3,100 ಟ್ರಾನ್ಗಳನ್ನು ಮಾತ್ರ. ಸೊ ಉಳಿದ 6,900 ಟ್ರಾನ್ಗಳು ಅಲ್ಲೇ ಉಳಿದಿರ್ತದೆ. ಅದು ನಿಮಗೆ ತೆಗಿಲಿಕ್ಕೆ ಬಿಡಲ್ಲ, ವಿಡ್ರಾ ಮಾಡಲಿಕ್ಕೆ ಬಿಡಲ್ಲ. ಯಾಕಂದ್ರೆ ನೀವು ನಿಮ್ಮ ಲಿಮಿಟ್ ಅನ್ನು ಕ್ರಾಸ್ ಮಾಡಿದೆ ಫ್ರೆಂಡ್ಸ್. ಇಲ್ಲಿ ಏನಾಗ್ತದೆ, ನನ್ನ 1,000 ಮೇಲೆ ROI ನಿಂತು ಹೋಗ್ತದೆ. ನಾನು 310% ಒಂದೇ ದಿವಸದಲ್ಲಿ ಮಾಡಿರ್ತೇನೆ ಇನ್ಸ್ಟೆಡ್ ಆಫ್ 360 days. ಸೊ ನನಗೆ ಸಿಸ್ಟಮಿನಿಂದ ಏನು ಬರಬೇಕು ನಾಳೆಯಿಂದ ಕೂಡ ಈ ಮ್ಯಾಚಿಂಗ್ ಬೋನಸ್ನ ಬ್ಯೂಟಿಯಿಂದ ಅದು ನನಗೆ ಬರಬೇಕಿದ್ರೆ ನಾನು ಪುನಃ ಸಿಸ್ಟಮಿಗೆ ಕಾಂಟ್ರಿಬ್ಯೂಟ್ ಮಾಡಲೇಬೇಕು. ಪುನಃ 1,000 ಎಲ್ಲಿಂದ ನಾನು ಸ್ಟಾರ್ಟ್ ಮಾಡಿದ್ದೇನೆ ಅಲ್ಲಿಂದ ಪುನಃ ನಾನು ರೀಸ್ಟಾರ್ಟ್ ಮಾಡಬೇಕು. ಜಾಸ್ತಿ ಆಗ್ಬೋದು, ಅದಕ್ಕಿಂತ ಕಮ್ಮಿ ಆಗಲ್ಲ. ಸೊ ಎವ್ರಿ ಟೈಮ್ ನಾನು ಅಪ್ಗ್ರೇಷನ್ ಮಾಡ್ತಾ ಇರಬೇಕು. ಸೊ ಇಲ್ಲಿ ಏನು ನಡೀತದೆ ಅಂದ್ರೆ, ಈ ಕಮ್ಯುನಿಟಿಯಲ್ಲಿ ಪ್ರತಿಯೊಬ್ಬರು ಈ ಹೊಸಬ ವ್ಯಕ್ತಿ ಅಥವಾ ಹಳಬ ವ್ಯಕ್ತಿ ಸಿಸ್ಟಮಿಗೆ ಕಾಂಟ್ರಿಬ್ಯೂಟ್ ಮಾಡಲೇಬೇಕು. ಪ್ರತಿಯೊಬ್ಬರು ಈ ಪೂಲ್ ಅನ್ನು ಗ್ರೋ ಮಾಡ್ಕೊಳ್ಳೇಬೇಕು. ಸೊ ಇಲ್ಲಿ ನಾನು 1% ಆಫ್ ದ ROI ಅಂತ ಹೇಳ್ತಿದ್ದೇನೆ. ಅಂದ್ರೆ ಎಕ್ಸಾಂಪಲ್, ಈಗ ನಾನೊಬ್ಬ ವ್ಯಕ್ತಿಯನ್ನು ಇಂಟ್ರೊಡ್ಯೂಸ್ ಮಾಡ್ತೇನೆ, ಅವನು 1,00,000 ಟ್ರಾನ್ ಇಂದ ಬರ್ತಾ ಇದ್ದಾನೆ. ಸೊ ಅವನಿಗೆ ಡೈಲಿ 1% ROI ಅಂದ್ರೆ 1,000 ಟ್ರಾನ್ ಅವನಿಗೆ ಬರ್ತದೆ ಸಿಸ್ಟಮ್ ಇಂದ. ಸೊ ನಾನು ಅವನನ್ನು ರೆಫರ್ ಮಾಡಿದ ನನಗೆ ಕೂಡ ಡೈಲಿ ಆ 1% 1,000 ಟ್ರಾನ್ ನ 30% ನನಗೆ ಬರ್ತದೆ. ಅಂದ್ರೆ 300 ಟ್ರಾನ್ ನನಗೆ ಬರ್ತದೆ ಎವ್ರಿ ಡೇ. ಸೊ ಆ ಸಿಸ್ಟಮ್ ಅಲ್ಲಿ ಆ ವ್ಯಕ್ತಿ 310 ದಿವಸ ಕೂಡ ಇದ್ರೆ ನನಗೆ 310 ದಿವಸ ಕೂಡ 300 ಟ್ರಾನ್ ನನಗೆ ಬರ್ತದೆ. ಸೊ ಒಂದೇ ಥಿಂಗ್, ನನ್ನದು ಯಾವಾಗ 310% ನನ್ನ ಕಂಪ್ಲೀಟ್ ಆಗಿರುತ್ತಾ ಅಲ್ಲಿಂದ ಬರಲ್ಲ. ಸೊ ಬರಬೇಕಿದ್ರೆ ನಾನು
ಪುನಃ ಕಾಂಟ್ರಿಬ್ಯೂಟ್ ಮಾಡಬೇಕು. ಸೊ ಅದೇ ಇದರದ ಒಂದು ಎಕ್ಸ್ಟ್ರೀಮ್ ಫೀಚರ್ ಅಂತ ಹೇಳ್ತಿದ್ದೇನೆ. ಸೊ ಮ್ಯಾಚಿಂಗ್ ಕಮಿಷನ್, ಸೊ ಇದು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದೆ. ಈ 3-10% ಅಲ್ಲಿ ಇದು ಕೂಡ ಇದು ಇನ್ವಾಲ್ವ್ ಆಗಿದೆ. ಸೊ ಲಾಸ್ಟ್ ಒನ್ ಡೈಲಿ ಟಾಪ್ ಸ್ಪಾನ್ಸರ್ ಪ್ರೈಸ್ ಪೂಲ್. ಸೊ ಇದು ಒಂದು ಒನ್ ಆಫ್ ದ ಬ್ಯೂಟಿ, ಈ ಫಂಡ್ ಅನ್ನು ಮೇಲೆ ಕೊಂಡೋಗ್ಲಿಕ್ಕೆ ಇದೊಂದು ಬ್ಯೂಟಿ. ಸೊ ಇದರಿಂದಲೇ ಈ ಫಂಡ್ ಎವ್ರಿ ಡೇ ಗ್ರೋ ಆಗ್ತಾ ಇರೋದು. ನೀವು ಪರ್ಟಿಕ್ಯುಲರ್ ನೋಡಿರ್ಬೋದು, ಮಧ್ಯಾಹ್ನದ ಹೊತ್ತಿಗೆ 1-1.5-2 ಗಂಟೆ ಹೊತ್ತಿಗೆ ಈ ಫಂಡ್ ಆಲ್ಮೋಸ್ಟ್ 10 ಲಕ್ಷ ಟ್ರಾನ್ 20 ಲಕ್ಷ ಟ್ರಾನ್ಗಳು ಒಮ್ಮೆಲೆ ಗ್ರೋ ಆಗ್ತದೆ ಬಿಕಾಸ್ ಆಫ್ ದಿಸ್ ಡೈಲಿ ಟಾಪ್ ಸ್ಪಾನ್ಸರ್ ಪ್ರೈಸ್ ಪೂಲ್. ಇದರಿಂದ ಏನಪ್ಪ ಈ ಪ್ರೈಸ್ ಪೂಲ್? ಇಲ್ಲಿ ಸಿಸ್ಟಮ್ ಅಲ್ಲಿ ಪ್ರತಿ 24 ಗಂಟೆಗೆ ಏನು ಹೊಸ ಟ್ರಾನ್ಗಳು ಕಾಂಟ್ರಿಬ್ಯೂಟ್ ಆಗ್ತದೆ. ಎಕ್ಸಾಂಪಲ್ ಈಗ ಇವತ್ತಿಗೆ 1 ಕೋಟಿ ಹೊಸ ಟ್ರಾನ್ಗಳು ಕಾಂಟ್ರಿಬ್ಯೂಟ್ ಆಗ್ತವೆ, 1 ಕೋಟಿ. ಸೊ ಇದರ 3% ಈ ಪ್ರೈಸ್ ಪೂಲ್ಗೆ ಅಂತ ಸಪರೇಟ್ ಹೋಗುತ್ತೆ. ಅಂದ್ರೆ 1 ಕೋಟಿಯ 3% ಆಲ್ಮೋಸ್ಟ್ 3 ಲಕ್ಷ ಟ್ರಾನ್ಗಳು ಈ ಪ್ರೈಸ್ ಪೂಲ್ಗೆ ಹೋಗ್ತದೆ. ಸೊ ಈ 3 ಲಕ್ಷ ಟ್ರಾನ್ಗಳು ಕೂಡ ಪ್ರೈಸ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗಲ್ಲ. ಸೊ ಪ್ರೈಸ್ ಅಲ್ಲಿ ಇದರ 10%, 3 ಲಕ್ಷದ 10%, 30,000 ಟ್ರಾನ್ಗಳು ಪ್ರೈಸ್ ಪೂಲ್ಗೆ ಕಾಂಟ್ರಿಬ್ಯೂಟ್ ಆಗ್ತದೆ ಆ ಪರ್ಟಿಕ್ಯುಲರ್ ಆ ದಿವಸಕ್ಕೆ. ಇದಕ್ಕೆ ಕಂಡೀಷನ್ ಏನಂದ್ರೆ, ಇಲ್ಲಿ ಡೈರೆಕ್ಟ್ ರೆಫರ್ ಮಾಡುವವರು ಯಾರೆಲ್ಲ ಹೈಯೆಸ್ಟ್ ಡೈರೆಕ್ಟ್ ರೆಫರ್ ಅಲ್ಲಿ ಹೈಯೆಸ್ಟ್ ಟ್ರಾನ್ಗಳನ್ನು ಸಿಸ್ಟಮ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಅವರು ಈ ಪ್ರೈಸ್ ಪೂಲ್ ಇಂದ 4 ವ್ಯಕ್ತಿಗಳು ಪ್ರೈಸ್ ಅನ್ನು ಪಡ್ಕೊಳ್ತಾರೆ. ಸೊ ಈ 30,000 ಟ್ರಾನ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು 4 ವ್ಯಕ್ತಿಯಲ್ಲಿ ಹೋಗ್ತದೆ. ಹೈಯೆಸ್ಟ್ ಡೈರೆಕ್ಟ್ ರೆಫರ್ ಮಾಡಿದ ವ್ಯಕ್ತಿಗೆ ಟ್ರಾನ್ ಅನ್ನು ಯಾರು ಹೈಯೆಸ್ಟ್ ಡೈರೆಕ್ಟ್ ರೆಫರ್ ಮಾಡಿದ್ದಾನೆ, ಸೊ ಅವನಿಗೆ ಫಸ್ಟ್ ಪ್ಲೇಸ್ ಹೋಗ್ತದೆ. ಸೊ ಇದರ 40% ಅಂದ್ರೆ 30,000 ಟ್ರಾನ್ 30%, 12,000 ಟ್ರಾನ್ ಅವನಿಗೆ ಪ್ರೈಸ್ ಅಲ್ಲಿ ಹೋಗ್ತಾ ಉಂಟು. ಸೊ ನೆಕ್ಸ್ಟಿನ ವ್ಯಕ್ತಿಗೆ 30%, ಅದು ಕೂಡ 9,000 ಟ್ರಾನ್ಸ್. ಅದರ ನೆಕ್ಸ್ಟಿನ ವ್ಯಕ್ತಿಗೆ 20%, ಅದೊಂದು 6,000 ಟ್ರಾನ್ಸ್. ಲಾಸ್ಟಿನ ವ್ಯಕ್ತಿಗೆ 10%, ಅದೊಂದು 3,000 ಟ್ರಾನ್. ಈ ರೀತಿ 30,000 ಟ್ರಾನ್ಗಳು 4 ಟಾಪ್ ರೆಫರ್ಗಳಿಗೆ ಪ್ರೈಸ್ ಪೂಲ್ ಇಂದ ಡಿಸ್ಟ್ರಿಬ್ಯೂಟ್ ಆಗ್ತದೆ ಇಮಿಡಿಯೇಟ್ಲಿ ಆನ್ ದ ಸ್ಪಾಟ್, ಕ್ಲೋಸಿಂಗ್ ಆದ ಕೂಡಲೇ ಎವ್ರಿ 24 ಅವರ್ಸ್ಗೆ. ಸೊ ಅಲ್ಲಿ ಏನಾಯ್ತು, ಆ 3 ಲಕ್ಷದಿಂದ 30,000 ಟ್ರಾನ್ ಹೊರಗೆ ಹೋಯ್ತು. 270 ಲಕ್ಷ ಟ್ರಾನ್ಗಳು, 2,70,000 ಟ್ರಾನ್ಗಳು 2.7 ಲ್ಯಾಕ್ಸ್ ಆ ಸಿಸ್ಟಮ್ ಅಲ್ಲೇ ಉಳಿಯಿತು ಪ್ರೈಸ್ ಪೂಲ್ ಅಲ್ಲಿ. ಈಗ ಏನಾಗ್ತದೆ ಫ್ರೆಂಡ್ಸ್, ನೆಕ್ಸ್ಟ್ 24 ಅವರ್ಸ್ ನೆಕ್ಸ್ಟ್ ಡೇ ಅಲ್ಲಿ ಪುನಃ ಅಷ್ಟೇ ಟ್ರಾನ್ ಬಂದಿರಬಹುದು. ಪುನಃ ಎಕ್ಸಾಂಪಲ್ 1 ಕೋಟಿ ಟ್ರಾನ್ ಬಂತು ಅಂತ ಇಟ್ಕೊಳ್ಳಿ, 3 ಲಕ್ಷ ಟ್ರಾನ್ ಸಿಸ್ಟಮ್ಗೆ ಪುನಃ ಆಡ್ ಆಯ್ತು. ಸೊ ಅದರಲ್ಲಿ ಮುಂದಿನ ಮೊದಲನ 2,70,000 ಪ್ಲಸ್ ಇದು 5,70,000 ಇದರಲ್ಲಿ ಸಿಸ್ಟಮ್ ಅಲ್ಲಿ ಇದೆ. ಸೊ ಅದರ 10% ಪುನಃ ರೀಇನ್ವೆಸ್ಟ್ ಆಗ್ತದೆ. ಸೊ ಅದೇನಾಗ್ತದೆ ಅಂದ್ರೆ ಎವ್ರಿ ಟೈಮ್ ರೀಸೈಕಲ್ ಆಗ್ತದೆ. ಸೊ ಈ ಪ್ರೈಸ್ ಪೂಲ್ ಪ್ರತಿ ದಿವಸ ಬೆಳೀತಾ ಹೋಗ್ತದೆ, ದೊಡ್ಡ ಆಗ್ತದೆ. ಸೊ ಅಟ್ ದ 1 or 2 months ನಂತರ ನಾವು ನೋಡಬಹುದು. ಸೊ ಈ ಪ್ರೈಸ್ ಪೂಲ್ ಅಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಬರುವವನಿಗೆ 1 ಲಕ್ಷ ಟ್ರಾನ್ ಸಿಗ್ಬಹುದು. ಹಾಗೆ ಇಲ್ಲಿ ಜನರು ರೆಫರ್ ಮಾಡ್ಲಿಕ್ಕೆ ಆದಷ್ಟು ಟ್ರೈ ಮಾಡ್ತಾರೆ ಆ ಪ್ರೈಸ್ ಅನ್ನು ಪಡ್ಕೊಳ್ಳಿಕ್ಕೆ. ಸೊ ಇದರಿಂದ ಈ ಫಂಡ್ ಇನ್ನೂ ಕೂಡ ಫಾಸ್ಟ್ ಗ್ರೋ ಆಗ್ತದೆ. ಸೊ ಈ ಪ್ರೈಸ್ ಪೂಲ್ ಅಲ್ಲಿ ಕೂಡ ಜನರು ಅಚೀವ್ ಆದ್ರೆ ಅವರ 310% ಅಲ್ಲಿ ಅದು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ROI, ಮ್ಯಾಚಿಂಗ್ ಕಮಿಷನ್ಸ್ ಮತ್ತೆ ಡೈರೆಕ್ಟ್ ರೆಫರಲ್ ಮತ್ತು ಪ್ರೈಸ್ ಪೂಲ್ ಈ 4 ಕೂಡ ಇದರಲ್ಲಿ ಆಡ್ ಆಗಿರುತ್ತೆ. ಸೊ ಇದೇ ಒಂದು ಸಿಸ್ಟಮ್ ಅನ್ನು ಎವ್ರಿ ಟೈಮ್ ರಿಪೀಟ್ ಮಾಡುತ್ತೆ. ಪ್ರತಿಯೊಬ್ಬರ ಸಿಸ್ಟಮ್ಗೆ ಕಾಂಟ್ರಿಬ್ಯೂಟ್ ಮಾಡಲೇಬೇಕು. ಇದರಿಂದ ಈ ಫಂಡ್ ಇನ್ನೂ ಕೂಡ ಜಾಸ್ತಿ ಗ್ರೋ ಆಗ್ತದೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಪಾರ್ಟ್ಗೆ ಹೋಗುವ ಫ್ರೆಂಡ್ಸ್. ಸೊ ಇದೊಂದು ನಾನು ಹೇಳಿದ ಎಕ್ಸಾಂಪಲ್. ಈಗ ನಿಮ್ಮ ಒಂದು 6 ಜನ ಫ್ರೆಂಡ್ಸ್ ಅನ್ನು ರೆಕಮೆಂಡ್ ಮಾಡಿರ್ಬೋದು. ಸೊ ಒಬ್ಬ ಫ್ರೆಂಡ್ಸ್ 3,000 ಟ್ರಾನ್ ಇಂದ ಬಂದಿರಬಹುದು. ಸೊ 10% 300 ಟ್ರಾನ್ ನಿಮಗೆ ಇಮಿಡಿಯೇಟ್ ಬರುತ್ತೆ. ಮತ್ತೊಬ್ಬ ಫ್ರೆಂಡ್ಸ್ 600 ಟ್ರಾನ್ ಅನ್ನು ಕಾಂಟ್ರಿಬ್ಯೂಟ್ ಮಾಡಿರ್ಬೋದು, ಅಲ್ಲಿ 10% ನಿಮಗೆ ಇಮಿಡಿಯೇಟ್ ಬಂತು. ಮತ್ತೊಬ್ಬ ವ್ಯಕ್ತಿ 1000 ಟ್ರಾನ್ ಕಾಂಟ್ರಿಬ್ಯೂಟ್ ಮಾಡಿರ್ಬೋದು, ಸೊ 100 ಟ್ರಾನ್ಗಳು ಇಮಿಡಿಯೇಟ್ ಬಂತು ನಿಮಗೆ. ಸೊ ಮತ್ತೊಬ್ಬ ವ್ಯಕ್ತಿ 7,000 ಟ್ರಾನ್ ಹಾಕಿರ್ಬೋದು, ಎಷ್ಟೇ ಹಾಕಿರ್ಬೋದು ಅವರು. ಸೊ ಮಿನಿಮಮ್ 100 ಹಾಕಲೇಬೇಕು, ಮ್ಯಾಕ್ಸಿಮಮ್ 1 ಲಕ್ಷ. ಸೊ ಅದರ 10% ನಿಮಗೆ ಇಮಿಡಿಯೇಟ್ ಬಂದೇ ಬರುತ್ತೆ. 100 ಟ್ರಾನ್ ಹಾಕಿದ್ರೆ 10 ಟ್ರಾನ್ ಬರುತ್ತೆ. ಸೊ ಇಲ್ಲಿ ಏನಾಗ್ತದೆ, ನಿಮ್ಮ ಟೋಟಲ್ ನಿಮ್ಮ 310% ಅಲ್ಲಿ ಇದು ಕೂಡ ಆಡ್ ಆಗಿರ್ತದೆ 100%. ಸೊ ಇದರ ಲಿಮಿಟ್ ಅದೇ ಹೇಳ್ತೇವೆ, ಆಲ್ ದ ಕಮಿಷನ್ ಆರ್ ಅಪ್ಲೈ ಟುವರ್ಡ್ಸ್ ದ 3.1x ಲಿಮಿಟ್. ಸೊ ಈ ಲಿಮಿಟ್ ಅಪ್ಲಿಕೇಬಲ್ ಆಗೇ ಆಗ್ತದೆ. ಡೈರೆಕ್ಟ್ ರೆಫರ್ ಕೂಡ ಇದ್ರೆ ಲಿಮಿಟ್ ಆಗ್ತದೆ. ಓಕೆ ಫ್ರೆಂಡ್ಸ್, ಈಗ ಮ್ಯಾಚಿಂಗ್ ಕಮಿಷನ್ಸ್ ಇದೇ ಇಂಪಾರ್ಟೆಂಟ್ ಫ್ಯಾಕ್ಟರ್. ಪ್ಯಾಸಿವ್ ಇನ್ಕಮ್, ಅಫಿಲಿಯೇಟ್ ಮಾರ್ಕೆಟ್ ಇದನ್ನೇ ನೋಡ್ತಾ ಇದ್ದಾರೆ, ಈ ಪ್ಯಾಸಿವ್ ಇನ್ಕಮ್. ಸೊ ಈ ಪ್ಯಾಸಿವ್ ಇನ್ಕಮ್ ಇಂದ ನಾವು ಟೀಮ್ ಮಾಡ್ಕೊಂಡು ಇದರಿಂದ ಬೆನಿಫಿಟ್ ಅನ್ನು ಪಡ್ಕೊಳ್ಬಹುದು. ಇಲ್ಲಿ ಏನಾಗುತ್ತೆ ಅಂದ್ರೆ ಫ್ರೆಂಡ್ಸ್, ಇಲ್ಲಿ ನೀವು ಫಸ್ಟ್ ಲೆವೆಲ್ ನೀವು ಪ್ರತಿಯೊಬ್ಬರ ನಿಮ್ಮ ಡೈರೆಕ್ಟ್ ರೆಫರ್ಗಳು ನಿಮ್ಮ ಫಸ್ಟ್ ಲೆವೆಲ್ ಆಗಿರ್ತಾರೆ. ಸೊ ಫಸ್ಟ್ ಲೆವೆಲ್ ನಿಂದ ಅವರಿಗೆ ಏನು ROI ಬರ್ತಾ ಉಂಟು, ಅವರ ಇನ್ವೆಸ್ಟ್ಮೆಂಟ್ ಅವರಿಗೆ 1% ROI ಬರ್ತದಲ್ಲ, ಆ ROI ಮೇಲೆ 30% ನಿಮಗೆ ಬರ್ತದೆ ನಿಮ್ಮ ಫಸ್ಟ್ ಲೆವೆಲ್ ಇಂದ. ಅದೇ ರೀತಿ ನಿಮ್ಮ ಸೆಕೆಂಡ್ ಲೆವೆಲ್ ಟು 5th ಲೆವೆಲ್ ತನಕ 10% ROI ಮೇಲೆ ಬರ್ತದೆ. ಸೊ ನಿಮಗೆ ಪ್ರತಿಯೊಂದು ಲೆವೆಲ್ ನ ಮ್ಯಾಚಿಂಗ್ ಕಮಿಷನ್ ಬೇಕಂತ ಇದ್ರೆ, ಸೊ ಈಚ್ ಲೆವೆಲ್, ಈಗ ಸೆಕೆಂಡ್ ಲೆವೆಲ್ ಈಗ ನಿಮ್ಮ ವ್ಯಕ್ತಿ ಇಂಟ್ರೊಡ್ಯೂಸ್ ಆಗುವಾಗ, ಅಂದ್ರೆ ನಿಮ್ಮ ಡೈರೆಕ್ಟ್ ನ ಕೆಳಗಡೆ ಮತ್ತೊಬ್ಬ ಇಂಟ್ರೊಡ್ಯೂಸ್ ಆಗುವಾಗ ನಿಮ್ಮ ಸೆಕೆಂಡ್ ಲೆವೆಲ್ ಆಗ್ತದೆ. ಸೊ ಸೆಕೆಂಡ್ ಲೆವೆಲ್ ನ 10% ಬರಬೇಕಿದ್ರೆ ನೀವು 2 ಡೈರೆಕ್ಟ್ ಕೊಡಲೇಬೇಕು, 2 ಡೈರೆಕ್ಟ್ಸ್ ಕಂಪಲ್ಸರಿ. ಸೊ ನಿಮ್ಮ ಪ್ರತಿ ಒಂದು ಲೆವೆಲ್ ಅಪ್ ಲೈನ್ ಓಪನ್ ಆಗುವಾಗ ನೀವು ಇನ್ನೊಂದು ಡೈರೆಕ್ಟ್ ಓಪನ್ ಮಾಡ್ತಾ ಹೋಗಬೇಕು. ಸೊ 3ನೇ ವ್ಯಕ್ತಿಯಿಂದ ಅಲ್ಲಿ ಲೆವೆಲ್ಗೆ ಬಂದಾಗ ಸೊ 3 ಡೈರೆಕ್ಟ್ ನಿಮ್ಗೆ ಬೇಕೇ ಬೇಕು. ಸೊ ಸಪೋಸ್ 4ನೇ ವ್ಯಕ್ತಿ ಬಂದ, ಸೊ 4 ಡೈರೆಕ್ಟ್ ಬೇಕೇ ಬೇಕು. ಒಂದು ವೇಳೆ ನಿಮ್ದು ಇಲ್ಲಿ ಒಬ್ಬರನ್ನು ಮಾತ್ರ ನೀವು ರೆಕಮೆಂಡ್ ಮಾಡಿದ್ರೆ ಮತ್ತೆ ಆ ವ್ಯಕ್ತಿ ಫುಲ್ 15 ಲೆವೆಲ್ ತನಕ ವರ್ಕ್ ಮಾಡ್ತಾ ಇದ್ದಾನೆ ಅಂದ್ರೆ ನಿಮಗೆ ಆ ಫಸ್ಟಿನ ವ್ಯಕ್ತಿಯಿಂದ ಮಾತ್ರ 30% ಬರೋದು. ಸೊ ಉಳಿದವರಿಂದ ಬರಬೇಕಿದ್ರೆ ನೀವು ಕೂಡ ಅದೇ ರೀತಿ 15 ಡೈರೆಕ್ಟ್ಸ್ ಗಳನ್ನು ಇಲ್ಲಿ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಸೊ ಟೋಟಲ್ ಇಲ್ಲಿಂದ ಇಲ್ಲಿವರೆಗೆ 15 ಲೆವೆಲ್ಸ್ ತನಕ ಆಲ್ಮೋಸ್ಟ್ 135% ಡಿಸ್ಟ್ರಿಬ್ಯೂಷನ್ ಆಗ್ತಾ ಉಂಟು. 135% ಆಫ್ ದ
ROI. ಸೊ ROI ಎಷ್ಟು ಬರ್ತುಂಟು? ROI ಪ್ರತಿಯೊಬ್ಬರಿಗೆ ಬರೋದು 1%. ಸೊ 135% ಆಫ್ ಇದು ಅಂದ್ರೆ 1.35% 15 ಲೆವೆಲ್ ತನಕ ಡಿಸ್ಟ್ರಿಬ್ಯೂಷನ್ ಆಗ್ತಾ ಉಂಟು. ಸೊ ಡಿಸ್ಟ್ರಿಬ್ಯೂಷನ್ ಆಫ್ ದ ಫಂಡ್ ಇದು ನಾನು ಆಕ್ಚುಲಿ ಹೇಳ್ತಾ ಇರೋದು. ಸೊ ಟೋಟಲ್ 2.35% ಟೋಟಲ್ ಎವ್ರಿ ಡೇ ಡಿಸ್ಟ್ರಿಬ್ಯೂಷನ್ ಆಗ್ತದೆ, ಎವ್ರಿ ಡೇ. ಸೊ ಇದು ಒಂದು ಕ್ಯಾಲ್ಕುಲೇಷನ್ ನಾನು ಈಗ ತೋರಿಸಿದ್ರೆ, ಯಾಕಂದ್ರೆ ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೇನೆ ನಾನು ಇದರ ಏನಂತ ವಿಷಯ. ಸೊ 2.35% ಡಿಸ್ಟ್ರಿಬ್ಯೂಷನ್ ಆಗ್ತದೆ. ಮಾತ್ರ ಇದು ಯಾವಾಗ ಆಗುತ್ತೆ? ಪ್ರತಿಯೊಬ್ಬರು 15 ಡೈರೆಕ್ಟ್ ಮಾಡಿ 15 ಲೆವೆಲ್ ತನಕ ಹೋದ್ರೆ ಮಾತ್ರ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಸೊ ಆಸ್ ಯೂಶುವಲ್ ನಾವು ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ಹೋದಾಗ 2, 4, 8, 16, 32, 64 ಈ ತರ ಸಿಸ್ಟಮ್ ಆಗುದೇ ಇಲ್ಲ. ಕೆಲವರು ಮಾಡ್ತಾರೆ, ಕೆಲವರು ಮಾಡಲ್ಲ. ಸೊ ಕೆಲವರು ಇನ್ವೆಸ್ಟರ್ ಆಗಿ ಬರ್ತಾರೆ, ಕೆಲವರು ಅಫಿಲಿಯೇಟ್ ಮಾರ್ಕೆಟ್. ಸೊ 15 ಲೆವೆಲ್ ಫಿಲ್ ಆಗಲ್ಲ. ಸೊ ಇದ್ರ ಆಲ್ಮೋಸ್ಟ್ ಈ 135% ನ 50% ಮಾತ್ರ ನೀವು ಸಿಸ್ಟಮ್ ಇಂದ ಹೊರಗೆ ಹೋಗಬಹುದು. ಆಲ್ಮೋಸ್ಟ್ ನೀವು 0.7% ಪಡ್ಕೊಂಡ್ರು ಕೂಡ 1.7% ಡಿಸ್ಟ್ರಿಬ್ಯೂಷನ್ ಪರ್ ಡೇ ಆಗ್ಬಹುದು ಫ್ರೆಂಡ್ಸ್. ಈಗ ನಾವು ನೆಕ್ಸ್ಟ್ ಸೆಕ್ಷನ್ಗೆ ಹೋಗುವ. ಸೊ ನಾನು ಇದು ಪ್ರೈಸ್ ಪೂಲ್ ಬಗ್ಗೆ ನಾನು ಆಲ್ರೆಡಿ ಮಾತಾಡಿದ್ದೇನೆ ಈಗ. ಸೊ ಪ್ರೈಸ್ ಪೂಲ್ ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಆಗ್ತದೆ ಅಂತ, ಸೊ ಇದ್ರ ಬಗ್ಗೆ ನಾನು ಪುನಃ ರಿಪೀಟ್ ಮಾಡಲ್ಲ. ಸೊ ಇದ್ರದ್ದು ಇನ್ನೊಂದು ಫ್ಯಾಕ್ಟರ್ ಲಿಮಿಟೇಷನ್ಸ್. ಇಲ್ಲಿ ನಮಗೆ ಯಾವಾಗಲೂ ಟಾಪ್ ಅಪ್ ಮಾಡೋಕ್ಕಾಗಲ್ಲ, ರೀಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಸಪೋಸ್ ನೀವು ಫಸ್ಟ್ ಸಿಸ್ಟಮ್ 100 ಕ್ರೋನ್ ಅಲ್ಲಿ ಬಂದ್ರೆ, ಸೊ ನೆಕ್ಸ್ಟ್ ನೀವು ಅದಕ್ಕೆ ಟಾಪ್ ಅಪ್ ಮಾಡಬೇಕಿದ್ರೆ ನಿಮ್ಮ 310% ಆಗಿರ್ಬೇಕು, 310% ಆಗ್ಲೇಬೇಕು. ಇಲ್ಲದಿದ್ರೆ ನಿಮಗೆ ಅದು ಪುನಃ ರೀಟಾಪ್ ಅಪ್ ಅಥವಾ ರೀಇನ್ವೆಸ್ಟ್ ಮಾಡಲಿಕ್ಕೆ ಬಿಡಲ್ಲ. ಕಂಪೌಂಡಿಂಗ್ ಸ್ಟ್ರಾಟಜಿ ಅದು ಯಾವುದೂ ಇರಲ್ಲ. ಸೊ ಮ್ಯಾಕ್ಸಿಮಮ್ ನಿಮಗೆ ಫಸ್ಟ್ ಟೈಮ್ ಆಗುವಾಗ 1 ಲಕ್ಷ ಟ್ರಾನ್ ತನಕ ಆಗ್ಬಹುದು. ಈಗ ಸೆಕೆಂಡ್ ಟೈಮ್ ಒಂದು ನಿಮ್ದು 310% ನೀವು ಬೇಗ ಕೂಡ ಮುಗಿರ್ಬೋದು, 2 ದಿವಸದಲ್ಲಿ ಮುಗಿದಿರ್ಬೋದು ಅಥವಾ 1 ತಿಂಗಳಲ್ಲಿ ಮುಗಿದಿರ್ಬೋದು. ಸೊ ಸೆಕೆಂಡ್ ಟೈಮ್ ನೀವು ಡೆಪಾಸಿಟ್ ಮಾಡುವಾಗ ಮಿನಿಮಮ್ ನೀವು ಮೊದಲು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ ಅಲ್ಲಿಂದಲೇ ಮಾಡ್ಕೊಳ್ಬೇಕಾಗುತ್ತೆ. ಆದ್ರೆ ಸೆಕೆಂಡ್ ಟೈಮ್ ಅಲ್ಲಿ ನಿಮಗೆ 3 ಲಕ್ಷ ತನಕದ ಲಿಮಿಟ್ ಇರ್ತದೆ. ಸೊ ಸೆಕೆಂಡ್ ಟೈಮ್ ಅಲ್ಲಿ ನೀವು 3 ಲಕ್ಷ ತನಕ ಟ್ರಾನ್ ಅನ್ನು ಇದು ಮಾಡ್ಕೊಳ್ಬಹುದು. ಸೊ ಸೆಕೆಂಡ್ ಲಿಮಿಟ್ ಆದ್ಮೇಲೆ ನೀವು ಥರ್ಡ್ ಸೈಕಲ್ 310% ಮುಗ್ದ ಮೇಲೆ ಥರ್ಡ್ ಸೈಕಲ್ ನೀವು ಅಪ್ ಟು 9 lakhs ಟ್ರಾನ್ ಕೂಡ ನೀವು ನಿಮ್ಮ ಕಮ್ಯುನಿಟಿಗೆ ನೀವು ಕಾಂಟ್ರಿಬ್ಯೂಟ್ ಮಾಡಬಹುದು. ಸೊ ಲಾಸ್ಟ್ ಲೆವೆಲ್ ನಂತರ ನೀವು 20 lakhs ಟ್ರಾನ್ ತನಕ ಮಾತ್ರ ಮ್ಯಾಕ್ಸಿಮಮ್ ಹಾಕ್ಲಿಕ್ಕೆ ಆಗ್ತದೆ, ಅದಕ್ಕಿಂತ ಮೇಲೆ ಹಾಕಲ್ಲ. ಯಾಕಂದ್ರೆ ಇಲ್ಲಿ ವೇಲ್ಸ್ ಗಳಿಗೆ ಬರಕ್ಕೆ ಇಲ್ಲಿ ಸಿಸ್ಟಮ್ ಅಲ್ಲಿ ಆಪರ್ಚುನಿಟಿ ಇಲ್ಲ, ಅಕಾರ್ಡಿಂಗ್ ಟು ದ ಲಿಮಿಟೇಷನ್ ಅಲ್ಲಿ ನಡೆಯುತ್ತೆ. ಸೊ ಇದು ಸ್ಮಾರ್ಟ್ ಕಾಂಟ್ರಾಕ್ಟ್ ಇಂದ ಇದನ್ನು ಯಾರು ಅವಾಯ್ಡ್ ಮಾಡೋಕ್ಕಾಗಲ್ಲ. ಇಲ್ಲಿ ಎಷ್ಟು ಹಾಕ್ಬೇಕು ಅಷ್ಟೇ ಹಾಕಬೇಕು, ಎಷ್ಟು ಬರ್ತದೆ ಅಷ್ಟೇ ಬರ್ತದೆ, ಅದಕ್ಕಿಂತ ಜಾಸ್ತಿ ಇಲ್ಲಿ ಬರಲ್ಲ. ಸೊ ಅನ್ಲಿಮಿಟೆಡ್ ಸೈಕಲ್ಸ್ ಇಲ್ಲಿ 4th ಡೆಪಾಸಿಟ್ ನಂತರ ಅನ್ಲಿಮಿಟೆಡ್ ಸೈಕಲ್ಸ್ ಗಳನ್ನು ಮಾಡ್ಕೊಳ್ಬಹುದು. ಈಗ ಇದು ಈ ಫ್ಯಾಕ್ಟರ್ ನೀವು 100% ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು ಫ್ರೆಂಡ್ಸ್. ಇದೇ ಇದರದ್ದು ಮೈನ್ ಸ್ಟ್ರಾಟಜಿ ಅಂತ ಹೇಳ್ತೀವಿ ನಾವು. ಈಗ ಡೆವಲಪರ್ ಕ್ರಿಯೇಟ್ ಮಾಡಿದವನಿಗೆ ಇದರಲ್ಲಿ ಲಾಭ ಏನಿದೆ? ಯಾಕಂದ್ರೆ ಅವರು ಈ ವೆಬ್ಸೈಟ್ ನ ಸರ್ವರ್ ಅನ್ನು ಮೇಂಟೈನ್ ಮಾಡಬೇಕು, ಅವನ ಅದರ್ ಎಕ್ಸ್ಪೆಂಡಿಚರ್ಸ್ ಗಳಿದೆ. ವೆಬ್ಸೈಟ್ ಗಳನ್ನು ಎವ್ರಿ ಡೇ ಅವರು ಒಂದು ಬ್ಯೂಟಿಯನ್ನು ಕೊಡ್ತಾ ಇದ್ದಾರೆ ಈ ವೆಬ್ಸೈಟ್ಗೆ. ಸೊ ಅದಕ್ಕೆ ಚಾರ್ಜಸ್ ಎಲ್ಲ ಆಗ್ತದೆ. ಸೊ ಇಲ್ಲಿ ಏನಾಗ್ತದೆ ಅಂದ್ರೆ 5% ಡೆವಲಪರ್ ಇಲ್ಲಿ ಚಾರ್ಜ್ ಮಾಡ್ತಾನೆ. ಪ್ರತಿಯೊಂದು ಸಿಸ್ಟಮಿಗೆ ಏನು ಡೆಪಾಸಿಟ್ ಬರುತ್ತೆ 5% ಡೆವಲಪರ್ ಫೀ ಆಗಿರುತ್ತೆ. ಸೊ ಅಡ್ಮಿನ್ ಫೀ ಅಂತ ಹೇಳ್ತೇವೆ 5%. ಸೊ ಪ್ರತಿಯೊಬ್ಬರು ನಾವು ಇಲ್ಲಿ ಸಿಸ್ಟಮಿಗೆ ಕಾಂಟ್ರಿಬ್ಯೂಟ್ ಮಾಡ್ತೇವೆ. ಐದರ್ ರೀಡೆಪಾಸಿಟ್ ಅಥವಾ ನ್ಯೂ ಸಪೋರ್ಟರ್ಸ್ ಅಥವಾ ಓಲ್ಡ್ ಸಪೋರ್ಟರ್ಸ್ ನೀವು ಡೆಪಾಸಿಟ್ ಮಾಡ್ತಾ ಇರ್ತಾರೆ ಈ ಫಂಡಿಗೆ. ಸೊ ಈ ಫಂಡಿಗೆ ಇಲ್ಲಿ ಹಣ ಕಮ್ಯುನಿಟಿಗೆ ಫಂಡ್ ಬರ್ತಾ ಇರ್ತದೆ. ಸೊ ಇದು ಏನೆಲ್ಲ ಹೊಸ ಡೆಪಾಸಿಟ್ ಇರ್ತದೆ ಅದ್ರ 5% ಡೆವಲಪರ್ಗೆ ಇಮಿಡಿಯೇಟ್ ಅವರ ವ್ಯಾಲೆಟ್ಗೆ ಹೋಗ್ತದೆ. ಸೊ ಅವರಿಗೆ ತೆಗೆಯಕ್ಕಾಗಲ್ಲ, ಆಟೋಮೆಟಿಕ್ ಅದು ಆ ಕೋಡಿಂಗ್ ಅಲ್ಲಿ ಬರ್ದಾಗೆ ಡೆವಲಪರ್ಗೆ ಅವರ ಕೈಗೆ ಸೇರುತ್ತೆ, ಅವರ ಪೂಲಿಗೆ ಹೋಗುತ್ತೆ. ಸೊ ನೆಕ್ಸ್ಟ್ 3% ಡೈಲಿ ಪೂಲಿಗೆ ಕೂಡ ಹೊರಟೋಗುತ್ತದೆ. ಎವ್ರಿ ಡೇ 3% ಪ್ರೈಸ್ ಪೂಲಿಂಗ್ ಅಂತ ಈ ಟೋಟಲ್ ಪೂಲಿಂದಲೇ ಹೊರಗೆ ಹೋಗುದು. ಮತ್ತೆ 10% ಕೂಡ ಆನ್ ದ ಸ್ಪಾಟ್ ಇಮಿಡಿಯೇಟ್ ನೀವು ಜಾಯ್ನ್ ಆದ ಕೂಡಲೇ ನಿಮಗೆ ಬಂದಿರುತ್ತೆ. ಸೊ ಆನ್ ದ ಸ್ಪಾಟ್ ಇಮಿಡಿಯೇಟ್ ಆಲ್ಮೋಸ್ಟ್ 18% ಫ್ರೆಂಡ್ಸ್ ಇಮಿಡಿಯೇಟ್ ಡಿಸ್ಟ್ರಿಬ್ಯೂಷನ್ ಆಗ್ತದೆ ಹೇಳ್ಬೋದು ನಾವು. ಸೊ ಉಳಿದ 82% ಮ್ಯಾಚಿಂಗ್ ಕಮಿಷನ್ ಮತ್ತು ROI ಗೆ ಡಿಸ್ಟ್ರಿಬ್ಯೂಷನ್ ಆಗ್ತದೆ. ಎಕ್ಸಾಂಪಲ್ ಇಲ್ಲಿ ಫ್ರೆಂಡ್ಸ್ ಇದರ ಬ್ಯೂಟಿ ಏನಿದೆ ಅಂದ್ರೆ ಈ 82% ನಲ್ಲಿ ಮ್ಯಾಕ್ಸಿಮಮ್ ನಾನು ಹೇಳಿದೆ ದಿವಸಕ್ಕೆ 1.7% ಮ್ಯಾಕ್ಸಿಮಮ್ ಹೊರಗೆ ಹೋಗ್ಬೋದು. ಸೊ ನಾವು ಮ್ಯಾಕ್ಸಿಮಮ್ ಎಲ್ಲರೂ 15 ಮಾಡ್ತಾರೆ, ಮತ್ತೆ 15 ಲೆವೆಲ್ ತನಕ ಅವರು ಟೀಮ್ ಹೋಗಿದೆ ಅಂತಂದ್ರೆ ಮ್ಯಾಕ್ಸಿಮಮ್ 2.35% ಹೊರಟೋಗ್ಬೋದು. ಸೊ ಈ ರೀತಿ ಆದ್ರೂ ಕೂಡ ನಾಳೆಯಿಂದ ಈ ಸಿಸ್ಟಮ್ಗೆ ಯಾರು ಕಮ್ಯುನಿಟಿಗೆ ಡೆವಲಪೇ ಮಾಡಲಿಕ್ಕೆ ಕಾಂಟ್ರಿಬ್ಯೂಷನ್ ಮಾಡ್ತಾ ಇಲ್ಲ. ಸೊ ಆ ಸಂದರ್ಭದಲ್ಲಿ ಕೂಡ ಈ ಫಂಡ್ ಮುಂದಿನ 40 ರಿಂದ 50 ದಿವಸ ಕ್ಲಿಯರ್ ಆಗಿ ನಡೀತದೆ. ಅಂದ್ರೆ ಇಲ್ಲಿ ಬಂದ ಲಾಸ್ಟ್ ಇನ್ವೆಸ್ಟರ್ ಕೂಡ ಅಟ್ ಲೀಸ್ಟ್ 50% ಅವನು ಏನು ಕಾಂಟ್ರಿಬ್ಯೂಷನ್ ಮಾಡಿದ್ದಾನೆ ಅವನಿಗೆ 100% ಸಿಕ್ಕೇ ಸಿಗ್ತದೆ ಫ್ರೆಂಡ್ಸ್. ಸೊ ಏನು ಕಮ್ಯುನಿಟಿಗೆ ನಾಳೆಯಿಂದ ಬರದಿದ್ರೆ ಹೇಳ್ತಾರೆ, ಯಾರೇ ಜನರಲ್ಲಿ ಈ ಕಮ್ಯುನಿಟಿಗೆ ಕಾಂಟ್ರಿಬ್ಯೂಟೇ ಮಾಡೋದಿಲ್ಲ, ಖಾಲಿ ಅವರು ಹಾಕಿದ್ದನ್ನು ತೆಗಿತಾ ಇದ್ದಾರೆ ಅಂತ ಕೂಡ ನೆಕ್ಸ್ಟ್ 50 ಡೇಸ್ಗೆ ಇದು 100% ಬಂದೇ ಬರುತ್ತೆ. ಇದು ಕ್ಲೋಸ್ ಅಂತ ಆಗಲ್ಲ. ಸೊ ಯಾವಾಗ ಪುನಃ ಮತ್ತು ರೀಸೈಕಲ್ ಪುನಃ ಡೆಪಾಸಿಟ್ ಮಾಡ್ತಾನೆ ಪುನಃ ಅದು ಅದೇ ರೀತಿ ಮುಂದೋಗ್ತದೆ. ಯಾಕಂದ್ರೆ ಕಂಪನಿ ಅಲ್ಲ. ಆದ್ರೆ ಇದು ಯಾಕೆ ಇದು ಫಂಡ್ ಗ್ರೋ ಆಗ್ತದೆ ಅಂದ್ರೆ ಬಿಕಾಸ್ ಆಫ್ ದ 310% ಲಿಮಿಟ್. ಇಲ್ಲಿ ಅಫಿಲಿಯೇಟ್ ಮಾರ್ಕೆಟ್ ಮಾಡುವ ಒಂದೇ ದಿವಸದಲ್ಲಿ ಅವನ 310% ಅಥವಾ 2 ದಿವಸದಲ್ಲಿ ಲಿಮಿಟ್ ಮುಗಿಯುವಾಗ ಅವನಿಗೆ ಪುನಃ ಮ್ಯಾಚಿಂಗ್ ಕಮಿಷನ್ ಡೈಲಿ ಅವನಿಗೆ ಬರ್ತಾ ಉಂಟಂತಾದ್ರೆ ಅವ ಇಲ್ಲಿ ರೀಕಾಂಟ್ರಿಬ್ಯೂಟ್ ಮಾಡಲೇಬೇಕು ಪ್ರತಿಯೊಬ್ಬ. ಸೊ ಈ ಸಿಸ್ಟಮ್ ಅಲ್ಲಿ 50% ಅಫಿಲಿಯೇಟ್ ಮಾರ್ಕೆಟರ್ ಆಗಿದ್ದಾರೆ. ಒಬ್ಬ ಬೇಗ 1 ದಿವಸದಲ್ಲಿ ಅವನ 310% ಮುಗಿಸಬಹುದು, ಮತ್ತೊಬ್ಬ 10 ದಿವಸ ತಗೊಳ್ಬಹುದು, ಮತ್ತೊಬ್ಬ 1 ತಿಂಗಳು ಕೂಡ ತಗೊಳ್ಬಹುದು. ಆದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ ಸೊ ಈ 60% ಜನರ ROI 1% ಸಿಸ್ಟಮ್ ಇಂದ ಹೊರಗೆ ಹೋಗಲ್ಲ. ಯಾಕಂದ್ರೆ ಅವರು ಈ 10% ಮತ್ತು ಈ ಮ್ಯಾಚಿಂಗ್ ಬೋನಸ್ ಇಂದಲೇ
ಅವರು ಇನ್ಕಮ್ ಅನ್ನು ಮಾಡಿರ್ತಾರೆ. ಸೊ ಅವ್ರು ಪುನಃ ಅವರು ಕಾಂಟ್ರಿಬ್ಯೂಷನ್ ಮಾಡಲೇಬೇಕು. ಅದರಿಂದ ಈ ಫಂಡ್ ಎವ್ರಿ ಡೇ ಗ್ರೋ ಆಗ್ತದೆ ಫ್ರೆಂಡ್ಸ್. ಇದು ಇವತ್ತಿಗೆ 1 ವರ್ಷ ಅಲ್ಲ, 10 ವರ್ಷ, 20 ವರ್ಷ, ಇನ್ 20 ಡೆಕೆಡ್ಸ್ ಕೂಡ ಬರುವ ಚಾನ್ಸ್ ಇರುತ್ತೆ ಫ್ರೆಂಡ್ಸ್. ಸೊ ಆ ರೀತಿಯ ಒಂದು ಅಲೋಗ್ರಿದಮ್ ಅಂತ ಹೇಳ್ತೇವೆ ನಾವು. ಇದನ್ನು ಟೋಟಲ್ ಇದು ಮ್ಯಾಥಮ್ಯಾಟಿಕಲ್ ಕ್ಯಾಲ್ಕುಲೇಷನ್ ಅಲೋಗ್ರಿದಮ್ ಅಂತ ನಾವು ಹೇಳ್ತೇವೆ. 82% ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಆಗ್ತದೆ ಬಿಕಾಸ್ ಆಫ್ ದ ಲಿಮಿಟ್ಸ್. ಪ್ರತಿಯೊಬ್ಬರಿಗೆ ಎಫಿಲಿಯೇಟ್ ಮಾರ್ಕೆಟ್ಗೆ ನಾನು 1,000 ಟ್ರಾನ್ ಹಾಕಿ ನಾನೊಂದು 1 ಲಕ್ಷ ಟ್ರಾನ್ ಮಾಡ್ತೇನೆ ಅಂತ ಹಾಗಲ್ಲ. ಸೊ ನಾನು 310% ಆದ್ಮೇಲೆ ನಾನು ಪುನಃ ನನ್ನ ಸಿಸ್ಟಮ್ಗೆ ಕಾಂಟ್ರಿಬ್ಯೂಟ್ ಮಾಡಲೇಬೇಕು. ಎವ್ರಿ ಟೈಮ್ ನಾನು ಕಾಂಟ್ರಿಬ್ಯೂಷನ್ ಮಾಡಲೇಬೇಕು. ಸೊ ಇಲ್ಲಿ ಪ್ರತಿಯೊಬ್ಬರು ಸಪೋರ್ಟಿಂಗ್ ಸಿಸ್ಟಮ್ ಅಲ್ಲಿ ಬೆಳೆಸ್ತಾ ಇದ್ದಾರೆ ಈ ಕಮ್ಯುನಿಟಿ ಫಂಡ್ ಅನ್ನು. ಸೊ ನಾನು ಕೂಡ ಕಮ್ಯುನಿಟಿಗೆ ಕಾಂಟ್ರಿಬ್ಯೂಟ್ ಎವ್ರಿ ಟೈಮ್ ಮಾಡಲೇಬೇಕು. ಸೊ ಮೊದಲು ನಾವು ಪಾಂಜಿ ಸ್ಕೀಮ್ ಅಂತ ಹೇಳ್ತಿದ್ದೆವು, ಸ್ಕ್ಯಾಮ್ಸ್ ಅಂತ ಹೇಳ್ತಿದ್ದೆವು. ಯಾಕಂದ್ರೆ ಅಲ್ಲಿ ಹೊಸಬರು ಹಣವನ್ನು ಮೊದಲನವರಿಗೆ ಕೊಡ್ತಿದ್ರು, ಮೊದಲನವರು ಪುನಃ ಹೊಸಬರವರಿಗೆ ಕೊಡ್ತಿರ್ಲಿಲ್ಲ. ಇಲ್ಲಿ ಯಾರತಿಲ್ಲ. ಸೊ ಮೊದಲನವರು ಕೂಡ ಕೊಡಬೇಕು, ಈ ಹೊಸಬರು ಕೂಡ ಕೊಡಬೇಕು. ಸೊ ಪ್ರತಿಯೊಬ್ಬರು ಕೊಡ್ತಾ ಹೋಗ್ಲೇಬೇಕು ಇಲ್ಲಿ. ಸೊ ಈ ಕೊಡದಿದ್ದರೆ ಈ ಸಿಸ್ಟಮ್ ನಡೆಯಲ್ಲ. ಯಾಕಂದ್ರೆ ಈ ಸಿಸ್ಟಮ್ ಆ ರೀತಿ ಡಿಸೈನ್ ಮಾಡಲಾಗಿದೆ. ಹಳಬನ್ನು ಇಲ್ಲಿ ಕೊಡುವ ಹಾಗೆ ಮಾಡಿಕೊಂಡಿದ್ದಾನೆ. ಓಕೆ ಫ್ರೆಂಡ್ಸ್, ಈಗ ನಾವು ನೆಕ್ಸ್ಟ್ ಸೆಕ್ಷನ್ಗೆ ಹೋಗುವ. ಸೊ ಇದನ್ನು ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೆ, ನಾನು ಪುನಃ ರಿಪೀಟ್ ಮಾಡಲ್ಲ. ಪಿಯರ್ ಟು ಪಿಯರ್ ಇದರ ಬಗ್ಗೆ ನಾನು ಹೇಳಿದ್ದೇನೆ ಆಲ್ರೆಡಿ. ಸೊ ಇದನ್ನು ನಾನು ನಿಮಗೆ ಇಲ್ಲಿ ಒಂದು ಕ್ಲೀನ್ ಎಕ್ಸಾಂಪಲ್ ನಾನು ಚಾರ್ಟ್ ಮುಖಾಂತರ ತೋರಿಸ್ತಿದ್ದೇನೆ. ಸೊ ಇದನ್ನು ನಾನು ಒಂದು 10 ಮಿನಿಟ್ಸ್ ಅಬ್ಸರ್ವ್ ಮಾಡಿ ನೀವು. ಸೊ ನಾನು ಇಲ್ಲಿ 10,000 ಟ್ರಾನ್ ಒಂದು ಎಕ್ಸಾಂಪಲ್ ಅನ್ನು ನಿಮಗೆ ನಾನು ತೋರಿಸಿದ್ದೇನೆ. 10,000 ಟ್ರಾನ್ ಅನ್ನು ನಾವು 10 ಜನರಿಗೆ ರೆಕಮೆಂಡ್ ಮಾಡಿ ನಾವು ಎಷ್ಟು ಟ್ರಾನ್ ಅನ್ನು ಪಡ್ಕೊಳ್ಬಹುದು ಅಂತ. ಫ್ರೆಂಡ್ಸ್, ಈಗ ನಾನು ಎಕ್ಸಾಂಪಲ್ ಒಂದು 10,000 ಟ್ರಾನ್ ಇಂದ ಸಿಸ್ಟಮ್ ಕಮ್ಯುನಿಟಿಗೆ ನಾನು ಕಾಂಟ್ರಿಬ್ಯೂಟ್ ಮಾಡ್ತೇನೆ. ಸೊ ನನಗೆ 1% ನಾಗೆ 310 ದಿವಸ ಬರ್ತದೆ, ಕರೆಕ್ಟ್ ಅಲ್ಲ, ಆಸ್ ಎ ಇನ್ವೆಸ್ಟರ್. ಸೊ ಈಗ ಏನಾಗ್ತದೆ ಅಂದ್ರೆ ನಾನು ಈಗ ನನಗೆ ಇದರಲ್ಲಿ ಪ್ಯಾಸಿವ್ ಇನ್ಕಮ್, ನನಗೆ ಎವ್ರಿ ವಾರ ನನಗೆ ಇನ್ಕಮ್ ಮಾಡಲೇಬೇಕು, ನನಗೆ ದುಡಿಲೇಬೇಕು. ಇದರಲ್ಲಿ ನೀವು ಒಂದು ಹಠ ಇಟ್ಕೊಂಡು ನೀವು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಸೊ ಆಗ ನಮ್ಗೆ ಏನಾಗ್ತದೆ ಅಂದ್ರೆ ಈಗ ನಮಗೀಗ ನನಗೆ ಏನು ಮಾಡೋದಿದ್ರೆ ನನಗೆ 1% ಆಗಿ ದಿವಸಕ್ಕೆ 100 ಟ್ರಾನ್ ನನಗೆ ಬರ್ತದೆ. 10,000ದ ಮೇಲೆ 1% ಅಂದ್ರೆ 100 ಟ್ರಾನ್ ನನಗೆ ಬರ್ತದೆ. ಈಗ ನಾನು ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಸೊ ನನಗೆ ಡೈರೆಕ್ಟ್ ಕಮಿಷನ್ 10% ಇಮಿಡಿಯೇಟ್ ಬರ್ತದೆ. ನಾನೀಗ ನನ್ನ ಫ್ರೆಂಡ್ ಅನ್ನು ರೆಕಮೆಂಡ್ ಮಾಡ್ತಾ ಇದ್ದೇನೆ 10,000 ಟ್ರಾನ್ ಇಂದ. ಪ್ರತಿಯೊಬ್ಬರನ್ನು ನಾನು 10,000 ಟ್ರಾನ್ ಇಂದಲೇ ರೆಕಮೆಂಡ್ ಮಾಡ್ತಾ ಇದ್ದೇನೆ. ಸೊ ಇವರು ಕೂಡ 10,000 ಟ್ರಾನ್ ಹಾಕಿದ್ರು. ಈಗ ಏನಾಗ್ತದೆ ಅಂದ್ರೆ ಸೊ ಈ ವ್ಯಕ್ತಿ ನಾನು ಇಂಟ್ರೊಡ್ಯೂಸ್ ಮಾಡಿದ ವ್ಯಕ್ತಿ ಮತ್ತೊಬ್ಬನನ್ನು ಇಂಟ್ರೊಡ್ಯೂಸ್ ಮಾಡ್ತಾನೆ, ಅವನು ಕೂಡ 10,000 ಟ್ರಾನ್ ಇಂದಲೇ ಬರ್ತಾನೆ. ಸೊ ಇವನಿಂದ ನನಗೆ ಡೈಲಿ ROI 10% ಬರ್ತದೆ. ನನ್ನ ಸೆಕೆಂಡ್ ಲೆವೆಲ್ ಇಂದ ನನಗೆ 10% ROI ಇಂದ ಬರ್ತದೆ. ಮೇ ಬಿ 10 ಟ್ರಾನ್ ನನಗೆ ಬರ್ಬೋದು. ಸೊ ಆಗ 10 ಟ್ರಾನ್ ಬರಬೇಕಿದ್ರೆ ನಾನು ಸಿಸ್ಟಮಿಗೆ ಸೆಕೆಂಡ್ ನನ್ನ 2 ಡೈರೆಕ್ಟ್ ಅನ್ನು ಕೊಡಲೇಬೇಕು. ಸೊ ಈ ರೀತಿ ಸಿಸ್ಟಮ್ ಹೋಗ್ತದೆ. ಸೊ 3rd ಲೆವೆಲ್ ಅಲ್ಲಿ ಮತ್ತೊಬ್ಬ ಬಂದ, ಸೊ ನಾನು 3 ಡೈರೆಕ್ಟ್ ಕೊಡಲೇಬೇಕು. 4th ಲೆವೆಲ್ ಅಲ್ಲಿ ಮತ್ತೊಬ್ಬ ಬಂದ, ನಾನು 4th ಡೈರೆಕ್ಟ್ ನನ್ನಲ್ಲಿ ಇರಲೇಬೇಕು ಆ 10% ಬರಲಿಕ್ಕೆ. 5th ಲೆವೆಲ್ ಅಲ್ಲಿ ಮತ್ತೊಬ್ಬ ಬಂದ, ನನ್ನಲ್ಲಿ ಕೂಡ 5th ಇರಲೇಬೇಕು, 5th ಡೈರೆಕ್ಟ್ ಇರಲೇಬೇಕು. ಸೊ 6th ಲೆವೆಲ್ ಅಲ್ಲಿ ಮತ್ತೊಬ್ಬ ಬಂದ, ಸೊ ನನ್ನಲ್ಲಿ 6th ನಾನು ಡೈರೆಕ್ಟ್ ಇರಲೇಬೇಕು. 7th 8th 9th 10th ಈ ತರ ಕಂಟಿನ್ಯೂಸ್ 10 ಲೆವೆಲ್ಸ್. ನನಗೆ ಇಲ್ಲಿ 15 ಲೆವೆಲ್ಸ್ ಉಂಟು. ನಾನು ಇಲ್ಲಿ ನಮ್ಮ ಕ್ಯಾಲ್ಕುಲೇಷನ್ಗೋಸ್ಕರ ಓನ್ಲಿ 10 ಲೆವೆಲ್ಸ್ ಅಂತ ನಿಮಗೆ ನಾನು ತೋರಿಸಿದ್ದೇನೆ. ಯಾವ ರೀತಿ ನಾವು ಒಂದು ತಿಂಗಳಲ್ಲಿ ಆಲ್ಮೋಸ್ಟ್ 60,000 ಟ್ರಾನ್ಗಳನ್ನು ಇಲ್ಲಿ ಮಾಡಬಹುದು ಅಂತ ನಾನು ಒಂದು ಎಕ್ಸಾಂಪಲ್ ನಿಮಗೆ ತೋರಿಸ್ತಿದ್ದೇನೆ. ಸೊ ಈ ರೀತಿ ಸಿಸ್ಟಮ್ ನಡೆಯಿತು ಫ್ರೆಂಡ್ಸ್. ನೀವು 10 ಜನರನ್ನು ಇಂಟ್ರೊಡ್ಯೂಸ್ ಮಾಡಿದ್ರೆ ಎಲ್ಲ ಪ್ರತಿಯೊಬ್ಬರು 10,000 ಟ್ರಾನ್ ಹಾಕಿದ್ದಾರೆ. ಆಲ್ಮೋಸ್ಟ್ 10,000 ಇಂಟು ₹2.30 ಇಟ್ಕೊಂಡು 23,000 ಒಬ್ಬೊಬ್ಬರದ್ದು ಕಾಂಟ್ರಿಬ್ಯೂಷನ್ ಆಗಿರ್ಬೋದು ಫ್ರೆಂಡ್ಸ್. ಸೊ 10 ಲೆವೆಲ್ ಇಂದ ಈಗ ಯಾವ ರೀತಿ ಇನ್ಕಮ್ ಬರುತ್ತೆ ಫ್ರೆಂಡ್ಸ್. ಮ್ಯಾಚಿಂಗ್ ಟೀಮ್ ಬೋನಸ್ ಈ ರೀತಿ ಬರುತ್ತೆ. ಫಸ್ಟ್ ಲೆವೆಲ್ ಇಂದ ನಮಗೆ 30%. ನಾನು ಹೇಳಿದ ಎಲ್ಲ ನನ್ನ ಡೈರೆಕ್ಟ್ಗಳಿಂದ ಇಲ್ಲಿಂದ ಇಲ್ಲಿವರೆಗೆ ಎಲ್ಲ ನನ್ನ ಡೈರೆಕ್ಟ್ ರೆಫರ್ಗಳು. ಸೊ ಇಷ್ಟು ಜನರಿಂದ ನನಗೆ 30% ಆಫ್ ದ ROI. ಸೊ ಇವರೆಲ್ಲ ಎಷ್ಟು ಟೋಟಲ್ 10 ಮಂದಿ ಇಂಟು 10,000 ಅಂದ್ರೆ 1 ಲಕ್ಷ ವಾಲ್ಯೂಮ್ ಇರುತ್ತೆ ಇಲ್ಲಿ ಫಸ್ಟ್ ಲೆವೆಲ್ ಅಲ್ಲಿ. ಸೊ 1 ಲಕ್ಷದ 1% ಅಂದ್ರೆ 1,000 ಟ್ರಾನ್ ಆಗುತ್ತೆ. ಸೊ 1,000 ಟ್ರಾನ್ ನ 30% ಅಂದ್ರೆ 300 ಟ್ರಾನ್ ನನಗೆ ಎವ್ರಿ ಡೇ ಬರುತ್ತೆ ಇವರಿಂದ. ಅದೇ ರೀತಿ ಈಗ ಕೆಳಗಿನ ಪ್ರತಿಯೊಬ್ಬರು 10 ಜನ ವ್ಯಕ್ತಿಗಳು ಕೂಡ ಒಬ್ಬೊಬ್ಬರನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಪ್ರತಿಯೊಬ್ಬರಲ್ಲಿ ಒಬ್ಬೊಬ್ಬರನ್ನೇ ಮಾಡಿದ್ರು, 10 ಜನ ಮಾಡಲಿಲ್ಲ. ಪ್ರತಿಯೊಬ್ಬರು ಒಬ್ಬೊಬ್ಬರನ್ನೇ 10 ಲೆವೆಲ್ಸ್ ತನಕ ಮಾಡಿದ್ರು ಫ್ರೆಂಡ್ಸ್. ಈಗ ನಾವು ನೋಡ್ಕೊಳ್ಳುವ ಸಿಸ್ಟಮ್ ಅಲ್ಲಿ ಸೆಕೆಂಡ್ ಲೆವೆಲ್ ಇಂದ ನನಗೆ 10% ಬರ್ತದೆ, 2nd to 5th ಲೆವೆಲ್ ತನಕ. ಸೊ ನನಗೆ ಸೆಕೆಂಡ್ ಲೆವೆಲ್ ಅಲ್ಲಿ ವಾಲ್ಯೂಮ್ 1 ಲಕ್ಷವೇ ಇರುತ್ತೆ, ಅದೇ 10% ಅಂದ್ರೆ 100 ಟ್ರಾನ್ ಬರುತ್ತೆ. 3rd ಲೆವೆಲ್ ಅಲ್ಲಿ ಕೂಡ ವಾಲ್ಯೂಮ್ ಅಷ್ಟೇ ಇರುತ್ತೆ, 1 ಲಕ್ಷವೇ ಇರುತ್ತೆ, 10% 100 ಟ್ರಾನ್. 5th ಲೆವೆಲ್ ಅಲ್ಲಿ ಅದೇ ರೀತಿ 100 ಟ್ರಾನ್. ಈಗ 6th ಲೆವೆಲ್ ನಿಂದ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ, 8% ಗೆ ಬರುತ್ತೆ. ಸೊ ಅಲ್ಲಿ ಕೂಡ ವಾಲ್ಯೂಮ್ ಅಷ್ಟೇ ಇದೆ, 1 ಲಕ್ಷದ ಟ್ರಾನ್ ಇದೆ. ಸೊ ನನಗೆ ಅಲ್ಲಿ 80 ಟ್ರಾನ್ ಬರುತ್ತೆ. 10th ಲೆವೆಲ್ ಅಲ್ಲಿ ನನಗೆ ಪುನಃ 80 ಟ್ರಾನ್ ಬರುತ್ತೆ, 8% ಇದೆ. 8th ಲೆವೆಲ್ ಅಲ್ಲಿ ಪುನಃ ನನಗೆ 80 ಟ್ರಾನ್ ಬರುತ್ತೆ, 8%. 9th ಲೆವೆಲ್ ಅಲ್ಲಿ ಕೂಡ ನನಗೆ 80 ಟ್ರಾನ್ ಬರುತ್ತೆ. ಸೊ 10th ಲೆವೆಲ್ ಅಲ್ಲಿ ಕೂಡ ನನಗೆ 80 ಟ್ರಾನ್ಸ್. ಇದು ಡೈಲಿ ಬರುತ್ತೆ, ಇದೆಲ್ಲ ಡೈಲಿ ಬರುವಂತದ್ದು ನಾನು ಹೇಳ್ತಾ ಇರೋದು. ಸೊ ಸಿಸ್ಟಮ್ ಅಲ್ಲಿ ಏನಾಯ್ತು ಫ್ರೆಂಡ್ಸ್, ಈಗ ನಿಮಗೆ ಇಲ್ಲಿ ಫಸ್ಟ್ ಲೆವೆಲ್ ಅಲ್ಲಿ 100 ಇದು ನಿಮ್ದೇ. ಸೊ ಇದು ನಿಮ್ಗೆ ಇಲ್ಲಿಂದ ಇಲ್ಲಿವರೆಗೆ ನಿಮ್ಮ ಟೀಮ್ ಇಂದ ಬಂದಿರಬಹುದು. ಇಷ್ಟು 10 ಲೆವೆಲ್ ಫಿಲ್ ಆದ್ರೆ 10 ಲೆವೆಲ್ ನಾನು ಮಾತಾಡ್ತಿದ್ದೇನೆ. ಸೊ ಟೋಟಲ್ ಫ್ರೆಂಡ್ಸ್ ಈಗ ನೀವು ಇಲ್ಲಿ ನೋಡ್ಕೊಳ್ಳಿ. ಸೊ 11 to 15 ಲೆವೆಲ್ ತನಕ 5% ಇದೆ ಪುನಃ. ಸೊ ಅದರ ಬಗ್ಗೆ ನಾನು ಆಡ್ ಮಾಡಲಿಲ್ಲ. ಸೊ ನೆಕ್ಸ್ಟ್ ಚಾರ್ಟ್ ಅಲ್ಲಿ ತೋರಿಸ್ತೇನೆ ನಾನು. ಸೊ ಇಲ್ಲಿ ಈಗ ಡೈಲಿ 1,200 ಟ್ರಾನ್ ನಾನು ಇಲ್ಲಿ ಇದನ್ನು ಆಡ್ ಮಾಡಿದ್ರಿ ಎಲ್ಲ ಇಲ್ಲಿಂದ ಇಲ್ಲಿಯವರ ತನಕ 1,200 ಟ್ರಾನ್ ನಿಮಗೆ ಡೈಲಿ ಬರುತ್ತೆ. 1,200 ಟ್ರಾನ್ ಇಂಟು ₹2 30% ನೀವು ಮಾಡ್ಕೊಳ್ಳಿ, ಎಷ್ಟಾಗುತ್ತೆ ಅಂದ್ರೆ ಆಲ್ಮೋಸ್ಟ್ 3,000 ರೂಪೀಸ್ ಅಂಡ್ ಅಬವ್ ಆಗ್ಬಹುದು ಪರ್ ಡೇ ಫ್ರೆಂಡ್ಸ್. ಈಗ ನೋಡ್ಕೊಳ್ಳುವ ನಾವು.
ಸೊ ನನಗೆ ಸಿಸ್ಟಮ್ನ ಲಿಮಿಟೇಷನ್ ಏನಿದೆ, ನನ್ನ ಲಿಮಿಟೇಷನ್ ಅಂದ್ರೆ ನಾನು 10,000 ಹಾಕಿದ್ದು ನನಗೆ ಮ್ಯಾಕ್ಸಿಮಮ್ 31,000 ಟ್ರಾನ್ ಮಾತ್ರ ಸಿಗುತ್ತೆ. ಸೊ ಫಸ್ಟ್ ಲೆವೆಲ್ ಇಂದ ನಾನು 1 ಲಕ್ಷ ಜನರನ್ನು ನಾನು ಡೈರೆಕ್ಟ್ ರೆಫರ್ ಮಾಡಿದ್ದೇನೆ, 1 ಲಕ್ಷ ಟ್ರಾನ್. ಸೊ ಅದರ 10% ಅಂದ್ರೆ ನನಗೆ 10,000 ಟ್ರಾನ್ ನನಗೆ ಬಂದಿರ್ತದೆ ಆನ್ ದ ಸ್ಪಾಟ್ ಇಮಿಡಿಯೇಟ್ಲಿ. ಮತ್ತೆ ನನ್ನಲ್ಲಿ ಉಳಿದಿರೋದು 21,000 ಟ್ರಾನ್ನ ಮಾತ್ರ ಲಿಮಿಟೇಷನ್. ಈಗ ನನಗೆ ಡೈಲಿ 1,000 ಟ್ರಾನ್ ಬರ್ತಾ ಉಂಟು. ಸೊ ಇಷ್ಟು ಲೆವೆಲ್ಗಳಿಂದ. ಸೊ 1,000 ಟ್ರಾನ್ ಅಂದ್ರೆ ಒಂದು ದಿವಸಕ್ಕೆ ಬಂದ್ರೆ ಸೊ ನನ್ನ ಕ್ಯಾಪಿಂಗ್ 31,000 ಟ್ರಾನ್ ನನ್ನ ಕ್ಯಾಪಿಂಗ್. ಸೊ ನನಗೆ 18 ದಿವಸದಲ್ಲಿ ಇದು ನನ್ನ ಕ್ಯಾಪಿಂಗ್ ರೀಚ್ ಆಗ್ತದೆ ಫ್ರೆಂಡ್ಸ್, ಓನ್ಲಿ 18 ಡೇಸ್. ಯಾಕಂದ್ರೆ 1,000 ಟ್ರಾನ್ ಇಂಟು 18 ಡೇಸ್ ಅಂದ್ರೆ 21,600 ಟ್ರಾನ್ ನನಗೆ ಡೈಲಿ ಬರ್ತದೆ, ಅಂದ್ರೆ 18 ದಿವಸದಲ್ಲಿ ಬರ್ತದೆ. ಸೊ ಪ್ಲಸ್ ನನಗೆ ಸ್ಪಾಟ್ ಡೈರೆಕ್ಟ್ ರೆಫರಲ್ ಕಮಿಷನ್ 10,000 ಟ್ರಾನ್ ಬಂದಿದೆ. ಸೊ ಟೋಟಲ್ 31,600 ಟ್ರಾನ್ ನನಗೆ ಇಲ್ಲಿ ಸಿಸ್ಟಮ್ ಇಂದ 18 ದಿವಸದಲ್ಲಿ ಬಂತು ಫ್ರೆಂಡ್ಸ್. ಈಗ ಏನಾಯ್ತು, ನನ್ನ 310% 10 ದಿವಸದಲ್ಲಿ ಮುಗೀತು. ಅಂದ್ರೆ ನನ್ನ 10,000 ಟ್ರಾನ್ನ ROI 18 ದಿವಸ ಮಾತ್ರ ನನಗೆ ಬಂತು, 310 ದಿವಸಕ್ಕೆ ಬರಲಿಲ್ಲ. ಯಾಕಂದ್ರೆ ನಾನು ಉಳಿದದ್ದು ಈ ರೀತಿ ನನ್ನ ಅಫಿಲಿಯೇಟ್ ಮಾರ್ಕೆಟ್ ನಿಂದ ನಾನು ಪಡ್ಕೊಂಡೆ. ಈಗ ಸಿಸ್ಟಮ್ ನಿಂದ ನನಗೆ ಮತ್ತೆ ಕೂಡ ಇದು ಕಂಟಿನ್ಯೂ ಬರ್ತಾ ಇರ್ತದಲ್ಲ, ಇವರು 310 ದಿವಸ ಕೂಡ ಸಿಸ್ಟಮ್ ಅಲ್ಲಿ ಇದ್ರೆ ನನಗೆ 310 ದಿವಸ ಕೂಡ ಇದು ಬರ್ತದೆ. ಅದು ಇದನ್ನು ಪಡ್ಕೊಳ್ಳಿಕ್ಕೆ ನಾನು ಪುನಃ 10,000 ಟ್ರಾನ್ ಕಾಂಟ್ರಿಬ್ಯೂಟ್ ಮಾಡಲೇಬೇಕು. ಅದು ಮಾಡದಿದ್ರೆ ಇದು ನನಗೆ ಬರಲ್ಲ. ಸೊ ಆಟೋಮೆಟಿಕ್ ಆಗಿ ಪ್ರತಿಯೊಬ್ಬರು, ನಾನು ನೀನಂದಲ್ಲ, ಪ್ರತಿಯೊಬ್ಬರು ಮಾಡಿಯೇ ಮಾಡ್ತಾರೆ. ಯಾಕಂದ್ರೆ 1,200 ಟ್ರಾನ್ ಬಂದೇ ಬರ್ತದೆ. ಪುನಃ ಅವನಿಗೆ 300 ಬಂದಿರುತ್ತೆ, 31,000, ಅದರಿಂದ ಪುನಃ 10,000 ಕಾಂಟ್ರಿಬ್ಯೂಟ್ ಮಾಡ್ತಾನೆ, 20,000 ಪ್ರಾಫಿಟ್ ಆಗಿ ಇಟ್ಕೊಳ್ತಿದ್ದಾನೆ. ಅಥವಾ ನೆಕ್ಸ್ಟ್ ಸೈಕಲ್ ಅಲ್ಲಿ 10,000 ಟ್ರಾನ್ ಅನ್ನು ಇಟ್ಕೊಂಡು 20,000 ಟ್ರಾನ್ ಕೂಡ ಟಾಪ್ ಅಪ್ ಮಾಡ್ಕೊಳ್ಬಹುದು. ಸೊ 20,000 ಟ್ರಾನ್ ಮೇಲೆ ಪ್ರಾಫಿಟ್ ಬರುತ್ತೆ. ಸೊ ಏನಾಗ್ತದೆ, ಇದು ಒಂದು ತಿಂಗಳಿನ ಒಳಗಡೆ, 1 ತಿಂಗಳು 5 ದಿವಸದ ನಂತರ 5ರಿಂದ 36 1 ತಿಂಗಳ 6 ದಿವಸದಲ್ಲಿ ಅವನಿಗೆ ಆಲ್ಮೋಸ್ಟ್ 2 ಟೈಮ್ಸ್ ಒಂದು ಸೈಕಲ್ ಆಗ್ತದೆ, 2 ಟೈಮ್ಸ್. ಸೊ ಅವನಿಗೆ 31,600 ಟ್ರಾನ್ ಅಂದ್ರೆ ಎರಡು ಆಲ್ಮೋಸ್ಟ್ 60,000 ಟ್ರಾನ್ ಅವ ಒಂದು ತಿಂಗಳಲ್ಲಿ ಮಾಡಿರ್ತಾನೆ. ಸೊ 60,000 ಟ್ರಾನ್ ನ ಬೆಲೆ ಎಷ್ಟು, ಅದ್ರಲ್ಲಿ 20,000 ಟ್ರಾನ್ ಅವಂದೇ ಆಗಿರಬಹುದು ಹಾಕಿದ್ದು. 40,000 ಟ್ರಾನ್ಗಳು ಸಿಸ್ಟಮ್ ಇಂದ ಬಂದ ಟ್ರಾನ್ಗಳು. ಈ 40,000 ಟ್ರಾನ್ ನ ಇವತ್ತಿನ ವ್ಯಾಲ್ಯೂ ನೀವು ನೋಡ್ಕೊಳ್ಳಿ ಫ್ರೆಂಡ್ಸ್, ₹2.30 ಅಂದ್ರೆ ಆಲ್ಮೋಸ್ಟ್ 92,000 rupees ಇಂಡಿಯನ್ ವ್ಯಾಲ್ಯೂ ಆಗ್ತದೆ. ಸೊ ಈ ಸಂದರ್ಭದಲ್ಲಿ ಇಂಥ ಒಂದು ಬ್ಯೂಟಿಫುಲ್ ಸಿಸ್ಟಮ್ ನಮಗೆ ಸಿಗುವಾಗ ನಾವು ಯಾಕೆ ಮಾಡಬಾರ್ದು? ದಿಸ್ ಇಸ್ ನಾಟ್ ಎ ಕಂಪನಿ, ಓನ್ಲಿ ಡಿಸೆಂಟ್ರಲೈಸ್ಡ್ ಸ್ಮಾರ್ಟ್ ಕಾಂಟ್ರಾಕ್ಟ್. ಆದ್ರಿಂದ ಇಲ್ಲಿ 100% ಏನ್ ಸಿಸ್ಟಮ್ ಇಂದ ಪ್ರತಿಯೊಬ್ಬರಿಗೆ ಹೋಗಬೇಕು ಅದು ಹೋಗಿ ಹೋಗುತ್ತೆ. ನಾನು ಮುಂದೆ ನನ್ನ ವೆಬ್ಸೈಟ್ ಓಪನ್ ಮಾಡಿ ನನ್ನ ಐಡಿಯಾ ತೋರಿಸ್ತೇನೆ. ನಾನು 14 ಡೇಸ್ ನ ಮೊದಲು ಫಸ್ಟ್ ಡೇ ನಾನು ಸಿಸ್ಟಮ್ಗೆ ಎಂಟರ್ ಆಗಿದ್ದೆ, ಯಾವ ರೀತಿ ಗ್ರೋ ಮಾಡಿಕೊಂಡಿದ್ದೇನೆ, ಯಾವ ರೀತಿ ಟೀಮ್ ಅನ್ನು ಬೆಳೆಸ್ತಾ ಇದ್ದೇನೆ, ಇದನ್ನು ನಾನು ನಿಮಗೆ ತೋರಿಸಲಿಕ್ಕಿದ್ದೇನೆ ಫ್ರೆಂಡ್ಸ್. ಸೊ ಇದನ್ನು ನನಗೆ ಆಲ್ಮೋಸ್ಟ್ ನಾನು 10 ಲೆವೆಲ್ಸ್ ಬಗ್ಗೆ ಮಾತ್ರ ಮಾತಾಡಿದ್ದು. ಸೊ 15 ಲೆವೆಲ್ಸ್ ಅಲ್ಲಿ ನಾನೊಂದು ಕ್ಯಾಲ್ಕುಲೇಷನ್ ಅನ್ನು ಹೇಳುದಿದ್ರೆ, ಸೊ ನೀವು 15 ಡೈರೆಕ್ಟ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ. ಸೊ ಫಸ್ಟ್ ಲೆವೆಲ್ ಇಂದ 30% ಬರುತ್ತೆ. ಸೊ ಟೋಟಲ್ ವ್ಯಾಲ್ಯೂ 15 ಮಂದಿಯಿಂದ ಆಲ್ಮೋಸ್ಟ್ 1.5 ಲಕ್ಷ ಆಗಿರ್ತದೆ. ಸೊ ನಿಮಗೆ ಡೈಲಿ 30% ಅದರದ್ದು ಅಂದ್ರೆ 450 ಬಂದಿರುತ್ತೆ. ಸೊ ನೆಕ್ಸ್ಟ್ 4ರಿಂದ ನಿಮಗೆ 10% ಅಂದ್ರೆ ಆಲ್ಮೋಸ್ಟ್ 150 ಆಗಿ ಬಂದಿರುತ್ತೆ. ಸೊ ನೆಕ್ಸ್ಟ್ 5 ಲೆವೆಲ್ 8% ನಾಗೆ ನಿಮಗೆ 120 ಈಚ್ ಬಂದಿರುತ್ತೆ ಈಚ್ ಲೆವೆಲ್ ಇಂದ. ಸೊ ಲಾಸ್ಟ್ 5 ಲೆವೆಲ್ಗಿಂದ 5% ಬಂದಿರುತ್ತೆ. ಸೊ ನಿಮಗೆ ಟೋಟಲ್ 2,025 ಟ್ರಾನ್ಗಳು ಇಲ್ಲಿ ಬಂದಿರ್ತದೆ ಫ್ರೆಂಡ್ಸ್. 15 ಲೆವೆಲ್ 2,025 ಟ್ರಾನ್ಗಳು ಬಂದಿರ್ತದೆ. ಸೊ ಮಂತ್ಲಿ ಆಲ್ಮೋಸ್ಟ್ 60,750 ಟ್ರಾನ್ಗಳು ನಿಮಗೆ ಕ್ರಿಯೇಟ್ ಆಗ್ತದೆ ಒಂದೇ ತಿಂಗಳಲ್ಲಿ. ಮೇ ಬಿ ನೀವು 2-3 ಸಲ ನಿಮ್ಮ ರೀಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು, ಪುನಃ ಟಾಪ್ ಅಪ್ ಮಾಡಿರ್ಬೋದು. ಟಾಪ್ ಅಪ್ ಅಂದ್ರೆ ನಿಮ್ಮ 310 ಲಿಮಿಟ್ ಮುಗ್ದಿರ್ಬೋದು. ಆದ್ರೆ ಇವತ್ತಿಗೆ ಇದು ನಾನು ಮೊನ್ನೆ ಸ್ಟಾರ್ಟ್ ಮಾಡುವಾಗ ನಾನು ₹1.50 ಕ್ಯಾಲ್ಕುಲೇಷನ್ ಇಟ್ಟಿದ್ದೆ. ಸೊ 15 ಡೇಸ್ ಮೊದಲು ಈ ರೇಟ್ ಅಲ್ಲಿ ಇತ್ತು ಫ್ರೆಂಡ್ಸ್. ಸೊ ಈಗ ಇದರ ರೇಟ್ ₹2.30. ಸೊ ನಮಗೆ ಬರೋದಿಲ್ಲಿ ಟ್ರಾನ್ಗಳೇ. ಸೊ ನಂಬರ್ ಆಫ್ ಟ್ರಾನ್ ನ ಅಮೌಂಟ್ ಇನ್ಕ್ರೀಸ್ ಆದ್ರೆ ನಮ್ಮ ಅಮೌಂಟ್ ಕೂಡ ಇನ್ಕ್ರಿಮೆಂಟ್ ಆಗ್ತದೆ. ಸೊ ಇಲ್ಲಿ ಯಾವಾಗಲೂ ಬೇಕಿದ್ರೆ ವಿಡ್ರಾ ಮಾಡ್ಕೊಳ್ಬಹುದು, ಈ ತರ ಏನಿಲ್ಲ ಲಾಕ್ ಇನ್ ಉಂಟು ಅದೆಲ್ಲ. ಸೊ ನಿಮಗೆ ಬಂದ ಟ್ರಾನ್ಗಳನ್ನು ಇವತ್ತಿನ ರೇಟಿಗೆ ಬೇಕಿದ್ರೆ ಇವತ್ತಿಗೆ ಸೇಲ್ ಮಾಡಬಹುದು, ಅಥವಾ ಟ್ರಾನ್ ರೇಟ್ ಮೇಲೆ ಹೋಗ್ತದೆ ನೀವು ವ್ಯಾಲೆಟ್ ಅಲ್ಲಿ ಇಟ್ಕೊಳ್ಬಹುದು. ಯಾಕಂದ್ರೆ ಅದ್ರ ಪ್ರೈವೇಟ್ ಕೇಳ ನಿಮ್ಮಲ್ಲಿ ಇರ್ತದೆ. ಸೊ ಅದು ನಿಮ್ಮ ಕೈಯಲ್ಲಿ ಇರ್ತದೆ. ಸೊ ನಿಮ್ಮ ಒಂದು ಪಾಕೆಟ್ ಅಲ್ಲಿ ಇದ್ದಾಗೆ ಫ್ರೆಂಡ್ಸ್ ಅದು. ಸೊ ಈ ರೀತಿ ನಾವು ಒಂದು ಬ್ಯೂಟಿಫುಲ್ ಆಗಿ ಅಪ್ ಟು 1 lakh ತನಕ ನಮ್ಮ ಲಿಮಿಟ್ ಅನ್ನು ನಾವು ಇಲ್ಲಿ ಮಾಡ್ಕೊಳ್ಳೋದು. 1 lakh ಇಲ್ಲದಿದ್ರು ಕೂಡ ಅದರ ಒಂದು ನಾವು 25% ಅನ್ನು ಅಚೀವ್ ಮಾಡಿದ್ರೆ ಕೂಡ 25,000 ಮಂತ್ಲಿ ನಾವು ಈಸಿಲಿ ಇದರಲ್ಲಿ ಮಾಡ್ಕೊಳ್ಬಹುದು. ಅದೇ ಫೈನಾನ್ಷಿಯಲ್ ಅಡ್ವೈಸ್ ಅಲ್ಲ, ನಿಮ್ಮ ರಿಸರ್ಚ್ ಅನ್ನು ನೀವು ಮಾಡ್ಕೊಳ್ಳಿ. ಈ ಕಮ್ಯುನಿಟಿ ಫಂಡ್ ಎಲ್ಲಿಯ ತನಕ ಬೆಳೀತಂದ್ರೆ ಎಲ್ಲಿಯ ತನಕ ಇದನ್ನು ಕಮ್ಯುನಿಟಿ ಇದೆ ಇದನ್ನು ಬೆಳೆಸಲಿಕ್ಕೆ, ಸೊ ಅಲ್ಲಿ ತನಕ ಈ ಕಮ್ಯುನಿಟಿ ಫಂಡ್ ಬೆಳೀತದೆ. ಯಾಕಂದ್ರೆ ಇಲ್ಲಿ ಯಾವುದೇ ಟ್ರೇಡಿಂಗ್ ಆಗಲ್ಲ, ಅಥವಾ ಯಾವುದೇ ಮೆರಕಲ್ಸ್ ಆಗಲ್ಲ, ಯಾವುದೇ ಎಲ್ಲಿಂದ ಕೂಡ ಏರ್ ಡ್ರಾಪ್ಸ್ ಆಗಲ್ಲ. ಓನ್ಲಿ ಕಾಂಟ್ರಿಬ್ಯೂಷನ್, ಕಮ್ಯುನಿಟಿ ಕೊಟ್ಟದನ್ನೇ ಪುನಃ ರೀ ಆಗಿ ಕಮ್ಯುನಿಟಿಗೆ ವಾಪಸ್ ಬರುವಂತ ಸಿಸ್ಟಮ್ ಒಂದು. ಸೊ ಫ್ರೆಂಡ್ಸ್, ಇದರಲ್ಲಿ ನಾವೀಗ ನೆಕ್ಸ್ಟ್ ಪಾರ್ಟ್ ತೋರಿಸ್ತಾ ಇದ್ದೇನೆ. ಸೊ ಯಾವ ರೀತಿ ಇದರಲ್ಲಿ ನಾವು ವ್ಯಾಲೆಟ್ ಗಳನ್ನು ಕ್ರಿಯೇಟ್ ಮಾಡಬಹುದು. ಸೊ ಇದಕ್ಕೆ ವೆಬ್ಸೈಟ್ ಎಂಬುದಂದ್ರೆ ಇಲ್ಲಿ ವ್ಯಾಲೆಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನಾವು ಒಂದು ಪ್ಲೇ ಸ್ಟೋರ್ ಇಂದ ಒಂದು ಟ್ರಾನ್ ವ್ಯಾಲೆಟ್ ಅನ್ನು ಡೌನ್ಲೋಡ್ ಮಾಡಬೇಕಾಗ್ತದೆ. ಸೊ ಇದರ ಒಂದು PDF ನನ್ನಲ್ಲಿ ಇದೆ. ಸೊ ನಾನು ಲೀಡರ್ಸ್ ಗಳಿಗೆ ಕೊಡ್ತೇನೆ. ಸೊ ಇದರ ಬಗ್ಗೆ ನಾನು ಜಾಸ್ತಿ ಈಗ ಹೇಳಿಕ್ಕೆ ಹೋಗಲ್ಲ. ಸೊ ಪ್ರೈವೇಟ್ ಕೀ ಮತ್ತು 12 words ಬ್ಯಾಕಪ್ ಇದು ವೆರಿ ಇಂಪಾರ್ಟೆಂಟ್. ಇದನ್ನು ನಾವು ತೆಗೆದಿಡ್ಲೇಬೇಕು. ಯಾಕಂದ್ರೆ ಇದು ಡಿಸೆಂಟ್ರಲೈಸ್ಡ್ ವ್ಯಾಲೆಟ್ ಆದ್ರಿಂದ
ಇದು ರ್ಯಾಂಡಮ್ಲಿ ಜನರೇಟೆಡ್ 12 ವೋಟ್ಸ್ ಕೀ ಇರುತ್ತೆ, ಅದು ನಮ್ಮಲ್ಲಿ ಬೇಕೇ ಬೇಕು. ಮತ್ತು ರ್ಯಾಂಡಮ್ಲಿ ಜನರೇಟೆಡ್ ಪ್ರೈವೇಟ್ ಕೀ ಇರುತ್ತೆ. ಸಪೋಸ್ ನಿಮ್ಮ ಮೊಬೈಲ್ ಹಾಳಾದ್ರೆ ಇದು ನಿಮಗೆ ರಿಕವರಿಗೆ ಈ ರ್ಯಾಂಡಮ್ ಪ್ರೈವೇಟ್ ಕೀ ಮತ್ತು ಈ ರ್ಯಾಂಡಮ್ ನಂಬರ್ಸ್ ಇರ್ತದೆ. ಸೊ ಇಲ್ಲಿ ಯಾವುದೇ ಮೇಲ್ ಐಡಿ, ಯಾವುದೇ ಪಾಸ್ವರ್ಡ್ಸ್, ಯಾವುದೇ ಯೂಸರ್ ಐಡಿ ಎಲ್ಲ ಯಾವುದಿಲ್ಲ, ಓನ್ಲಿ ವ್ಯಾಲೆಟ್ಗಳೇ ಡೈರೆಕ್ಟ್ ಲಿಂಕ್ ಆಗುದು ಟು ದ ಸ್ಮಾರ್ಟ್ ಕಾಂಟ್ರಾಕ್ಟ್, ಬ್ಲಾಕ್ ಚೈನ್ಗೆ ಲಿಂಕ್ ಆಗುದು. ಸೊ ಇದು ಪಿಯರ್ ಟು ಪಿಯರ್ ಆಗಿ ನಡೆಯುವುದು. ಸೊ ಇದರಲ್ಲಿ ನಾನು ತೋರಿಸಿದ್ದೇನೆ ಎಲ್ಲ 1 to 3 ಸ್ಟೆಪ್ಸ್ ಯಾವ ರೀತಿ ಎಲ್ಲ ಮಾಡ್ಕೊಳ್ಬೇಕಂತ. ಸೊ ಇದನ್ನು PDF ಅನ್ನು ನೋಡ್ಕೊಳ್ಳಿ. ಸೊ ಸಿಂಪಲ್ ಆಗಿ ಹೇಳಿದ್ರೆ ಪ್ಲೇ ಸ್ಟೋರ್ ಇಂದ ಹೋಗಿ ನಾವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಸೊ ಟ್ರಾನ್ ವ್ಯಾಲೆಟ್ ಅನ್ನು, ಅದಾದ ನಂತರ ಪ್ರೈವೇಸಿ ಪಾಲಿಸಿಯನ್ನು ಟಿಕ್ ಮಾಡ್ಕೊಳ್ಬೇಕು, ಮತ್ತೆ ನಾವು ಕ್ರಿಯೇಟ್ ವ್ಯಾಲೆಟ್ ಅನ್ನು ಮಾಡ್ಕೊಳ್ಬೇಕು. 4th ಸ್ಟೆಪ್ ಅಲ್ಲಿ ನಮ್ಗೆ ಈ ತರ 12 ವರ್ಡ್ಸ್ ರ್ಯಾಂಡಮ್ ಜನರೇಟೆಡ್ ವರ್ಡ್ ಸಿಗುತ್ತೆ. ಸೊ ಇದರ ಒಂದು ಬ್ಯಾಕಪ್ ಅನ್ನು ನಾವು ತೆಗೆದಿಟ್ಕೊಳ್ಬೇಕು. ಸೊ ಇಲ್ಲಿ ಕಾಪಿ ಮಾಡಿದ್ರೆ ನಮಗೆ ಬ್ಯಾಕಪ್ ಸಿಗುತ್ತೆ. ಇದನ್ನು ಕಾಪಿ ಮಾಡಿ ನಮ್ಮ ಯಾವುದೇ ನೋಟ್ಬುಕ್ ಅಲ್ಲಿ ಅಥವಾ ಪೇಪರ್ ಅಲ್ಲೇ ಬರೆದುಕೊಂಡು ಕ್ಲಿಯರ್ ಆಗಿ ಇಟ್ಕೊಳ್ಬೇಕು. ಸೊ ನೆಕ್ಸ್ಟ್ ನಾವು ಇದು ಕೇಳ್ತದೆ, ಇದನ್ನು ಕನ್ಫರ್ಮ್ ಮಾಡಿ ಅಂತ, ಈ ವರ್ಡ್ ಅನ್ನು ಆಸ್ ಇಟ್ ಈಸ್ ನೀವು ಕನ್ಫರ್ಮ್ ಮಾಡಿ ಅಂತ. ಸೊ ನೆಕ್ಸ್ಟ್ ಟೈಮ್ ಕೊಡೋದು ಅದನ್ನು ಆಚೆ ಈಚೆ ಮಾಡಿ ಕೊಟ್ಟಿರುತ್ತೆ. ಸೊ ಅಕಾರ್ಡಿಂಗ್ ಟು ಇದೇ ರೀತಿಯಲ್ಲಿ ನೀವು ಆಪ್ಷನ್ ಅಲ್ಲಿ ಇದು ಮಾಡ್ಕೊಳ್ಬೇಕು. ಈಗ ಬಾಯ್ ಫಸ್ಟ್ ಇದೆ, ಸೊ ಬಾಯ್ ಅನ್ನೇ ಟಿಕ್ ಮಾಡ್ಬೇಕು ನಾವು ಇಲ್ಲಿ, ಹಾಗಾದ್ರೆ ಇಲ್ಲಿ ಹೋಗಿ ಸೇರ್ತದೆ. ಸೊ ಈ ರೀತಿ ಪ್ರತಿಯೊಂದು ಸೀರೀಸ್ ಅಲ್ಲಿ ನಾವು ಮಾಡ್ಕೊಳ್ಬೇಕಾಗ್ತದೆ. ಸೊ ಇದನ್ನು ಮಾತ್ರ ನೀವು ಯಾರಿಗೆ ತೋರಿಸ್ಲಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಇದು ಮೇನ್ ನಿಮ್ದು ಪಾಕೆಟಿನ ಒಂದು ಕೀ ಅಂತ ಹೇಳ್ತೇನೆ ನಾನು. ಸೊ ಇದು ಯಾರಿಗೆ ಸಿಕ್ಕಿದ್ರೆ ಅವರು ನಿಮ್ಮ ವ್ಯಾಲೆಟ್, ಅವರ ವ್ಯಾಲೆಟ್ ಅಲ್ಲಿರುವ ಹಣವನ್ನು ಅವರಿಗೆ ಕೂಡ ತಗೊಳ್ಬಹುದು. ಇದು ಒಳ್ಳೆದ ಟೆಸ್ಟ್ ಅಕೌಂಟ್ ಆದ್ರಿಂದ ಇದರಲ್ಲಿ ಟ್ರಾನ್ ನಾನು ಇಟ್ಟಿರಲಿಲ್ಲ. ಸೊ ನೀವು ತೋರಿಸೋಸ್ಕರ ನಾನು ಇದನ್ನು ಮಾಡಿಸಿದ್ದು ಅಷ್ಟೇ. ಓಕೆ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಸ್ಟೆಪ್ ಏನಾಗ್ತದೆ ಅಂದ್ರೆ ನಿಮಗೆ ಟ್ರಾನ್ ವ್ಯಾಲೆಟ್ ಈ ರೀತಿ ಕ್ರಿಯೇಟ್ ಆಗ್ತದೆ. ಸೊ ಟ್ರಾನ್ ವ್ಯಾಲೆಟ್ ಕ್ರಿಯೇಟ್ ಆದ ನಂತರ ಇಲ್ಲಿ ನಿಮ್ಮ ಟ್ರಾನ್ ಒಂದು ಅಕೌಂಟ್ ನಂಬರ್ ಅಥವಾ ಅಡ್ರೆಸ್ ಅಂತ ನಾವು ಹೇಳ್ತೇವೆ. ಸೊ ಈ ಅಡ್ರೆಸ್ ಆಗಿ ನಾವು ನಮ್ಮ ಟ್ರಾನ್ ನಮ್ಮ WazirX ಎಕ್ಸ್ಚೇಂಜ್ ಇಂದ ಬೈ ಮಾಡಿ ಇಲ್ಲಿ ನಾವು ಕಳಿಸಬೇಕು. ಸೊ ಒಂದು ವಿದಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಇಲ್ಲಿ ಬಂದು ನಿಲ್ತದೆ. ಸೊ ಇದನ್ನು ಕಾಪಿ ಮಾಡಿ ನಿಮ್ಮ ಅಡ್ರೆಸ್ ಅನ್ನು. ಸೊ ಇದನ್ನು ಅಡ್ರೆಸ್ ಅನ್ನು ಕಾಪಿ ಮಾಡಿ ನಿಮ್ಮ WazirX ಎಕ್ಸ್ಚೇಂಜ್ ಅಥವಾ ಯಾವುದೇ ವ್ಯಾಲೆಟ್ ಇಂದ ಇಲ್ಲಿ ಕಳಿಸಿಕೊಡ್ಬೋದು. ಸೊ ಇದು ಕಳಿಸಿ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಫ್ರೆಂಡ್ಸ್, ಸೊ ನಮ್ಮ ಸೆಕೆಂಡ್ ಅಂದ್ರೆ ಇದನ್ನು ಕಳಿಸುವ ಮೊದಲನ್ನು ನೀವು ಇದನ್ನೊಂದು ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನಾನು ಮಾಡ್ತಾ ಹೇಳಲಿಕ್ಕೆ, ಕ್ಲಿಕ್ ಹಿಯರ್. ಹೇಗೆ ನಾವು 12 ವರ್ಡ್ಸ್ ಬ್ಯಾಕಪ್ ತೆಗೆದೇವೋ ಅದೇ ರೀತಿ ಪ್ರೈವೇಟ್ ಕೀ ಆಲ್ಸೋ ವೆರಿ ಇಂಪಾರ್ಟೆಂಟ್, ಇದನ್ನು ಕೂಡ ನಾವು ತೆಗಿಲೇಬೇಕು. ಸೊ ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ, ಆಗ ನಿಮ್ಗೆ ಈ ತರದ ಒಂದು ಪೇಜ್ ಬರುತ್ತೆ. ಇದರಲ್ಲಿ ಬ್ಯಾಕಪ್ ವ್ಯಾಲೆಟ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇದು ಈ ತರ ಒಂದು ಸರ್ಫೇಸ್ ಬರುತ್ತೆ, ಇದನ್ನು ಓಕೆ ಅಂತ ಕೊಡಿ. ಅದಾದ್ಮೇಲೆ ನಿಮಗೆ ಇಲ್ಲಿ ಪ್ರೈವೇಟ್ ಕೀ ಅಂತ ಬರುತ್ತೆ ಫ್ರೆಂಡ್ಸ್, ಇಲ್ಲಿ ಪ್ರೈವೇಟ್ ಕೀ ಅಂತ ನಿಮಗೆ ತೋರಿಸ್ತದೆ. ಇದನ್ನು ಕೂಡ ನೀವು ಕಾಪಿ ಮಾಡಿ ನಿಮ್ಮ ಸೇವ್ ಮಾಡಿ ಇಟ್ಕೊಳ್ಬೇಕು. ಸೊ ಯಾಕಂದ್ರೆ ಇದು ಎರಡು ವೆರಿ ಇಂಪಾರ್ಟೆಂಟ್. ನೀವು ಡೆಪಾಸಿಟ್ ಮಾಡೋ ಮೊದಲು ಇದನ್ನು ನೀವು ಮಾಡಲೇಬೇಕು. ಯಾಕಂದ್ರೆ ಹೆಚ್ಚು ಕಮ್ಮಿಯಾಗಿ ನಿಮ್ಮ ಮೊಬೈಲ್ ಏನಾದರೂ ಹಾಳಾಯ್ತಂದ್ರೆ ಇದು ರಿಕವರಿ ಆಗಲ್ಲ, ಇದು ಇಲ್ಲದಿದ್ರೆ ಎರಡು. ಸೊ ಇದು ವೆರಿ ಇಂಪಾರ್ಟೆಂಟ್, ಪ್ರೈವೇಟ್ ಕೀ ರಿಕವರಿ ಮತ್ತು ಇದು 12 ವರ್ಡ್ಸ್ ಬ್ಯಾಕಪ್. ಸೊ ನೆಕ್ಸ್ಟ್ ನಾವು ಡೆಪಾಸಿಟ್ ಮಾಡಿದೆವು. ಸೊ ಈ ರೀತಿ ನಾವು ಡೆಪಾಸಿಟ್ ಮಾಡಿದೆವು. ಸೊ ಇದು ಆಲ್ರೆಡಿ ಡೆಪಾಸಿಟ್ ಮಾಡಿದೆ ಒಂದು ಅಕೌಂಟ್. ಸೊ 110 ಎಕ್ಸಾಂಪಲ್ ಅದೇ ಒಂದು 10 ಟ್ರಾನ್ ಅನ್ನು ಯಾವಾಗಲೂ ನಾವು ಎಕ್ಸ್ಟ್ರಾ ಇಟ್ಕೊಳ್ಳಬೇಕು. ಟ್ರಾನ್ಸಾಕ್ಷನ್ ಗಳಿಗೆ ನಮಗೆ 1 ಟ್ರಾನ್ ಅಗತ್ಯ ಇರ್ತದೆ ಯಾವಾಗಲೂ, ಡೆಪಾಸಿಟ್ಗೆ ಆಗಲಿ ಅಥವಾ ವಿಡ್ರಾಲ್ಗೆ ಆಗಲಿ. ಸೊ ಇಲ್ಲಿ ನಮ್ಮ ಈಗ 100 ಟ್ರಾನ್ 110 ಟ್ರಾನ್ ಬಂತಂತ ನೀವು ತಿಳಿಸ್ಕೊಳ್ಳಿ. ಸೊ ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ ಇರ್ತದೆ ಫ್ರೆಂಡ್ಸ್. ಈ ವ್ಯಾಲೆಟ್ಗೆ ನಿಮ್ಗೆ ಯಾರಾದ್ರೂ ಫ್ರೆಂಡ್ಸ್ ರೆಕಮೆಂಡ್ ಮಾಡ್ತಾರೆ, ಒಂದು ಲಿಂಕ್ ಅನ್ನು ಕೊಟ್ಟಿರ್ತಾರೆ. ಸೊ ಆ ಲಿಂಕ್ ಅನ್ನು ನೀವು ಇಲ್ಲಿ ಇದರ ಒಳಗಡೆ ಒಂದು ಬ್ರೌಸರ್ ಉಂಟು, ಈ ಬ್ರೌಸರ್ನ ಒಳಗಡೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ಆಗ ಈ ರೀತಿಯ ಒಂದು ಬ್ರೌಸರ್ ಬರುತ್ತೆ. ಸೊ ಯಾವುದು ಕ್ರೋಮ್ ಬ್ರೌಸರ್ ಆಗಲ್ಲ. ಸೊ ವ್ಯಾಲೆಟ್ ನ ಒಳಗಡೆ ಇರುವ ಬ್ರೌಸರ್ ಮಾತ್ರ ಸಪೋರ್ಟ್ ಆಗುತ್ತೆ. ಸೊ ನಿಮಗೆ ಯಾರಾದ್ರೂ ವಾಟ್ಸ್ಆಪ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿದ್ರೆ ಆ ಲಿಂಕ್ ಅನ್ನು ಕ್ಲಿಕ್ ಮಾಡಬೇಡಿ, ಲಿಂಕ್ ಅನ್ನು ಕಾಪಿ ಮಾಡಿ. ಲಿಂಕ್ ಅನ್ನು ಕಾಪಿ ಮಾಡಿ ಈ ಜಾಗದಲ್ಲಿ ತಂದು ಪೇಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಈ ಜಾಗದಲ್ಲಿ. ಓಕೆ, ಸೊ ಈ ಜಾಗದಲ್ಲಿ ನೀವು ಪೇಸ್ಟ್ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ ನಿಮಗೆ ಇಲ್ಲಿ ಕೀಬೋರ್ಡ್ ಅಲ್ಲಿ ಸರ್ಚ್ ಅಂತ ಬರ್ತದೆ. ಸೊ ಸರ್ಚ್ ಅನ್ನು ನೀವು ಕ್ಲಿಕ್ ಮಾಡಿ, ಅಂದ್ರೆ ಅಲ್ಲದೆ ಆರೋ ಮಾರ್ಕ್ ಇರುತ್ತೆ ನಿಮ್ಮ ಕೀಬೋರ್ಡ್ ಅಲ್ಲಿ, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಅದು ನೆಕ್ಸ್ಟ್ ಪೇಜ್ಗೆ ಬರ್ತದೆ. ಸೊ ನೆಕ್ಸ್ಟ್ ಪೇಜ್ ಈ ರೀತಿ ಇರುತ್ತದೆ. ಸೊ ನಿಮ್ಮ ಈ ತರ ನಮ್ಮ ಟ್ರಾನ್ ಚೈನ್ ನ ಸ್ಮಾರ್ಟ್ ಕಾಂಟ್ರಾಕ್ಟ್ ನ ಒಂದು ಸರ್ವರ್ ಓಪನ್ ಆಗುತ್ತದೆ. ಸೊ ಇದರಲ್ಲಿ ನಮಗೆ ಎಷ್ಟು ಕಾಯಿನ್ ಡೆಪಾಸಿಟ್ ಮಾಡಬೇಕು. ಎಕ್ಸಾಂಪಲ್ ಗೆ ನನಗೆ 10,000 ಕಾಯಿನ್ ಅನ್ನು ಡೆಪಾಸಿಟ್ ಮಾಡಬೇಕು. ಸೊ ನನ್ನ ವ್ಯಾಲೆಟ್ ಅಲ್ಲಿ 10,010 ಟ್ರಾನ್ ಇರಬೇಕು ನನ್ನಲ್ಲಿ. ಸೊ ಆಗ ನಾನು 10,000 ಟ್ರಾನ್ ಅನ್ನು ನಾನು ಇಲ್ಲಿ ಪ್ರೆಸ್ ಮಾಡಿದ್ರೆ 10,000 ಬರುತ್ತೆ. ಸಪೋಸ್ 100 ಮಾಡಿದ್ರೆ 100 ಅನ್ನು ಮಾಡಬಹುದು, 1,000 ಬೇಕಿದ್ರೆ 1,000 ಕೂಡ ಮಾಡಬಹುದು. ಸೊ ಇದನ್ನು ನಾವು ಪ್ರೆಸ್ ಮಾಡಿದ್ರೆ ಆಯ್ತು. ಸಪೋಸ್ ನಾವು ಬೈ ಮಿಸ್ಟೇಕ್ ಅಲ್ಲಿ ಒಂದೊಂದು ಎಕ್ಸ್ಟ್ರಾ ಕ್ಲಿಕ್ ಮಾಡಿದ್ರೆ ಇದನ್ನು ರೀಸೆಟ್ ಮಾಡಿ ಪುನಃ ನಮಗೆ ಎಷ್ಟು ಬೇಕು ಅಷ್ಟನ್ನೇ ನಾವು ಕ್ಲಿಕ್ ಮಾಡಿದ್ರೆ ಆಯ್ತು. ಸೊ ಇದು ನಾವು ಫಿಲ್ ಮಾಡಿ ಆದ್ಮೇಲೆ ಜಾಯಿನ್ ಅಂತ ನಾವು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ತರದ ಒಂದು ಸರ್ಫೇಸ್ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಯಾರು ರೆಕಮೆಂಡ್ ಮಾಡ್ತಾರೆ ಅವರ ಅಡ್ರೆಸ್ ಇರುತ್ತದೆ. ಸೊ ಅದೇ ಅಡ್ರೆಸ್ ಇಲ್ಲಿ ಕಾಣ್ತದೆ. ಸೊ ಅವರು ಕೊಟ್ಟ ಲಿಂಕ್ ಅನ್ನು ಒಮ್ಮೆ ಬೇಕಿದ್ರೆ ನೀವು ಚೆಕ್ ಮಾಡ್ಕೊಳ್ಬಹುದು. ಯೂಶುವಲಿ ಅದೇ ಲಿಂಕ್ ಬರುತ್ತೆ, ಅದನ್ನು ನೀವು ಕಾಪಿ ಮಾಡುವಾಗ ಬೈ ಮಿಸ್ಟೇಕ್ ಆಗಿದ್ರೆ, ಸೊ ಬೇರೆಯವ್ರದ್ದು ಯಾವ್ದಾದ್ರು ಬಂದಿದ್ರೆ ಸೊ ಅದನ್ನು ನೋಡ್ಕೊಳ್ಳಿ. ಯಾಕಂದ್ರೆ ನಿಮ್ಮ ರೆಫರ್ ಮಾಡಿದವರು ಕೂಡ ವೆರಿ ಇಂಪಾರ್ಟೆಂಟ್ ಈ ಸೆಕ್ಟರ್. ಸೊ ಅವರಿಗೆ ಅವರ ಏನು ಅವರು ಎಫರ್ಟ್ ಆಗಿರ್ತಾರೆ ನಿಮಗೆ ಇದರ ಬಗ್ಗೆ ಹೇಳಲಿಕ್ಕೆ, ಸೊ ಅವರಿಗೆ ಅದರ ರಿವಾರ್ಡ್ ಸಿಗಲೇಬೇಕು. ಸೊ ಅದನ್ನು ನೀವು ನೋಡ್ಕೊಳ್ಳಿ, ಇದೊಂದು ಲಿಂಕ್ ಕರೆಕ್ಟ್ ಇದೆ ಅಂತ ಅವ್ರು ಕೊಟ್ಟದ್ದು. ನೆಕ್ಸ್ಟ್ ಆಪ್ಷನ್ ಜಾಯಿನ್. ಸೊ ಜಾಯಿನ್ ಆದ ಕೂಡಲೇ ಏನಾಗ್ತದೆ ಫ್ರೆಂಡ್ಸ್, ನಿಮ್ಮ ವ್ಯಾಲೆಟ್ ಕನ್ಫರ್ಮೇಶನ್ ಕೇಳ್ತದೆ. ಇದು ವ್ಯಾಲೆಟ್, ಈ ಸ್ಮಾರ್ಟ್ ಕಾಂಟ್ರಾಕ್ಟ್ಗೆ 100 ಟ್ರಾನ್ ನಾನು ಕಳಿಸ್ತಾ ಇದ್ದೇನೆ ರೆಡಿ ಅಂತ. ಓಕೆ, ಕನ್ಫರ್ಮ್. ಸೊ ನಾವು ಕನ್ಫರ್ಮ್ ಮಾಡ್ಕೊಳ್ಳುವ. ಸೊ ನಾವು ಎಷ್ಟು ಇಲ್ಲಿ ಟೈಪ್ ಮಾಡಿದ್ರೆ ಅಷ್ಟೇ ಟ್ರಾನ್ ನಿಮ್ಮ ವ್ಯಾಲೆಟ್ ಇಂದ ಮೈನಸ್ ಆಗಿ ಕಮ್ಯುನಿಟಿಯ ಸ್ಮಾರ್ಟ್ ಕಾಂಟ್ರಾಕ್ಟ್ಗೆ ಹೋಗಿ ಅಲ್ಲಿ ಸೇರುತ್ತೆ. ಸೊ ಅದಾದ ನಂತರ ನಮಗೆ ಇದರಲ್ಲಿ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಸರ್ವರ್ನಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ ನಾವು ಎಷ್ಟು ಡೆಪಾಸಿಟ್ ಮಾಡಿದ್ದೇವೆ. ಅದಾದ್ಮೇಲೆ ನಮ್ಮ ಆರ್ಗನೈಸೇಷನ್ ನಮ್ಮಲ್ಲಿ ಎಷ್ಟು ಟೀಮ್ ಇದೆ ಅದೆಲ್ಲ ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಟೋಟಲ್ ಕಮ್ಯುನಿಟಿ ಮೆಂಬರ್ಸ್, ಇದು ಲಾಸ್ಟ್ ವೀಕ್ ಇದು ಸ್ಲೈಡ್, ಇದು 12,181 ಮೆಂಬರ್ಸ್ ಇದೆ, ಈಗ ಜಾಸ್ತಿ ಆಗಿದ್ದಾರೆ. ಸೊ ಇಲ್ಲಿ ನಿಮ್ಮ ಇನ್ವಿಟೇಷನ್ ಲಿಂಕ್ ಇಲ್ಲಿ ಇರುತ್ತೆ, ಕಾಪಿ.
ನಿಮ್ಮ ರೆಫರಲ್ ಲಿಂಕ್ ಅಂತ ಹೇಳ್ತೇನೆ ನಾನು. ಇದನ್ನು ಕಾಪಿ ಮಾಡಿ ನಿಮ್ಮ ಬೇರೆ ಫ್ರೆಂಡ್ಸ್ಗೆ ನೀವು ರೆಕಮೆಂಡ್ ಮಾಡ್ಬೋದು. ಸೊ ಇಲ್ಲಿ ನಮಗೆ ಇದರಲ್ಲಿ ನೀವು ಇಮಿಡಿಯೇಟ್ ನೀವು ಜಾಯ್ನ್ ಆದ್ಕೊಳ್ಳಿ 24 hours ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ. ಸೊ ಈಗ ನೀವು ಸಿಸ್ಟಮ್ಗೆ ಎಂಟರ್ ಆದ್ರೆ 24 hours ತನಕ ನೆಕ್ಸ್ಟ್ ನಿಮಗೆ 1% ROI ರಿಲೀಸ್ ಆಗ್ತದೆ. ಸೊ ಇಲ್ಲಿ ಕೂಡ ನಿಮ್ಮ 300% ಲಿಮಿಟ್ ಕೂಡ ನಿಮಗೆ ಇಲ್ಲಿ ಹಾಕಿರ್ತದೆ. ನಿಮ್ಮ ಡೈಲಿ ಬರುವಂಥದ್ದು ನಿಮ್ಮ 24 hours ನಂತರ ಇಲ್ಲಿ ನಿಮಗೆ ಬಂದಿರ್ತದೆ. ಈಗ 100 ಟ್ರಾನ್ ಅಂದ್ರೆ 1 ಟ್ರಾನ್ ನನಗೆ ಬಂದಿರ್ತದೆ. ಅದೇ ರೀತಿ ಡೈರೆಕ್ಟ್ ರೆಫರಲ್ ಇನ್ಕಮ್ 10% ಕೂಡ ಅದು ಇಲ್ಲಿ ಬಂದು ಸೇರಿರ್ತದೆ. ಸೊ ಮ್ಯಾಚಿಂಗ್ ಬೋನಸ್ ನಿಮಗೆ ಯಾವಾಗ ಬರ್ತದೆ ಅಂದ್ರೆ ನೀವು ರೆಕಮೆಂಡ್ ಮಾಡಿದ ವ್ಯಕ್ತಿ ಅಥವಾ ಪರ್ಸನ್ ಯಾವಾಗ ಅವನ ROI ಅನ್ನು ವಿಡ್ರಾ ಮಾಡ್ತಾನ ಆಗ ನಿಮ್ಮ 30% ROI ನಿಮಗೆ ಮೇಲೆ ರಿಲೀಸ್ ಆಗ್ತದೆ. ಅದರ ಮೊದಲು ರಿಲೀಸ್ ಆಗಲ್ಲ. ಸೊ ಇಲ್ಲಿ ಪ್ರತಿಯೊಬ್ಬರಿಗೆ ಇಲ್ಲಿ ವಿಡ್ರಾ ಮಾಡ್ಲಿಕ್ಕೆ ಹೇಳಬೇಕು. ಆಗ ಅಲ್ಲಿ ಕೂಡ ಅವರಿಗೆ ಒಂದು ಕೂಡ ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ನನಗೆ ರೆಫರ್ ಮಾಡಿದ ವ್ಯಕ್ತಿ ಇಲ್ಲಿ ವಿಡ್ರಾ ಮಾಡ್ಲಿಕ್ಕೆ ಹೇಳ್ತಿದ್ದಾನೆ. ಸೊ ಅವ್ರು ವಿಡ್ರಾ ಮಾಡಿದ್ರೆ ಮಾತ್ರ ನಮಗೆ ಅದು ROI ಬರುದು. ಒಂದು 10 ದಿವಸ ಬಿಟ್ಟು ಅವ್ರು ವಿಡ್ರಾ ಮಾಡಿದ್ರೆ ಕೂಡ ನಮಗೆ ಅದು 10 ದಿವಸ ಅಕ್ಯುಮುಲೇಟ್ ಆಗಿ 10 ದಿವಸ ನಂತರ ಬರುತ್ತೆ. ಸೊ ಅದೇನು ಇಶ್ಯೂ ಇಲ್ಲ. ಸೊ ಯಾವಾಗ ಬೇಕಾದ್ರೆ ಮಾಡಿದ್ರೆ ಅಕ್ಯುಮುಲೇಷನ್ ಆಗಿ ಒಟ್ಟಿಗೆ ಬಂದಿರ್ತದೆ. ಸೊ ಎವ್ರಿ ಡೇ ನಾವು ವಿಡ್ರಾ ಮಾಡಿದ್ರೆ ಎವ್ರಿ ಡೇ ನಮಗೆ ಬರ್ತದೆ ಫ್ರೆಂಡ್ಸ್. ಸೊ ಇಲ್ಲಿ ಮ್ಯಾಚಿಂಗ್ ಬೋನಸ್ ಕೂಡ ನಮಗೆ ಇದರಲ್ಲಿ ಕಾಣ್ತದೆ. ಮತ್ತೆ ಟಾಪ್ ಸ್ಪಾನ್ಸರ್ ಅಂದ್ರೆ ನಮಗೆ ಒಂದು ವೇಳೆ ನಮಗೆ ಪ್ರೈಸ್ ಪೂಲ್ ನಿಂದ ಕೂಡ ನಮಗೆ ರಿವಾರ್ಡ್ ಬಂದಿದ್ರೆ ಅದು ಕೂಡ ಇಲ್ಲಿ ತೋರಿಸ್ತದೆ. ಸೊ ಇನ್ಕಮ್ ವಿಡ್ರಾ ಟು ಅವರ್ ವ್ಯಾಲೆಟ್ಗೆ ನಾವು ಎಷ್ಟು ಇನ್ಕಮ್ ಅನ್ನು ವಿಡ್ರಾ ಮಾಡಿದ್ರೆ ಇದು ಕೂಡ ತೋರಿಸ್ತದೆ. ಸೊ ನಮ್ಗೆ ಅನ್ವಿಡ್ರಾನ್ ಇನ್ಕಮ್ ನಮಗೆ ಈಗ ವಿಡ್ರಾ ಮಾಡ್ಲಿಕ್ಕೆ ಇರುವ ಅನ್ವಿಡ್ರಾನ್ ಇನ್ಕಮ್ ಇಲ್ಲಿ ತೋರಿಸ್ತದೆ, ಎಷ್ಟು ಟ್ರಾನ್ ನಮಗೆ ವಿಡ್ರಾ ಮಾಡಬಹುದು ಅಂತ. ಸೊ ಇಲ್ಲಿ ನಮಗೆ ವಿಡ್ರಾ ಬಟನ್ ಇದೆ. ಇದರ ಮೇಲೆ ಒಂದು ಕ್ಲಿಕ್ ಮಾಡಿದ್ರೆ ಇಲ್ಲಿರುವಂತಹ ವ್ಯಾಲೆಟ್ ಅಲ್ಲಿ ಇರುವಂತಹ ಟ್ರಾನ್ಗಳು ಸೀದೆ ನಿಮ್ಮ ಮೇನ್ ವ್ಯಾಲೆಟ್ಗೆ ಬಂದು ಬೀಳುತ್ತೆ. ಸೊ ಮೇನ್ ವ್ಯಾಲೆಟ್ ಅಂದ್ರೆ ನಿಮ್ಮ ವ್ಯಾಲೆಟ್, ನಿಮ್ಮ ಪ್ರೈವೇಟ್ ಕೀ ಇರುವ ವ್ಯಾಲೆಟ್. ಸೊ ಅಲ್ಲಿಂದ ನಿಮಗೆ ಯಾವಾಗ ಬೇಕು ನಿಮ್ಮ ಎಕ್ಸ್ಚೇಂಜ್ಗಳಿಗೆ ಕೊಂಡೋಗಿ INR ಗೆ ಕನ್ವರ್ಟ್ ಮಾಡಬಹುದು. ಸೊ 1 ಕ್ಲಿಕ್ ಅಲ್ಲಿ ಇಲ್ಲಿ ವಿಡ್ರಾ ಆಗ್ತದೆ ಫ್ರೆಂಡ್. ಸೊ ಬ್ಯೂಟಿ ಆಫ್ ದ ಸಿಸ್ಟಮ್ ಇದೆ. ಸೊ ರೀಸೈಕ್ಲಿಂಗ್ 310% ಲಿಮಿಟ್, ಪ್ರೈಸ್ ಪೂಲ್, ಇದರಿಂದ ಈ ಸಿಸ್ಟಮ್ ತುಂಬಾ ಬೆಳೀತಾ ಇದೆ. ನಾನೀಗ ತೋರಿಸಲಿಕ್ಕೆ ಇದ್ದೇನೆ ವೆಬ್ಸೈಟ್ ಅನ್ನು ನೆಕ್ಸ್ಟ್ ಪಾರ್ಟ್ ಅಲ್ಲಿ. ಸೊ ಈಗ ಟೋಟಲ್ ಅಲ್ಲಿ ಫ್ರೆಂಡ್ಸ್ ಈಗ ಸಿಸ್ಟಮ್ ಅಲ್ಲಿ ಆಲ್ಮೋಸ್ಟ್ ಇವತ್ತಿಗೆ 16 days ಕಂಪ್ಲೀಟ್ ಆಗಿದೆ. 16 days August 1st ಲಾಂಚ್ ಆದದ್ದು, ಇವತ್ತು 17th ನಡೀತಾ ಉಂಟು. ಅಂದ್ರೆ 16 days ಆಲ್ರೆಡಿ ಕಂಪ್ಲೀಟೆಡ್. ಸಿಸ್ಟಮ್ ನಲ್ಲಿ ಆಲ್ಮೋಸ್ಟ್ 5,47,00,000 ಟ್ರಾನ್ಗಳು ಇಲ್ಲಿ ಸಿಸ್ಟಮ್ ಅಲ್ಲಿ ಇದೆ. ಸೊ ಇದನ್ನು ಇಂಟು ₹2.30 ಮಾಡಿದ್ರೆ ಆಲ್ಮೋಸ್ಟ್ 12 crores ಅಂಡ್ ಅಬೌವ್ ಫಂಡ್ ಇಲ್ಲಿ 14 ದಿವಸದಲ್ಲಿ ಕ್ರಿಯೇಟ್ ಆಗಿದೆ. ಸೊ ಇದರಿಂದ ನಿಮ್ಗೆ ಗೊತ್ತಾಗುತ್ತೆ ಇದು ಯಾವ ರೀತಿಯಲ್ಲಿ ಬೆಳೀತಾ ಇದೆ ಅಂತ. ಅದು 100% ತುಂಬಾ ಒಂದು ಡೆಕೆಟ್ಸ್ಗೆ ನಡೆಯುವ ಒಂದು ಪ್ರೋಗ್ರಾಮ್ ಅನ್ನು ಮಾಡಿದ್ದಾರೆ ಈ ಒಂದು ಕ್ರಿಯೇಟರ್. ಅವನಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ನಾವು. ಸೊ ಅದು ಕೂಡ ಆಡಿಟೆಡ್ ಒಂದು ಕಾಂಟ್ರಾಕ್ಟ್ ಅನ್ನು ಕೊಟ್ಟಿದ್ದಾನೆ. ಎವ್ರಿ ಟೈಮ್ ಇಂಗ್ಲಿಷ್ ಅಲ್ಲಿ ಝೂಮ್ ಮೀಟಿಂಗ್ಸ್ ಮಾಡ್ತಾ ಇದ್ದಾನೆ. ಸೊ ನಾವೀಗ ಸೋಮವಾರ ಇವತ್ತಿನ ನಾವು ಕನ್ನಡದ ನನ್ನ ಕಮ್ಯುನಿಟಿಗೋಸ್ಕರ ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ. ಸೊ ಇಂಗ್ಲಿಷ್ಗೋಸ್ಕರ ಇಂಗ್ಲಿಷ್ ಗ್ಲೋಬಲ್ ಮೀಟಿಂಗ್ ಮಂಗಳವಾರ ಮತ್ತು ಗುರುವಾರ 6:30ಗೆ ನಡೀತದೆ. ಅದೇ ರೀತಿ ಶುಕ್ರವಾರ ನಾನೇ ಹಿಂದಿ ನನ್ನ ನಾರ್ತ್ ನ ಕಮ್ಯುನಿಟಿ ಇದೆ, ಸೊ ಅವರಿಗೋಸ್ಕರ ಹಿಂದಿಯಲ್ಲಿ ಮಾಡ್ತಾ ಇದ್ದೇನೆ. ಸೊ ನಿಮ್ಮವ್ರು ಯಾರಾದ್ರೂ ಇಟ್ಕೊಂಡು ಕೂಡ ನೀವು ಆ ಕಮ್ಯುನಿಟಿಗೆ ನೀವು ಕರ್ಕೊಂಡು ಬರ್ಬೋದು ಆ ಝೂಮ್ ಮೀಟಿಂಗ್ಗೆ. ಸೊ ಟೋಟಲ್ ಕಮ್ಯುನಿಟಿಯಲ್ಲಿ ಮೆಂಬರ್ಸ್ 16,858 ಮಂದಿ ಇದ್ದಾರೆ. ಸೊ 16,858 ಮಂದಿ ಒಟ್ಟಿಗೆ ಸೇರಿ ಈ ಕಮ್ಯುನಿಟಿಗೆ ಇಷ್ಟು ಫಂಡ್ ಅನ್ನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಇದರ ಅಡ್ವಾಂಟೇಜ್ ಅನ್ನು ಅವರು ಪಡ್ಕೊಳ್ತಾ ಇದ್ದಾರೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇಷ್ಟನ್ನು ನಾನು ಹೇಳ್ತಾ ಇದೊಂದು ಸ್ಮಾಲ್ ಪ್ರೆಸೆಂಟೇಷನ್ ಇಲ್ಲಿ ಕನ್ಕ್ಲೂಡ್ ಮಾಡ್ತೇನೆ. ಸೊ ಈ ಒಂದು ಆಪರ್ಚುನಿಟಿ ನಮಗೆ ಅರ್ಲಿ ಸ್ಟೇಜ್ ಅಲ್ಲಿ ಸಿಕ್ಕಿದೆ. ಸೊ ನಮಗೆ 1 ವರ್ಷದ ನಂತರ ನಾವು ಸಿಸ್ಟಮ್ಗೆ ಬರ್ತಾ ಇಲ್ಲ, 10-15 ಡೇಸ್ನ ಒಳಗಡೆ ನಾವು ಸಿಸ್ಟಮ್ಗೆ ಒಂದು ಆಪರ್ಚುನಿಟಿ ಬಂದಿದೆ. ಸೊ ಇದರ ಆಪರ್ಚುನಿಟಿ ನೀವು ಪಡ್ಕೊಳ್ಳಿ. ಇಲ್ಲಿ ಕೂಡ ನಿಮಗೆ ಪ್ಯಾಸಿವ್ ಇನ್ಕಮ್ ಇಲ್ಲಿ ಮಾಡ್ಕೊಳ್ಬಹುದು ಫ್ರೆಂಡ್ಸ್. ಯಾಕಂದ್ರೆ ನೀವು ಇವತ್ತಿನ ಈ ಒಂದು ಕೋವಿಡ್ ಸಿಚುವೇಶನ್ ಅಲ್ಲಿ ನಮಗೆ ಹೊರಗೆ ಹೋಗೋಕ್ಕಲ್ಲ, ನಾವು ಆನ್ಲೈನ್ ಅಲ್ಲಿ ಏನಾದ್ರು ಒಂದು ಬಿಸ್ನೆಸ್ ಮಾಡುವಂತ ಒಂದು ಆಪರ್ಚುನಿಟಿಯನ್ನು ಹುಡುಕ್ತಾ ಇದ್ದೆ. ಸೊ ಇದೊಂದು ಪ್ಯಾಸಿವ್ ಆಪರ್ಚುನಿಟಿ ಅಂತ ಹೇಳ್ಬಹುದು. ಸೊ ಫ್ರೆಂಡ್ಸ್, ನಾನೀಗ ಮುಂದಿನ ಸೆಕ್ಷನ್ಗೆ ಹೋಗ್ತಾ ಇದ್ದೇನೆ. ಸೊ ಟ್ರಾನ್ ಚೈನ್ ಅಂತ. ಸೊ ಇದರಲ್ಲಿ ಏನಿರುತ್ತೆ ಅಂತ ಫ್ರೆಂಡ್ಸ್, ಇದು ನನ್ನ ಕಂಪ್ಯೂಟರ್ ವರ್ಷನ್. ಸೊ ಇಲ್ಲಿ ನಾನು ನನ್ನ ಟ್ರಾನ್ ವ್ಯಾಲೆಟ್ ಅನ್ನು ಡೌನ್ಲೋಡ್ ಮಾಡಿಟ್ಟಿದ್ದೇನೆ, ಟ್ರಾನ್ ಲಿಂಕ್ ಅಂತ. ಇದು ಕಂಪ್ಯೂಟರ್ ವರ್ಷನ್. ಸೊ ನಾನು ಆಗ ನಿಮಗೆ ತೋರಿಸಿದೆಲ್ಲ ಮೊಬೈಲ್ ವರ್ಷನ್ ಆಗಿದೆ ಅದು ಫ್ರೆಂಡ್ಸ್. ಸೊ ಅದು ಮೊಬೈಲ್ ವರ್ಷನ್, ಇದು ಕಂಪ್ಯೂಟರ್ ವರ್ಷನ್. ಎರಡರಲ್ಲಿ ಕೂಡ ಇಲ್ಲಿ ವರ್ಕ್ ಮಾಡಬಹುದು. ಯಾಕೆ ಕೆಲವರಲ್ಲಿ ಕಂಪ್ಯೂಟರ್ ಇರ್ತದೆ, ಕೆಲವರಲ್ಲಿ ಮೊಬೈಲ್ ಇರ್ತದೆ. ಸೊ ಮೊಬೈಲ್ ಇದ್ರೆ ಮೊಬೈಲ್ ವರ್ಷನ್ಗೆ ಹೋಗಿ, ಕಂಪ್ಯೂಟರ್ ಇದ್ರೆ ಕಂಪ್ಯೂಟರ್ ವರ್ಷನ್. ನನಗೆ ನಿಮಗೆ ತೋರಿಸಲಿಕ್ಕೋಸ್ಕರ ಕಂಪ್ಯೂಟರ್ ವರ್ಷನ್. ಸೊ ಮೊಬೈಲ್ ವರ್ಷನ್ ಆಲ್ಮೋಸ್ಟ್ ನಿಮ್ಮ ಮೊಬೈಲ್ ಆಂಡ್ರಾಯ್ಡ್ ಇದೆ, ಸೊ ಅದರಲ್ಲಿ ನೀವು ನೋಡ್ಕೊಳ್ಬಹುದು. ನನಗೆ ತೋರಿಸಿದಾಗ ಕ್ಲಿಪ್ಪಿಂಗ್ಸ್ ಎಲ್ಲ ಮೊಬೈಲ್ ವರ್ಷನ್ಸ್ಗಳು. ಸೊ ಇಲ್ಲಿ ನಮಗೆ ಈ ಟೋಟಲ್ ಕಮ್ಯುನಿಟಿಯಲ್ಲಿ ಎಷ್ಟು ಫಂಡ್ ಇದೆ ಅಂತ ಇಲ್ಲಿ ಡಾಲರ್ ವ್ಯಾಲ್ಯೂಲಿ ತೋರಿಸ್ತದೆ. ಸೊ ಇದು ಡಾಲರ್ ವ್ಯಾಲ್ಯೂಲಿ. ಸೊ ಆಲ್ಮೋಸ್ಟ್ ಈ 5,40,00,000 ಟ್ರಾನ್ ಡಾಲರ್ ವ್ಯಾಲ್ಯೂ ಆಲ್ಮೋಸ್ಟ್ 12,41,146 ಡಾಲರ್ ವ್ಯಾಲ್ಯೂ. ಸೊ ಆಲ್ಮೋಸ್ಟ್ ಅದೇ 12 ಕೋಟಿಗಿಂತ ಅಬವ್ ಫಂಡ್ ಇದೆ. ಸೊ ಇದರಲ್ಲಿ ನಾನು ಅದೇ ಹೇಳಿದ್ದು, ಹೌ ಟು ಜಾಯಿನ್ ಎಲ್ಲ ಗೈಡ್ ಇದೆ ಇಲ್ಲಿ, ನಾನು ಹೇಳಿದೆ ಇಲ್ಲಿ ಇದೆ. ಸೊ ಅದನ್ನು ನೋಡ್ಕೊಳ್ಬಹುದು. ಟಾಪ್ ಸ್ಪಾನ್ಸರ್ ಕೂಡ ನಾನು ಹೇಳಿದಲ್ಲ. ಸೊ ಇಲ್ಲಿ ಯಾರು ಹೈಯೆಸ್ಟ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಡೈರೆಕ್ಟ್ ಮ್ಯಾಚಿಂಗ್ ತರ್ತಾರೆ, ಅವರಿಗೆ ಪ್ರೈಸ್ ಪೂಲ್ ಇಂದ ಇನ್ಕಮ್ ಇರುತ್ತೆ. ನೋಡಿ ಇಲ್ಲಿಗ 4 ಜನರ ನಾವು ನಡುವೆ ಕಾಂಪಿಟೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಈಗ ಫಸ್ಟ್ ಇರುವ ವ್ಯಕ್ತಿ, ಇದು ನಾಳೆ ಮಧ್ಯಾಹ್ನದ ಕಾಂಪಿಟೇಷನ್ ನಡೀತದೆ. 24 hours ಏನು ಅಕ್ಯುಮುಲೇಟ್ ಆಗ್ತದೆ ಅದರ ಮೇಲೆ ಡಿಸ್ಟ್ರಿಬ್ಯೂಷನ್ ಆಗ್ತದೆ. ಸೊ ಇವನು 3,91,600 ಅಂದ್ರೆ ಒಂದು 10 ಜನರಿಗೂ ಡೈರೆಕ್ಟ್ ರೆಫರ್ ಮಾಡಿರ್ಬೋದು, ಅಥವಾ ಒಂದು 5 ಜನರಿಗೂ ಕೂಡ ಡೈರೆಕ್ಟ್ ರೆಫರ್ ಮಾಡಿರ್ಬೋದು. ಸೊ ಒಂದು ವೇಳೆ ಈ ವ್ಯಕ್ತಿ ನಾಳೆ ಇವರನ್ನು ಯಾರು ಬೀಟ್ ಮಾಡೋದಿದ್ರೆ ಇವನಿಗೆ 32,523 ಟ್ರಾನ್ ಪ್ರೈಸ್ ರೂಪದಲ್ಲಿ ಬರ್ಲಿಕ್ಕಿದೆ. ಸೊ ಅದೇ ರೀತಿ ಸೆಕೆಂಡ್ ನಲ್ಲಿ ಇರುವ ವ್ಯಕ್ತಿಗೆ 24,000
ಟ್ರಾನ್ ಬರುವ ಚಾನ್ಸ್ ಇರುತ್ತೆ. ಆದ್ರೆ ಇದು ಈಗ ನಿಮ್ಗೆ ಇಲ್ಲಿ ಕಮ್ಮಿ ಕಾಣ್ತದೆ. ನೀವು ನಾಳೆ ಒಂದು 1:30 ಗಂಟೆಗೆ ನೀವು ಇದನ್ನು ನೋಡಿದ್ರೆ ಇಲ್ಲಿ 5 ಲಕ್ಷ 20 ಲಕ್ಷ ಈ ತರ ಟ್ರಾನ್ಗಳು ಬಂದಿರ್ತದೆ. ಸೊ ಇವಾಗ ಪ್ರೈಸ್ ಕೂಡ 40,000 ಟ್ರಾನ್ಸ್ ಈ ತರ ಡಿಸ್ಟ್ರಿಬ್ಯೂಷನ್ಗೆ ಬರ್ತದೆ ಫ್ರೆಂಡ್ಸ್. ಸೊ ಇದರಿಂದ ಈ ಕಮ್ಯುನಿಟಿಗೆ ಸಪೋರ್ಟ್ ಆಗೋದು ಈ ಪ್ರೈಸ್ ಪೂಲ್. ಸೊ ಇಲ್ಲಿ ಪ್ರೈಸ್ ಪೂಲ್ಗೆ ಇದರಿಂದ ಜನರು ಕಾಂಪಿಟೇಷನ್ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್. ಈಗ ನಾವು ನೆಕ್ಸ್ಟ್ ನಾನು ಜಾಯ್ನಿಂಗ್ ಸೆಕ್ಟರ್ ಈಗ ಆಲ್ರೆಡಿ ತೋರಿಸಿದ್ದೇನೆ ನಿಮಗೆ. ಈಗ ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಇದರಲ್ಲಿ ನಮಗೆ ಈ ರೀತಿಯ ಸ್ಟ್ಯಾಟಿಸ್ಟಿಕ್ಸ್ ತೋರಿಸ್ತದೆ. ಈಗ ಟೋಟಲ್ ಡೆಪಾಸಿಟೆಡ್ ಫಂಡ್ಸ್ 55 ಮಿಲಿಯನ್ ಅಂತ ಹೇಳ್ತಾರೆ. ಅಂದ್ರೆ ಇದರಲ್ಲಿ ಮಿಲಿಯನ್ ಟ್ರಾನ್ಸ್ಗಳು ಅಂದ್ರೆ 5.5 crores ಟ್ರಾನ್ಸ್ಗಳು. ಇದರಲ್ಲಿ ಆಲ್ಮೋಸ್ಟ್ 1.1 crore ಆಲ್ರೆಡಿ ಜನರು ವಿಡ್ರಾ ಮಾಡಿದ್ದಾರೆ. ಸೊ ಇನ್ನು ಕೂಡ 4.1 crore ಸ್ಮಾರ್ಟ್ ಕಾಂಟ್ರಾಕ್ಟ್ ಅಲ್ಲಿ ಉಳಿದಿದೆ. ಒಮ್ಮೆಲೆ ವಿಡ್ರಾ ಮಾಡೋಕ್ಕಾಗಲ್ಲ. ಸೊ ಅಕಾರ್ಡಿಂಗ್ ಟು 1% ಅದು ಬರುತ್ತೆ. ಸೊ ಅದು ಬ್ಯೂಟಿ. ಈಗ ಪ್ರೈಸ್ ಪೂಲ್ ಅಲ್ಲಿ ಕೂಡ 8% ಆಲ್ರೆಡಿ ಬಂದು ಕೂತ್ಕೊಂಡಿದೆ. ಸೊ ಇವತ್ತು 24 hours ಅಲ್ಲಿ ಏನು ಹೊಸ ಟ್ರಾನ್ ಬರ್ತದೆ ಅದರ 3% ಪುನಃ ಇದಕ್ಕೆ ಆಡ್ ಆಗುತ್ತೆ. ಸೊ ಇದರಿಂದ 4 ಜನರಿಗೆ ಇದರ 10% ಡಿಸ್ಟ್ರಿಬ್ಯೂಟ್ ಆಗ್ತದೆ. ಸೊ ಫ್ರೆಂಡ್ಸ್ ಈಗ 8 ಲಕ್ಷದಲ್ಲಿದೆ. ನಾದು ಇದು 1 ಕೋಟಿ 2 ಕೋಟಿ ಇದ್ರೆ ಈ ಪ್ರೈಸ್ ಪೂಲ್ 1 ಲಕ್ಷದಲ್ಲಿ ಡಿಸ್ಟ್ರಿಬ್ಯೂಷನ್ ಆಗ್ತದೆ. ಆಗ ಇದರ ಕಾಂಪಿಟೇಷನ್ ಇನ್ನೂ ಕೂಡ ಇರ್ತದೆ ಫ್ರೆಂಡ್ಸ್. ಸೊ ಡೈಲಿ ಡ್ರಾ ಆಗ್ಲಿಕ್ಕೆ ಇನ್ನೂ ಕೂಡ 19 ಗಂಟೆ ಇನ್ನೂ ಕೂಡ ಟೈಮ್ ಇದೆ. ಈಗಲೇ ಆಲ್ರೆಡಿ 3,91,00,000 ಟ್ರಾನ್ ಒಬ್ಬ ವ್ಯಕ್ತಿ ಇಲ್ಲಿ ಆಲ್ರೆಡಿ ಬಂದಿದ್ದಾನೆ. ಸೊ ಇದರಲ್ಲಿ ರೆಫರ್ ಮಾಡಿದ ಒಂದು ಟ್ರಾನ್ ಲಿಂಕ್ ಕೂಡ ಇಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಎಕ್ಸಾಂಪಲ್ ಈಗ ಇದು ನಮ್ಮ ಸ್ಟ್ಯಾಟಿಸ್ಟಿಕ್ಸ್. ಎಕ್ಸಾಂಪಲ್ ಈಗ 310% ಲಿಮಿಟ್ ಇದು ಕೂಡ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ನಮಗೆ ಸಿಸ್ಟಮ್ ಇಂದ ಎಷ್ಟು ವಿಡ್ರಾ ಮಾಡಿದ್ದೇವೆ, ಎಷ್ಟು ನಮ್ಮ ಟೋಟಲ್ ಎಷ್ಟು ನಮ್ಮ ಈಗ ಅಮೌಂಟ್ ಡೆಪಾಸಿಟೆಡ್ 1 lakh, ಅದೇ ರೀತಿ ಟೋಟಲ್ ಅಮೌಂಟ್ ರಿಸೀವ್ಡ್ 10,284, 10 days ಅಲ್ಲಿ ಎಷ್ಟು ರಿಸೀವ್ ಆಗಿದೆ ಇದೆಲ್ಲ ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಸೊ 1 ಲಕ್ಷ ಒಂದು ಐಡಿಯಾ ನಾನು ನಿಮಗೆ ತೋರಿಸಿದ್ದೇನೆ. ಸೊ ಎವ್ರಿ ಡೇ ಆಲ್ಮೋಸ್ಟ್ 10,000 ಅಂದ್ರೆ 10 ದಿವಸದಿಂದ 1,000 10,284 ಟ್ರಾನ್ಗಳು ಬಂದಿದೆ. ಸೊ ಒಂದು ರೆಗ್ಯುಲರ್ ವಿಡ್ರಾ ಮಾಡ್ತಾರೆ ಕೂಡ ಇದ್ದಾರೆ. ಸೊ 1,000 ರೂಪಾಯಿ ನಿಮಗೆ 1 ಟ್ರಾನ್ ಮಾತ್ರ ವಿಡ್ರಾ ಆಗೋದು. ಸೊ ಪ್ರತಿಯೊಬ್ಬರು ಮಾಡಿಯೇ ಮಾಡ್ತಾರೆ. ಸೊ ಇದು ಸ್ಮಾರ್ಟ್ ಕಾಂಟ್ರಾಕ್ಟ್. ಇದು ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂದ್ರೆ ಇದೇ ನಮ್ಮ ಮೇನ್ ಥಿಂಗ್. ಸೊ ಇಲ್ಲಿ ನೀವು ಸ್ಮಾರ್ಟ್ ಕಾಂಟ್ರಾಕ್ಟ್ ಮೇಲೆ ನಾನು ಕ್ಲಿಕ್ ಮಾಡಿದ್ರೆ ಇದು ಇಮಿಡಿಯೇಟ್ಲಿ ಟ್ರಾನ್ ನ ಬ್ಲಾಕ್ ಚೈನ್ ಒಳಗಡೆ ಹೋಗ್ತದೆ. ಸೊ ಟ್ರಾನ್ ನ ಬ್ಲಾಕ್ ಚೈನ್ ಒಳಗಡೆ ಸೊ ಇಲ್ಲಿ ನಿಮಗೆ ಎಷ್ಟು ಬ್ಯಾಲೆನ್ಸ್ ಉಳಿದಿದೆ ಅಂತ ಈ ಬ್ಲಾಕ್ ಚೈನ್ ಒಳಗೆ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಇದು ಓಪನ್ ಸೋರ್ಸ್, ಓಪನ್ ಲೆಡ್ಜರ್. ಇದೊಂದು ಟ್ರಾನ್ಸಾಕ್ಷನ್ ಡೆಬಿಟ್ ಮತ್ತು ಕ್ರೆಡಿಟ್ ಆಗೋ ಒಂದು ಬುಕ್ ಇದು. ಓಕೆ, ನಾವು ಬ್ಯಾಂಕ್ ಅಲ್ಲಿ ಬುಕ್ ಹೇಳ್ತೇವೆ, ಇಲ್ಲಿ ನಾವು ಬ್ಲಾಕ್ ಚೈನ್ ಹೇಳ್ತೇವೆ, ಅಷ್ಟೇ ಡಿಫ್ರೆನ್ಸ್. ಸೊ ಇಲ್ಲಿ ಟ್ರಾನ್ಸಾಕ್ಷನ್ ಆದ್ರೆ ನೋಡಿ ಎಷ್ಟು ಡೆಪಾಸಿಟ್ ಆಗ್ತದೆ, ಎಷ್ಟು ವಿಡ್ರಾ ಆಗ್ತದೆ ಎಲ್ಲ ನಮಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಉಂಟು ಫ್ರೆಂಡ್ಸ್. ಸೊ ಇದನ್ನು ನೀವು ನೋಡ್ಕೊಳ್ತಾ ಇರಬಹುದು. ಅದೇ ರೀತಿ ಇದು ಡೆಪಾಸಿಟ್ಸ್ಗಳು, ಅದೇ ರೀತಿ ಇಂಟರ್ನಲ್ ಟ್ರಾನ್ಸಾಕ್ಷನ್, ವಿಡ್ರಾಗಳು. ದಿಸ್ ಇಸ್ ಡೆಬಿಟ್, ಅದು ಟ್ರಾನ್ಸಾಕ್ಷನ್ಸ್ಗಳು ಕ್ರೆಡಿಟ್ ಸ್ಮಾರ್ಟ್ ಕಾಂಟ್ರಾಕ್ಟ್ಗೆ. ಸೊ ಇಲ್ಲಿ ಕಡೆ 10 ಟ್ರಾನ್ 11 ಟ್ರಾನ್ 12 ಟ್ರಾನ್ ಈ ತರ ಎಲ್ಲ ವಿಡ್ರಾ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಸೊ ಈ ತರ ಒಂದು ಸೆಕೆಂಡ್ ಅಲ್ಲಿ ವಿಡ್ರಾ ಕೂಡ ಆಗ್ತಾ ಉಂಟು, ಅದೇ ರೀತಿ ಸೆಕೆಂಡ್ ಅಲ್ಲಿ ಡೆಪಾಸಿಟ್ಸ್ ಕೂಡ ಆಗ್ತಾ ಉಂಟು. ಸೊ ಇಲ್ಲಿ ನಾವು ಈಗ ನೆಕ್ಸ್ಟ್ ಪಾರ್ಟ್ ಈ ಸೆಕ್ಷನ್ಗೆ ಹೋಗಬೇಕು, ಕಾಂಟ್ರಾಕ್ಟ್. ಈ ಕಾಂಟ್ರಾಕ್ಟ್ ಮಾಡಿದ ಡೀಟೇಲ್ಸ್ ಇದರಲ್ಲಿ ಇರ್ತದೆ ಫ್ರೆಂಡ್ಸ್. ಈಗ ಕಾಂಟ್ರಾಕ್ಟ್ ಅಂದ ಕೂಡಲೇ ಇಲ್ಲಿ ನಾವು ಮೊದಲು ನೋಡ್ಕೊಳ್ಬೇಕು ಈ ಕಾಂಟ್ರಾಕ್ಟ್ ಕೋಡಿಂಗ್ಸ್ಗಳು ಪರ್ಫೆಕ್ಟ್ ಮ್ಯಾಚ್ ಆಗಿದ್ದ ಅಥವಾ ಈ ಕಾಂಟ್ರಾಕ್ಟ್ ವೆರಿಫೈ ಆಗಿದ್ದ, ಬ್ಲಾಕ್ ಚೈನ್ ಎಕ್ಸ್ಪರ್ಟ್ಸ್ ಇದನ್ನು ವೆರಿಫೈ ಮಾಡಿದಾರ ಅಂತ. ಸೊ ವೆರಿಫೈ ಅಂದ ಕೂಡಲೇ ಈ ಕೋಡಿಂಗ್ ಅಲ್ಲಿ ಯಾವುದೇ ಎರರ್ ಇಲ್ಲ, ಯಾವುದೇ ರೀತಿಯಲ್ಲಿ ಡೆವಲಪರ್ಗಳಿಗೆ ಇದರಿಂದ ಫಂಡ್ ಅನ್ನು ತೆಗಿಲಿಕ್ಕೆ ಆಗಲ್ಲ, ಸಿಸ್ಟಮ್ ಅಲ್ಲಿ ಯಾವ ರೀತಿ ಬರ್ದಿದೆ ಅದೇ ರೀತಿಯಲ್ಲಿ ಹೊರಗೆ ಹೋಗ್ಬೇಕಂತ ಈ ಕೋಡಿಂಗ್ಸ್ ಗಳಲ್ಲಿ ಬರ್ದಿರ್ತಾರೆ. ಈ ಕೋಡಿಂಗ್ ಗಳನ್ನು ಎಕ್ಸ್ಪರ್ಟ್ ಗಳು ಓದಿ ಅದನ್ನು ಟ್ರಾನ್ ಎಕ್ಸ್ಪರ್ಟ್, ಟ್ರಾನ್ ಡೆವಲಪರ್ಸ್ ಗಳು ಓದಿ ಅದನ್ನು ಡೆಪ್ಲಾಯ್ ಮಾಡಿದ ಮೇಲೆ ಅದನ್ನು ಅದು ವೆರಿಫೈಡ್ ಅಂತ ಅವರು ಸಿಸ್ಟಮ್ ಈ ತರ ಒಂದು ರೈಟ್ ಮಾರ್ಕ್ ಅನ್ನು ಕೊಡ್ತಾರೆ ಫ್ರೆಂಡ್ಸ್. ಸೊ ಇದು ವೆರಿ ಇಂಪಾರ್ಟೆಂಟ್. ಸೊ ಇದು ವೆರಿ ಇಂಪಾರ್ಟೆಂಟ್. ಎಲ್ಲ ಸ್ಮಾರ್ಟ್ ಕಾರ್ಡ್ಗಳು ವೆರಿಫೈ ಆಗಿರಬಹುದು, ಆದ್ರೆ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಕೂಡ ವೆರಿ ಇಂಪಾರ್ಟೆಂಟ್, ಅದನ್ನು ಕೂಡ ನೋಡ್ಕೊಳ್ಬೇಕು. ಸ್ಮಾರ್ಟ್ ಕಾರ್ಡ್ಗಳು ತುಂಬಾ ಇವೆ. ಸೊ ಅದರಲ್ಲಿ ನಮಗೆ ಸಸ್ಟೈನಬಲ್ ಮಾಡೆಲ್ ಬೇಕು. ಸೊ ಸಸ್ಟೈನಬಲ್ ಮಾಡೆಲ್ ಇದು ಒಂದು ವೆರಿಫೈಡ್ ಸ್ಮಾರ್ಟ್ ಕಾಂಟ್ರಾಕ್ಟ್ ನಮಗೆ ಸಿಕ್ಕಿದೆ ಫ್ರೆಂಡ್ಸ್. ಸೊ ಇದ್ರದ್ದು ನೋಡಿ ಇಲ್ಲಿ ಟ್ರಾನ್ ಚೈನ್, ಇದರ ಸಾಲಿಡಿಟಿ, ಇದರ ವರ್ಷನ್ ಎಲ್ಲ ಹಾಕಿದ್ದಾರೆ. ಮತ್ತೆ ಲೈಸೆನ್ಸ್ಡ್ MIT ಲೈಸೆನ್ಸ್ LLC ಕಂಪನಿ ಇದನ್ನು ಕಾಂಟ್ರಾಕ್ಟ್ ಅನ್ನು ಡೆವಲಪ್ ಮಾಡಿದೆ. ಸೊ ಇದರ ಎಲ್ಲ ಕೋಡಿಂಗ್ಸ್ಗಳು ನಮಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ, ಎಲ್ಲಾ ಕೋಡಿಂಗ್ಸ್ಗಳು, ಪ್ರತಿಯೊಂದು ಕೋಡಿಂಗ್. ಸೊ ಇಲ್ಲಿ ನಿಮ್ಮಲ್ಲಿ ಯಾರಾದ್ರೂ ಬ್ಲಾಕ್ ಚೈನ್ ಎಕ್ಸ್ಪರ್ಟ್ ಅಥವಾ ವೆಬ್ಸೈಟ್ ಕೋಡಿಂಗ್ ಬರೆಯೋರು ಗೊತ್ತಿದ್ರೆ ಈ ಕೋಡಿಂಗ್ ಗಳನ್ನು ಅವನಿಗೆ ಕೊಟ್ಟರೆ ನಿಮಗೆ ಪ್ರೋಗ್ರಾಮ್ ಹೇಳ್ಬೇಕಂತಿಲ್ಲ, ಅವ ಪ್ರೋಗ್ರಾಮ್ ಅನ್ನು ಹೇಳ್ತಾನೆ ನಿಮಗೆ. 1% ROI, ಪ್ರೈಸ್ ಪೂಲ್, ಮತ್ತೆ ಲಿಮಿಟೇಷನ್ಸ್ 3% ಅವನೇ ಹೇಳ್ತಾನೆ ನಿಮಗೆ. ಇದರಲ್ಲಿ ಅಂದ್ರೆ ಈ ತರದ ಒಂದು ಕೋಡಿಂಗ್ ಗಳನ್ನು ಇದರಲ್ಲಿ ಬರ್ದಾಗಿದೆ. ಸೊ ಈ ಕೋಡಿಂಗ್ ನಮಗೆ ಓದ್ಲಿಕ್ಕೆ ಗೊತ್ತಿದ್ರೆ ನಾವು ನಮ್ಮವರ ಹತ್ರ ನಾವು ಇದನ್ನು ಟೆಸ್ಟ್ ಮಾಡಿಸಬಹುದು. ಸೊ ಈ ತರ ಒಂದು ತುಂಬಾ ಕೋಡಿಂಗ್ಸ್ ಗಳಿವೆ. ಓಪನ್ ಸೋರ್ಸ್ ಕೋಡಿಂಗ್ ಗಳು ಕೂಡ ಇಲ್ಲಿ ಓಪನ್ ಸೋರ್ಸ್ ಆಗಿ ಕೊಡ್ತದೆ. ಇದನ್ನು ಕಾಪಿ ಮಾಡಿ ಇನ್ನೊಬ್ಬರಿಗೆ ಅಷ್ಟು ಈಸಿಯಾಗಿ ಮಾಡ್ಲಿಕ್ಕೆ ಆಗಲ್ಲ, ಅವರವರ ಕೋಡಿಂಗ್ ಬೇರೆ ಬೇರೆ ರೀತಿಯಲ್ಲಿ ಕೋಡಿಂಗ್ ಇರ್ತದೆ. ಸೊ ಅದನ್ನು ಕಾಪಿ ಮಾಡ್ಲಿಕ್ಕೆ ಅಷ್ಟು ಈಸಿ ಇಲ್ಲ. ಸೊ ಅದರಿಂದ ಆ ತರದ ಡುಪ್ಲಿಕೇಟ್ಸ್ ಬರಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಸೊ ದಟ್ಸ್ ವೈ ದಿಸ್ ಇಸ್ ಒನ್ ಆಫ್ ದ ಬ್ಯೂಟಿಫುಲ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಈಗ ಫ್ರೆಂಡ್ಸ್, ಈಗ ಸರ್ವರ್ ಇಶ್ಯೂ ಇಂದ ವೆಬ್ಸೈಟ್ ಕ್ರಾಶ್ ಆಯ್ತು. ವೆಬ್ಸೈಟ್ ಅಲ್ಲಿ ನಮಗೆ ಈಗ ವಿಡ್ರಾ ಮಾಡ್ಲಿಕ್ಕೆ ಇದೆ, ನಮಗೆ ವಿಡ್ರಾ ಮಾಡ್ಲಿಕ್ಕೆ ನಮಗೆ ವೆಬ್ಸೈಟ್ ಇಲ್ಲ, ಇದು ಡೌನ್ ಆಗಿದೆ ಈಗ. ಸೊ ಆ ಸಂದರ್ಭದಲ್ಲಿ ನಾವು ಸ್ಮಾರ್ಟ್ ಕಾಂಟ್ರಾಕ್ಟ್ ಇಂದಲೇ ನಾವು ಇಲ್ಲಿ ವಿಡ್ರಾ ಆಗ್ಬೋದು ಫ್ರೆಂಡ್ಸ್. ಸೊ ಇದರಲ್ಲಿ ನಮಗೆ ರೈಟ್ ಕಾಂಟ್ರಾಕ್ಟ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಸೊ ಇಲ್ಲಿ ನಮಗೆ ವಿಡ್ರಾ ಎಂಬ ಆಪ್ಷನ್ ಇರುತ್ತೆ. ಸೊ ಇದರಲ್ಲಿ ನಾವು ಒಂದು ವಿಡ್ರಾ ಮಾಡೋ ಮೊದಲು ನಮ್ಮ ವ್ಯಾಲೆಟ್ ಅನ್ನು ನಾವು ಇಲ್ಲಿ ಲಿಂಕ್ ಮಾಡ್ಕೊಳ್ಬೇಕು. ಈಗ ನಾನು ಸೈನ್ ಔಟ್ ಮಾಡ್ತೇನೆ. ಈಗ ನನ್ನ ವ್ಯಾಲೆಟ್ ಅನ್ನು ನಾನು ಇಲ್ಲಿ ಟ್ರಾನ್ ಲಿಂಕ್ ವ್ಯಾಲೆಟ್ ಅನ್ನು ನಾನು ಇಲ್ಲಿ ಲಿಂಕ್ ಮಾಡ್ತೇನೆ. ಈಗ ನನ್ನ ಲಿಂಕ್ ಆಯ್ತು ವ್ಯಾಲೆಟ್. ಸೊ ಈ ತರ ಇದು ಓಪನ್ ಆಗಿರ್ಬೇಕು. ಇದು ಓಪನ್ ಆಗಿದ್ರೆ ನಾವು ಇಲ್ಲಿ ವಿಡ್ರಾ ಸೆಂಡ್ ಮಾಡಿದ ತಕ್ಷಣ ನಮ್ಮ ವ್ಯಾಲೆಟ್ಗೆ ಇಮಿಡಿಯೇಟ್ ಆಗಿ ರಿಫ್ರೆಶ್ ಕೊಡ್ತೇವೆ ಫ್ರೆಂಡ್ಸ್. ಸೊ ಕರೆಕ್ಟ್ ಅಲ್ಲ. ಸೊ ಈಗ ನಾನು
ಇದನ್ನು ಈಗ ಬ್ಲಾಕ್ ಚೈನ್ ಒಳಗಿಂದ ಈಗ ಇಲ್ಲಿ ನಾನೀಗ ವಿಡ್ರಾ ಮಾಡಿದೆ, ಇದು 416 ಇಮಿಡಿಯೇಟ್ಲಿ ನನ್ನ ವ್ಯಾಲೆಟ್ಗೆ ಬಂದು ಕೂತ್ಕೊಳ್ತದೆ. ಇಲ್ಲಿ ನನ್ನ ಈ ವ್ಯಾಲೆಟ್ ಅಲ್ಲಿ ಬಂದು ಇಮಿಡಿಯೇಟ್ ಕೂತ್ಕೊಳ್ಳಿ. ಈಗ ವ್ಯಾಲೆಟ್ ಅಲ್ಲಿ 66 ಟ್ರಾನ್ ಇದ್ರೆ ಈ ವ್ಯಾಲೆಟ್ ಅಲ್ಲಿ ಕೂತ್ಕೊಳ್ತದೆ ಇಲ್ಲಿಂದಲೇ. ಸೊ ನಾನೀಗ ನಿಮಗೆ ಬ್ಲಾಕ್ ಚೈನ್ ಅಲ್ಲಿ ಯಾವ ರೀತಿ ಮಾಡ್ಲಿಕ್ಕೆ ಅಂತ ನಾನು ತೋರಿಸ್ತೀನಿ. ಈಗ ಇದು ಬ್ಲಾಕ್ ಚೈನ್. ಸೊ ಇಲ್ಲಿ ನಾವು ರೈಟ್ ಕಾಂಟ್ರಾಕ್ಟ್ಗೆ ಹೋದ್ರೆ ಇಲ್ಲಿ ಡೆಪಾಸಿಟ್ ಮತ್ತು ವಿಡ್ರಾ ಅಂತ ಉಂಟು. ಫಸ್ಟ್ಗೆ ನಾವು ಇಲ್ಲಿ ನಮ್ಮ ವ್ಯಾಲೆಟ್ ಅನ್ನು ಒಮ್ಮೆ ರೀಲಿಂಕ್ ಮಾಡ್ಕೊಳ್ಬೇಕು. ನಾನು ರೀಲಿಂಕ್ ಮಾಡ್ತೀನಿ ನನ್ನ ವ್ಯಾಲೆಟ್ ಅನ್ನು ನಾನು ಇಲ್ಲಿ ಇದು ಮಾಡ್ತೀನಿ, ಸಕ್ಸಸ್ ಎಸೆಸ್ ಮಾಡಿ. ನಾನು ಬ್ಲಾಕ್ ಚೈನ್ ಒಳಗಡೆ ಎಸೆಸ್ ಮಾಡಿದ್ದೀನಿ ನನ್ನ ವ್ಯಾಲೆಟ್ ಅನ್ನು. ಈಗ ನನ್ನ ವ್ಯಾಲೆಟ್ ನೀವು ನೋಡ್ಕೊಳ್ಳಿ, ನನ್ನ ವ್ಯಾಲೆಟ್ ಅಲ್ಲಿ ಈಗ 62 ಟ್ರಾನ್ ಇದೆ. ಸೊ ಇಲ್ಲಿ ಈಗ ಎಷ್ಟುಂಟು, 416 ಟ್ರಾನ್ ವಿಡ್ರಾ ಆಗಿದೆ. ಸೊ ನಾನು ಇಲ್ಲಿ ವಿಡ್ರಾ ಮಾಡಿದ್ರೆ ಇಮಿಡಿಯೇಟ್ ಬರುತ್ತೆ ನನಗೆ 416 ಇಲ್ಲಿಂದ. ಸಪೋಸ್ ನಾಳೆ ಇದು ವೆಬ್ಸೈಟ್ ಗೆ ಸರ್ವರ್ ಎರರ್ ಇಂದ ಏನಾದ್ರು ಕ್ಲೋಸ್ ಆಗಿದೆ ಅಂತ ಇಟ್ಕೊಳ್ಳಿ ವೆಬ್ಸೈಟ್, ಆ ಸಂದರ್ಭದಲ್ಲಿ ನಾವು ಇಲ್ಲಿಂದ ಇದನ್ನು ವಿಡ್ರಾ ಮಾಡಬಹುದು. ರೈಟ್ ಸೆಕ್ಷನ್ಗೆ ಹೋಗ್ಬೇಕು. ಇಲ್ಲಿ ರೈಟ್ ಸೆಕ್ಷನ್ಗೆ ಇಲ್ಲಿ ಸೆಂಡ್ ಅಂತ ಇದೆ. ಸೊ ಈ ಸೆಂಡಿನ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಬೇಕು. ಆಗ ಈ ತರ ನಮಗೆ ಒಂದು ಆಪ್ಷನ್ ಬರುತ್ತೆ, ವಾಲೆಟ್ ಪರ್ಮಿಷನ್ ಇದನ್ನು ಕೇಳ್ತದೆ. ಸೊ ನಾವು ವಾಲೆಟ್ ಪರ್ಮಿಷನ್ ಕೊಡ್ಬೇಕು, ಅಕ್ಸೆಪ್ಟ್ ಅಂತ. ಈಗ ನೋಡಿ ಒಂದು 5 ನಿಮಿಷದಲ್ಲಿ ಅಲ್ಲಿ ನನ್ನ 431 ಇತ್ತಲ್ಲ, ಇದಕ್ಕೆ ಒಂದು ಆಡ್ ಆಗ್ತದೆ. ನೋಡಿದ್ರಾ 471 ನಾನು ಇಲ್ಲಿಂದ ವಿಡ್ರಾ ಮಾಡಿದೆ ಟ್ರಾನ್ ಬ್ಲಾಕ್ ಚೈನ್ ಇಂದಲೇ. ಅದೇ ಒಂದು ಫೀಚರ್, ಎಕ್ಸ್ಪರ್ಟ್ ಫೀಚರ್ ಅಂತ ಹೇಳ್ಬೋದು ನಾನು. ಸೊ ಇಲ್ಲಿ ವೆಬ್ಸೈಟ್ ಇಲ್ಲದ್ರೂ ಕೂಡ ನಾವು ಡೈರೆಕ್ಟ್ ನಮ್ಮ ಇದರಿಂದ ನಾವು ವಿಡ್ರಾ ಮಾಡ್ಕೊಳ್ಬಹುದು. ಸೊ ಇಲ್ಲಿ ನಮ್ದು ಈಗ 0 ಆಯ್ತು ನೋಡಿ. ಸೊ ನಾನು ಇಲ್ಲಿ ಮಾಡ್ತಿದ್ರೆ ಡೈರೆಕ್ಟ್ ವ್ಯಾಲೆಟ್ಗೆ ಬರುದು ಎಲ್ಲಿ ಮಾಡಿದ್ರು ಕೂಡ. ಆದ್ರೆ ಸಪೋಸ್ ಇಲ್ಲಿ ನಾಳೆ ಇದು ವೆಬ್ಸೈಟ್ ನಿಮಗೆ ಸರ್ವರ್ ಇಶ್ಯೂ ಇಂದ ಡೌನ್ ಆಗಿದ್ರೆ ಯಾವ ರೀತಿ ಮಾಡಬಹುದು, ಡೈರೆಕ್ಟ್ ಕಾಂಟ್ರಾಕ್ಟ್ ಇಂದಲೇ ಮಾಡಬಹುದು. ಅದೇ ಇದನ್ನು ಡಿಸೆಂಟ್ರಲೈಸ್ಡ್ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ಅಂತ ಹೇಳುದು. ಕಂಪನಿ ಇಲ್ಲ, ನಾಳೆ ಕಂಪನಿ ಓಡಿದ್ರೆ ನೀವು ಹೇಗೆ ವಿಡ್ರಾ ಕೊಡ್ತೀರಿ, ಆಗಲ್ಲ. ಇಲ್ಲಿ ನಿಮಗೆ ಒಂದು ಆಪ್ಷನ್ ಇದೆ, ಸ್ಮಾರ್ಟ್ ಕಾಂಟ್ರಾಕ್ಟ್ ನ ಒಳಗಡೆ ಹೋಗಿ ನೀವು ವಿಡ್ರಾ ಮಾಡಬಹುದು. ಇದೇ ಇದರ ಬ್ಯೂಟಿ. ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್ ಆಫ್ ಯು. ಥ್ಯಾಂಕ್ ಯು ರೋಷನ್ ಸರ್. ಥ್ಯಾಂಕ್ ಯು ಶೈಲೇಶ್. ಎಸ್, ಥ್ಯಾಂಕ್ ಯು.